ಎಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ. ಸೊ ನಾವೆಲ್ಲ ಮಾಡ್ತಾ ಇರೋದು ಹೆಲ್ತ್ ಹೆಲ್ತ್ ಪ್ರಾಡಕ್ಟ್, ಹೆಲ್ತ್ ಮೀನ್ಸ್ ಹೆಲ್ತ್ ಕಾನ್ಸೆಪ್ಟ್ ಮೇಲೆ ನಾವೆಲ್ಲರೂ ಒಬ್ಬೊಬ್ರು ಕಾನ್ಸಂಟ್ರೇಟ್ ಇಟ್ಟು ವರ್ಕ್ ಮಾಡ್ತಾ ಇದೀವಲ್ಲ. ಸೊ ನಾವೆಲ್ಲರೂ ದೇವತೆ ನಮ್ಗೆ ಹೆಲ್ತ್ ಚೆನ್ನಾಗಿರ್ಲಿ ಅಂತ ಫಸ್ಟ್ ಹೆಲ್ತ್ ನಾವು ಕೇಳ್ತಾ ಇರ್ತೀವಲ್ವಾ. ಬ್ಯೂಟಿಫುಲ್ ಎಲ್ಲರಿಗೂ ವೆಲ್ಕಮ್. ಓಕೆ, ನಮ್ಮ ಹೆಲ್ತ್ ಹೆಲ್ತ್ ಮೀನ್ಸ್ ನಮ್ಮ ಆರೋಗ್ಯ ಹೇಗೆ ಇಟ್ಕೋಬೇಕು ಅನ್ನೋದನ್ನ ನಾವು ಜಸ್ಟ್ ಒಂದು ಸ್ಲೈಡ್ ಮೂಲಕ ನಾವು ಹೇಳಲಿಕ್ಕೆ ಬಂದಿದ್ದೀವಿ. ಮೀನ್ಸ್ ನಮ್ಮ ಈ ಬಾಡಿ ಕಂಪೋಸಿಷನ್ ನಾವು ಹೇಳಲಿಕ್ಕೆ ಹೋದ್ರೆ ನಮ್ಗೆ ಈ ಕೀ ನ್ಯೂಟ್ರಿಷನ್ಸ್ ಎಲ್ಲ ನಮ್ಗೆ ಬೇಕಾಗುತ್ತೆ. ಏನಪ್ಪಾ ಅಂತಂದ್ರೆ ಪ್ರೋಟೀನ್, ವಿಟಮಿನ್, ಮಿನರಲ್, ಫೈಬರ್, ಫ್ಯಾಟ್, ವಾಟರ್, ಈ ರೀತಿ ನಮ್ಗೆ ಕಾರ್ಬೋಹೈಡ್ರೇಟ್ಸ್ ಇದೆಲ್ಲ ನಮ್ಗೆ ಬೇಕಾಗುತ್ತೆ ಅಲ್ವಾ. ಎವ್ರಿ ಡೇ ನಾವು ಇದನ್ನ ಯೂಸ್ ಮಾಡ್ತಾ ಇರ್ಬೇಕು. ಬಟ್ ನಾವು ಯೂಸ್ ಮಾಡ್ತಾ ಇದೀವಾ ಅನ್ನೋದನ್ನ ನಮ್ಗೆ ನಾವೇ ಒಂದು ಕ್ವಶನ್ ರೈಸ್ ಮಾಡ್ಕೋಬೇಕು. ಸೊ ನಾ ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಮ್ಮ ಈ ಬಾಡಿ ಬಂದು ಪಂಚಭೂತ ತತ್ವಗಳಿಂದ ಆಗಿರೋದು. ನಮ್ಮ ನೇಚರ್ಗೆ ರಿಲೇಟೆಡ್ ಆಗಿ ನಾವು ಕೂಡ ಅದೇ ತರ ನಮ್ಗೆ ಬಾಡಿಗೆ ಮೀನ್ಸ್ 70% ಆಫ್ ವಾಟರ್ ಕಂಟೆಂಟ್ ಬೇಕು, 30% ಆಫ್ ಇಷ್ಟು ನಾನು ಹೇಳಿದೆಲ್ಲನೂ ಬೇಕಾಗುತ್ತೆ. ಸೊ ಇದೆಲ್ಲನೂ ನಾವು ಹೆಲ್ತಿಯಾಗಿ ಎವ್ರಿ ಡೇ ತಗೊಳ್ತಾ ಇದ್ರೆ ನಾವೆಲ್ಲ ರಿಯಲಿ ಹೆಲ್ತಿ ಆದ ಒಂದು ಬಾಡಿ ಫಿಟ್ನೆಸ್ ಆಗಿ ಹೆಲ್ತಿಯಾಗಿ ಇರಬಹುದು ಅಂತೀವಿ. ಪ್ರೋಟೀನ್ ಎವ್ರಿ ಡೇ ನಾವು ಎಗ್ ಅಥವಾ ಮಿಲ್ಕ್ ಆತರ ಪ್ರೋಟೀನ್ ನಾವು ತಗೊಳ್ಬೇಕಾಗುತ್ತೆ ಫುಡ್ ಅಲ್ಲಿ. ದೆನ್ ವಿಟಮಿನ್ಸ್, ಫ್ರೂಟ್ಸ್ ಅಥವಾ ಎನಿ ಕೈಂಡ್ ಆಫ್ ಫ್ರೂಟ್ಸ್ ನಮ್ಗೆ ಯಾವ್ದು ಅವೈಲೇಬಲ್ ಇರುತ್ತೆ ಸೀಸನ್ ವೈಸ್ ಗೆ ಅದನ್ನ ನಾವು ತಗೊಳ್ಬಹುದು. ಅಂಡ್ ಮಿನರಲ್ಸ್ ಅಂದ್ರೆ ವೆಜಿಟೇಬಲ್ಸ್ ಅದು ಇದೆಲ್ಲ ನಮ್ಗೆ ಸಿಗುತ್ತಲ್ವಾ, ಅದು ಕೂಡ ಅಷ್ಟೇ ನಮ್ಗೆ ಯಾವುದೆಲ್ಲ ಸೀಸನ್ ವೈಸ್ ಸಿಗುತ್ತೆ 100% ನಾವು ಅದನ್ನೆಲ್ಲ ಬಳಸ್ತಾನೆ ಇರ್ಬೇಕು. ನಮ್ಗೆ ಸಾಧ್ಯವಾದಷ್ಟು ರಾ ವೆಜಿಟೇಬಲ್ಸ್ ಬಳಸಿದ್ರೆ ಅಷ್ಟು ಕೂಡ ನಮ್ಗೆ ನಮ್ಗೆ ಅದರಲ್ಲಿ ಏನು ಮಿನರಲ್ಸ್, ವಿಟಮಿನ್ಸ್ ಎಲ್ಲ ಸಿಗುತ್ತಲ್ಲ, ಹಂಗೆ ರಾ ಇಂದ ಯೂಸ್ ಮಾಡಿದ್ರೆ ನಮ್ಗೆ ಚೆನ್ನಾಗಿರುತ್ತೆ. ದೆನ್ ಫೈಬರ್ಸ್ ನಮ್ಗೆ ಗೊತ್ತು ಉಂಟಲ್ಲ, ಇದೆಲ್ಲ ನಾವೆಲ್ಲ ಯೂಸ್ ಮಾಡ್ತಾನೆ ಇದೀವಿ ಅಲ್ವಾ. ಅಕ್ಕಿ, ರಾಗಿ, ಬೇಳೆ ಇದ್ರೆಲ್ಲ ಯೂಸ್ ಮಾಡ್ತಾನೆ ಇರ್ತೀವಿ. ಅಂಡ್ ಇಷ್ಟೆಲ್ಲ ಮತ್ತೆ ನೀರು ಕೂಡ ಅಷ್ಟೇ, ನಮ್ಮ ಬಾಡಿಗೆ 70% ನೀರ್ ಇರುತ್ತೆ, ಅದು ನಮ್ಗೆ ಬೇಕು. ಮತ್ತೆ ಫ್ಯಾಟ್ ಅಂತಂದ್ರೆ ಆಯಿಲ್, ನಾವು ಹಲವಾರು ತರದ ಆಯಿಲ್ ನಮ್ಗೆ ಯಾವ್ದು ಅವೈಲೇಬಲ್ ಕಡಿಮೆ ಸಿಗುತ್ತೆ ಅಂತ ನಾವು ನೋಡ್ತೀನೋ, ನಮ್ಗೆ ಒಳ್ಳೆ ಆಯಿಲ್ ಒಂದು ದುಡ್ಡು ಹೋದ್ರೂ ಕೂಡ ಪರವಾಗಿಲ್ಲ, ಬಿಕಾಸ್ ನಾವು ಅದನ್ನ ಬ್ಯಾಲೆನ್ಸ್ ಮಾಡಿ ನಮ್ಮ ಬಾಡಿ ಹೆಲ್ತಿಯಾಗಿ ಇಟ್ಕೊಳ್ಬೋದಲ್ವಾ. ಸೊ ಹಾಗಾಗಿ ಒಳ್ಳೆ ಗುಡ್ ಆಯಿಲ್, ಮೊದ್ಲೆಲ್ಲ ಬಂದು ಕಾಣದ ಎಣ್ಣೆ ಹೇಳ್ತಾ ಇದ್ರಲ್ವಾ. ಸೊ ಇವಾಗ ಅದೆಲ್ಲ ನಮ್ಗೆ ಇದೆ, ಇವಾಗ ಕೂಡ ಇದೆ, ಆರ್ಗ್ಯಾನಿಕ್ ಅಂತ ಶಾಪ್ ಗಳಲ್ಲಿ ಮಾರ್ತಾರೆ. ಬಟ್ ಟೂ ಕಾಸ್ಟ್ಲಿ ಇರುತ್ತೆ. ಅದಕ್ಕೆ ಏನ್ ಮಾಡ್ತೀವಿ ನಾವು, ಸ್ವಲ್ಪ ಕಡಿಮೆ ರೇಟ್ ಇದ್ದು ತಗೊಂಡ್ಬಿಡ್ತೀವಿ ಅಲ್ವಾ. ಸೊ ಅದೆಲ್ಲ ನಮಗೆ ನಾವೇ ಸ್ಪಾಯ್ಲ್ ಮಾಡ್ಕೊಳ್ತೀವಿ. ಜಾಸ್ತಿ ಯೂಸ್ ಮಾಡೋದು ಕ್ವಾಂಟಿಟಿ ಕಡಿಮೆ ಯೂಸ್ ಮಾಡಿದ್ರು ಕೂಡ ಒಳ್ಳೆ ಆಯಿಲ್ಸ್ ನ ನಾವು ಯೂಸ್ ಮಾಡ್ಕೋಬೇಕು. ಮೀನ್ಸ್ ಗೀ ಎಷ್ಟು ನಾವು ಗೀ ಯೂಸ್ ಮಾಡ್ತೀವೋ ಅಷ್ಟು ನಮ್ಗೆ ಒಳ್ಳೇದ ಅಂತೀವಿ. ಸೊ ದೆನ್ ಕಾರ್ಬೋಹೈಡ್ರೇಟ್ಸ್ ಈ ತರದೆಲ್ಲ ನಮ್ಮ ಬಾಡಿಗೆ 100% ನಮ್ಗೆ ಒಳ್ಳೆದು ಇದ್ರೆ ನಮ್ಗೆ ಒಳ್ಳೆ ನಮ್ಗೆ ಹೆಲ್ತಿ ಆದ ಬಾಡಿ ಅಂತ ಹೇಳ್ಬೋದು. ಸೊ ಇದನ್ನೆಲ್ಲ ನೆಕ್ಸ್ಟ್ ನಾವು ನೋಡ್ಲಿಕ್ಕೆ ಹೋದ್ರೆ ಅರ್ಲಿಯರ್ ಮೀನ್ಸ್ ಮೊದಲು ಹೇಗೆ ಇದ್ರು, ಫ್ರೀ ಆಫ್ ಕಾಸ್ಟ್ ಅಲ್ಲಿ ಮನೆಯಲ್ಲಿ ಮಗು ಆಗ್ತಾ ಇದ್ರು. ಮತ್ತೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೂಡ ಅದೇ ತರ ನಮ್ದು ದೇವರು ಕೊಟ್ಟ ಒಂದು ಸಟನ್ ಇಷ್ಟಂತ ಏಜ್ ಇರುತ್ತೆ, ಕೊಟ್ಟಿರ್ತಾರಲ್ವಾ, ಆಯುಷ್ ಬರ್ದಿರ್ತಾರೆ ಅಂತ ಹೇಳ್ತಾರೆ. ಅಷ್ಟು ಏಜ್ ತನಕ ನಾವು ಫ್ರೀಯಾಗಿ ಹೋಗ್ತೀವಿ. ಮೀನ್ಸ್ ಅದ್ರಲ್ಲಿ ಎಂತದ್ದು ನಮ್ಗೆ ಖರ್ಚು ಅಂತದ್ದು ಇಂಥದ್ದೆಲ್ಲ ಏನಿರ್ತಲ್ಲ ಹಾಸ್ಪಿಟಲ್ ಯಾವ್ದು ಇರ್ತಾರೆ, ಬಿಕಾಸ್ ನಾವು ಹೆಲ್ತಿಯಾದ ಫುಡ್ ತಿಂತಾ ಇದ್ವಿ. ಪ್ರೆಗ್ನೆಂಟ್ ಲೇಡಿ ಕೂಡ ಟಿಲ್ 9 ಮಂತ್ ತನಕ ಕೂಡ ಏನೋ ಅವ್ರಿಗೆ ಸಾಧ್ಯವಾದಷ್ಟು ನಡೆಯೋದಾಗ್ಲಿ, ಕೆಲಸ ಮಾಡೋದಾಗ್ಲಿ, ಮನೆಯಲ್ಲಿ ಇದು ಎಲ್ಲ ಮಾಡ್ತಾ ಇದ್ರು. ಸೊ ನಾರ್ಮಲ್ ನಮ್ಗೆ ಗರ್ಭಕೋಶಗಳು ನಮ್ಗೆ ಏನೆಲ್ಲ ಫ್ಲೆಕ್ಸಿಬಲ್ ಆಗ್ಬೇಕು ಅದೆಲ್ಲ ನ್ಯಾಚುರಲ್ ಆಗಿ ಫ್ಲೆಕ್ಸಿಬಲ್ ಆಗಿ ನಾರ್ಮಲ್ ಆಗಿ ಅವರು ಡೆಲಿವರಿ ಆಗ್ತಾ ಇದ್ರು. ಸೊ ಮನೆಯಲ್ಲಿ ಮಗು ಹುಟ್ತಾ ಇದ್ರಲ್ವಾ, ಆ ಹುಟ್ಲಿಕ್ಕೆ ಮಗು ಮನೆಗೆ ಸುಲಗಿತ್ತಿರಂತ ವಿಲೇಜ್ ಗಳಲ್ಲಿ ಅದಕ್ಕೆ ಆತರ ನಮ್ಮ ಲೇಡೀಸ್ ಗಳು ಇರ್ತಾ ಇದ್ರು, ದೊಡ್ಡವರು. ಸೊ ಅವರು ಹಾಗೆ ಮನೆಯಲ್ಲಿ ಹುಡ್ತಾ ಇದ್ರು. ಮತ್ತೆ ನಾವು ತಿನ್ನುವಂತಹ ಫುಡ್ ಕೂಡ ಯಾವುದೇ ತರ ಕೆಮಿಕಲೈಸ್ಡ್ ಆಗದೆ ನ್ಯಾಚುರಲ್ ಆಗಿ ಬೆಳೆಯುವಂತಹ ರಾಸಾಯನಿಕ ಗೊಬ್ಬರದ ಬೆಳೆಯುವಂತಹ ಫುಡ್ ನಾವು ತಿಂತಾ ಇದ್ವಿ ಅಲ್ವಾ, ಹೆಲ್ತಿ ಫುಡ್. ಅದೇ ನಾವು ಮಾಡುವಂತ ಕೆಲಸ ಕೂಡ ಅಷ್ಟೇ, ಒಂದೊಂದು ಕೂಡ ನಾವು ಫಿಸಿಕಲ್ ಆಗಿ ಮಾಡ್ತಾ ಇದ್ವಿ. ಒಂದು ನೀರ್ ತೆಗೆಯೋದಾಗ್ಲಿ, ಬಟ್ಟೆ ಒಗೆಯೋದಾಗ್ಲಿ, ಅಡಿಗೆ ಮಾಡುದು, ಒಲೆಲಿ ಕುತ್ತಿ ಮೀನ್ಸ್ ಒಲೆನಲ್ಲಿ ಅಡಿಗೆ ಮಾಡೋದಂದ್ರೆ ಕೂಡೋದ್ರದ್ದು, ಹೇಳೋದು, ಒಲೆ ಯೂಸ್ ಮಾಡೋದು, ಆ ತರದಲ್ಲಿ ನ್ಯಾಚುರಲ್ ಆಗಿ ನಾವು ಒಂದೊಂದು ಕೂಡ ನಮ್ಮ ಬಾಡಿಗೆ ನಾವು ಕೆಲಸ ಕೊಟ್ಟು ನಾವು ಕೆಲಸ ಮಾಡ್ತಾ ಇದೀವಿ ಅಲ್ವಾ. ದೆನ್ ಮತ್ತೆ ನಮ್ಮ ಫ್ಯಾಮಿಲಿ ಅನ್ನೋದೊಂದು ಬಾಂಡಿಂಗ್ ಇರ್ತಾ ಇತ್ತು. ಅತ್ತೆ ಮಾವ, ಅಜ್ಜಿ, ತಾತ, ಮಕ್ಕಳು, ಮೊಮ್ಮಕ್ಕಳು, ನಾವು ಹಂಗೆ ಎಲ್ಲರೂ ಜಾಯಿಂಟ್ ಆಗಿ ಒಂದು ಫ್ಯಾಮಿಲಿ. ಕೆಲವು ಕಡೆ ಹೋದ್ರೆ ಈ ರೋಡ್ ಫುಲ್ ನಮ್ದೇ ಅಂತ ಇದ್ರು, ಮೊದ್ಲೆಲ್ಲ ಹಂಗೆ ಹೇಳ್ತಾ ಇದ್ರು, ಈ ರೋಡ್ ಫುಲ್ ನಮ್ದೇ, ಇದು ಅವರು ಇವರು ಅಂತ ಹೇಳ್ತಾರೆ. ಬಿಕಾಸ್ ಆ ರೀತಿಯಾಗಿ ಫ್ಯಾಮಿಲಿ ಬಾಂಡಿಂಗ್ ಆಗಿ ಲೈಫ್ ಲೀಡ್ ಮಾಡ್ತಾ ಇದ್ರು.
ಸೊ ದೇವ್ರು ಕೊಟ್ಟಂತ ಎಷ್ಟೇ ನೀವ್ ವರ್ಷ ಇದ್ರು ಕೂಡ ಒಂದಿನ ಹೋಗ್ಲೇಬೇಕಲ್ವ. ಹುಟ್ಟಿದ್ದು ನಿಜ ಅಂತಂದ್ಮೇಲೆ ಹೋಗೋದು ಕೂಡ ಒಂದಿನ ನಿಜ. ಬಟ್ ಅದು ನ್ಯಾಚುರಲ್ ಆಗಿ ಆ ದಿನ ನಮ್ಗೆ ಬರ್ತಾ ಇತ್ತು. ಅದು ಕೂಡ ಅವರು ಅನಲೈಸ್ ಮಾಡ್ತಾ ಇದ್ರು, ನಾನು ಈಗ ಹೋಗ್ತಾ ಇದೀನಿ, ಬಿಕಾಸ್ ಅವ್ರು ಫೀಲ್ ಮಾಡ್ತಾ ಇದ್ರಂತೆ ನನ್ಗೆ ಅಷ್ಟೇ ಇನ್ನ ನಾನು ಹೋಗ್ತೀನಿ ಅಂತ. ಸೊ ಅವಾಗ ಫ್ಯಾಮಿಲಿ ಮೆಂಬರ್ಸ್ ನೆಲ್ಲ ಗ್ಯಾದರ್ ಮಾಡಿ ನೋಡಿ, ಅವ್ರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಳು ಕೈಲಿ ತೀರ್ಥ ನೀರು ಹಾಲು ಕುಡ್ಸ್ಕೊಂಡು ಹೋಗ್ತಾ ಇದ್ರು. ಸೊ ಆ ರೀತಿ ಫ್ರೀ ಆಫ್ ಕಾಸ್ಟ್ ಅಂತ ಹೇಳಿದ್ವಿ ಅಲ್ಲ, ಇದನ್ನ ಯಾವ ಖರ್ಚು ಇಲ್ಲದೆ ಮನೆಯಿಂದನೇ ಹೋಗ್ತಾ ಇದ್ರು. ದೆನ್ ಇವಾಗ ಬಟ್ ನಾವು ನೋಡ್ಲಿಕ್ಕೆ ಹೋದ್ರೆ ಲಿವಿಂಗ್ ಶಾರ್ಟ್ ಡೈಯಿಂಗ್ ಸೂನ್ ಅಂದ್ರೆ ನಮ್ಗೆ ಮಗು ಹುಟ್ಟುತ್ತೆ ಇವಾಗ ಕೂಡ, ಇಲ್ಲ ಅಂತಲ್ಲ. ಮಗು ಹುಟ್ಲಿಕ್ಕೆ ಮೊದಲು ನಾವೇನ್ ಮಾಡ್ತೀವಿ, ಪ್ರೆಗ್ನೆಂಟ್ ಲೇಡಿಗೆ ಯಾವುದೇ ತರ ಕೆಲಸ ಕೊಡೋದು. ಬಿಕಾಸ್ ತುಂಬಾ ನಾವು ಮೀನ್ಸ್ ಹ್ಯಾಪಿಯಾಗಿ ಟೇಕ್ ಕೇರ್ ಮಾಡ್ತೀವಿ. ನೀನ್ ಕೆಲಸ ಮಾಡ್ಬೇಡ, ಆ ಕೆಲಸ ಮಾಡ್ಬೇಡ, ನೀನ್ ಕೂತ್ಕೋ ಅಂತೇಳಿ ಕೂತಲ್ಲಿ ಅವ್ರಿಗೆ ಜ್ಯೂಸ್ ಕೊಡೋದು ಹಾಲು ಕೊಡೋದು ಮಾಡ್ತಾರೆ ಕೆಲವರು ತುಂಬಾ ಇದ್ ಮಾಡ್ತಾರಲ್ಲ. ಸೊ ಅಂತದ್ ಏನಾಗುತ್ತೆ ಅಂತಂದ್ರೆ ಅವ್ರಿಗೆ ನಾರ್ಮಲಿ ಆಗಿ ಡೆಲಿವರಿ ಆಗಲ್ಲ. ಸೊ ಹಾಸ್ಪಿಟಲ್ ಅಲ್ಲಿ ಆ ಮಗುಗೆ ಕೂಡ ಮೀನ್ಸ್ ಪ್ರೆಗ್ನೆಂಟ್ ಆದ ತಕ್ಷಣ ಪ್ಯಾಕೇಜ್ ತಗೊಂಡ್ಬಿಡ್ತಾರೆ ಕೆಲವು ಹಾಸ್ಪಿಟಲ್ಗಳಲ್ಲಿ. ಕೆಲವು ಡಿಪೆಂಡ್ಸ್ ಆನ್ ಅವರ ಫೈನಾನ್ಷಿಯಲಿ ಸಿಚುಯೇಷನ್ ಮೂಲಕ ಹಂಗ ಆಗ್ಬಿಡುತ್ತೆ ಅಲ್ವಾ. ಸೊ ಹಾಗಾಗಿ ಹಾಸ್ಪಿಟಲ್ ಮಗು ಹುಟ್ಟಕ್ಕೆ ಮೊದ್ಲಿಂದಾನೇ ಹಾಸ್ಪಿಟಲ್ ಟ್ರೀಟ್ಮೆಂಟ್ ಸ್ಟಾರ್ಟ್, ಮತ್ತೆ ಹುಟ್ಟೋದು ಕೂಡ ಹಾಸ್ಪಿಟ್ಲು ಅಲ್ವಾ. ಸೊ ಹಂಗಾದ್ಮೇಲೆ ಒಂದೊಂದು ಪ್ರಾಬ್ಲಮ್ ಕೂಡ ನ್ಯಾಚುರಲ್ ಫುಡ್ ತಿನ್ನೋದೇ ನಾವು ಏನ್ ಮಾಡ್ತೀವಿ, ಒಂದೊಂದಕ್ಕೂ ಮೆಡಿಸನ್ಗೆ ನಾವ್ ಅಡಿಕ್ಟ್ ಆಗಿ ತಲೆನೋಗಿ ಹೊಟ್ಟೆ ನೋಗಿ ಒಂದು ಮಾತ್ರೆ, ಈ ರೀತಿ ನಾವೇ ಸೆಲ್ಫ್ ಮೆಡಿಸನ್ ಎಲ್ಲ ಇಟ್ಕೊಂಡು ಅದನ್ನ ಯೂಸ್ ಮಾಡ್ಬೇಕು. ಸೊ ಒಂದೊಂದಕ್ಕೂ ಪ್ರಾಬ್ಲಮ್. ನಾವು ಮೆಡಿಸನ್ ತಿಂದು ಏನಾಗುತ್ತೆ, ನಮ್ಮ ಬಾಡಿ ಬಂದು ಮೆಡಿಸನ್ ಆಗಿ ಮೀನ್ಸ್ ಕೆಮಿಕಲೈಸ್ಡ್ ಆಗಿ ನಮ್ಗೆ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಹಂಗಾಗಿ ಏನಾಗುತ್ತೆ, ಒಂದು ದಿನ ಯಾವ್ದೋ ಒಂದು ಚಿಕ್ಕ ಪ್ರಾಬ್ಲಮ್ ಬಂತಂದ್ರೆ ಕೂಡ ನಾವು ಹಾಸ್ಪಿಟ್ಲಿಗೆ ಹೋದ್ರೆ ತೆಗೆದು ಚಿಕ್ಕ ಸಿರೆಂಜ್ ಮೀನ್ಸ್ ಬ್ಲಡ್ ಮಾತ್ರ, ಬಟ್ ಆ ಒಂದು ಸಿರೆಂಜ್ ಬ್ಲಡ್ ಅಲ್ಲಿ 10 ಕಾಯಿಲೆಗಳು ಲಿಸ್ಟ್ ಬಂದ್ಬಿಡುತ್ತೆ ನಮ್ಗೆ. ಸೊ ಲಿಸ್ಟ್ ಬಂದು ಕೊಟ್ಬಿಡ್ತಾರೆ ಅಲ್ವಾ. ಹಂಗಾದ್ಮೇಲೆ ಏನಾಗುತ್ತೆ, ಕೊನೆಗೆ ಒಂದು ದಿನ ಹಾಸ್ಪಿಟಲೈಸ್ಡ್ ಆಗಿನೇ ಅದು ಟೂ ಕಾಸ್ಟ್ಲಿ ಆಗಿ ಮೀನ್ಸ್ ಅದೇನೆ ಹುಟ್ಟೋದು ಉಚಿತ ಸಾವು ಖಚಿತ ಅಂತಂದ್ರ ಹಂಗೆ ಹುಟ್ಟೋದು ಹಾಸ್ಪಿಟಲ್ ಅಲ್ಲಿ ಖರ್ಚು ಮಾಡ್ಕೊಂಡು ಹುಟ್ಟುತ್ತೀವಿ, ಮತ್ತೆ ಹೋಗೋದು ಕೂಡ ಅದೇ ತರ ಖರ್ಚಿಂದ ಹೋಗುತ್ತೆ ಎಲ್ಲರಿಗಲ್ಲ ಕೆಲವರಿಗೆ. ಸೊ ಹಂಗೆ ಈ ರೀತಿ ಅದ ನಮ್ಮ ಲೈಫ್ ಸ್ಟೈಲ್ ಹಿಂಗ್ ಆಗೋಗಿದೆ ಅಂತ ನಾವ್ ಹೇಳ್ತೀವಿ. ಎಸ್ ಎಸ್ ಯಾ ವಾಟ್ ವೆಂಟ್ ರಾಂಗ್, ಇದಕ್ಕೆ ಏನಪ್ಪ ನಮ್ಗೆ ಕಾರಣ, ಏನ್ ತಪ್ಪಾಗಿದೆ ಅಂತ ನೋಡ್ಲಿಕ್ಕೆ ಹೋದ್ರೆ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ನೋಡಿ ನಮಗೆ ನೀವೆಲ್ಲ ಪಿಕ್ಚರ್ ಅಲ್ಲಿ ನೋಡ್ಬಹುದು ಅಲ್ವಾ, ಗಾಡ್ ಮೇಡ್ ಫುಡ್ ಅಂಡ್ ಮ್ಯಾನ್ ಮೇಡ್ ಫುಡ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿ ತೋರಿಸಿದ್ದಾರೆ. ಗಾಡ್ ಮೇಡ್ ಫುಡ್ ಮೀನ್ಸ್ ನಮಗೆ ನೇಚರಲಿ ಏನೆಲ್ಲ ಸಿಗುತ್ತೆ, ಸೀಸನ್ ವೈಸ್ ಏನೆಲ್ಲ ಸಿಗುತ್ತೆ ಅದೇ ನಮ್ಗೆ ಗಾಡ್ ಮೇಡ್ ಫುಡ್ ಅಂತ ಹೇಳ್ತೀವಿ. ಅದು ಅಲ್ವಾ, ಸೀಸನ್ಗೆ ಅದದ್ದು ತಕ್ಕಂತೆ ಅದದ್ದು ಬೆಳೆಯುತ್ತೆ. ದ್ರಾಕ್ಷಿ ಬೆಳೆಯುತ್ತೆ, ಮಾವಿನ ಟೈಮ್ ಇವಾಗೆಲ್ಲ ಎಲ್ಲರೂ ನೋಡ್ಬೋದು, ಮರಗಳಲ್ಲಿ ಎಲ್ಲ ಹೂವೆಲ್ಲ ಬಂದ್ಬಿಟ್ಟಿದೆ ಆಗ್ಲೇ. ಸೊ ಮಾವಿನ ಕಾಲ ಬರುತ್ತೆ, ಅದಕ್ಕೆ ಅಂತ ಒಂದೊಂದು ಸೀಸನ್ ಎಲ್ಲದಕ್ಕೂ ಬರುತ್ತೆ. ಬಟ್ ಅದು ಸೀಸನ್ ವೈಸ್ ಯಾವ್ದು ಬರುತ್ತೆ ಅವಾಗ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಅದನ್ನ ಜಾಸ್ತಿ ಯೂಸ್ ಮಾಡ್ಬೇಕು. ಅದೇ ಗಾಡ್ ಮೇಡ್ ಫುಡ್ ಅಂತ ಹೇಳೋದು. ನಮ್ಗೆ ದೇವ್ರು ಕೊಟ್ಟಂತಹ ಒಂದೊಂದು ಹಣ್ಣು ತರಕಾರಿಗಳು ಕೂಡ ಸೀಸನ್ ವೈಸ್ ನಾವು ಯೂಸ್ ಮಾಡ್ಲೇಬೇಕು, ಅದು ಗಾಡ್ ಮೇಡ್ ಫುಡ್. ಬಟ್ ನಾವು ಅದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡಲ್ಲ. ಈಗೆಲ್ಲ ಕೆಲವರು ಮಾತ್ರ ಹಂಗೆ ಮಾಡ್ತೀವಿ ಅಲ್ಲ. ಸೊ ಇವಾಗ ಏನ್ ಮಾಡ್ತೀವಿ, ಮ್ಯಾನ್ ಮೇಡ್ ಫುಡ್ ಜಾಸ್ತಿ ಅದಕ್ಕೆ ಅಡಿಕ್ಟ್ ಆಗ್ಬಿಟ್ಟಿದೀವಿ. ಬಿಕಾಸ್ ಟೇಸ್ಟಿ ಅಂಡ್ ಕಲರ್ಫುಲ್ ಅದ್ರದ್ದು ಲುಕ್ ಆ ರೀತಿ ಎಲ್ಲ ನೋಡ್ಬಿಟ್ಟು ಅದಕ್ಕೆ ನಾವು ಅಡಿಕ್ಟ್ ಆಗ್ಬಿಟ್ಟಿದೀವಿ ಅಲ್ವಾ. ಸೊ ಹಂಗಾಗಿ ನಮ್ಗೆ ಇದನ್ನೆಲ್ಲ ತಿಂತ ಏನಾಗುತ್ತೆ, ನಮ್ಗೆ ಪಿಜ್ಜಾ ಅದ್ರಿಂದಾನೇ ನೋಡಿ ಎಲ್ಲಿ ನೋಡಿದ್ರೆ ಅಷ್ಟೇ. ಒಂದು ಬರ್ಡೇ ಪಾರ್ಟಿ ಅಂದ್ರೆ ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ವಿ, ಮನೆಯಲ್ಲಿ ದೇವರಿಗೆ ಪೂಜೆ ಮಾಡಿ ದೊಡ್ಡವರ ಹತ್ರ ಆಶೀರ್ವಾದ ಮಾಡ್ಕೊಂಡು ವಡೆ ಪಾಯಸ ಈ ತರ ತಿಂತಾ ಇದೀವಿ. ಮನೆಯಲ್ಲಿ ಬರ್ಡೇ ಆತರ ಮಾಡ್ತಾ ಇದ್ವಿ. ಬಟ್ ಇವಾಗ ಏನ್ ಮಾಡ್ತೀವಿ, ಒಂದು ಬರ್ಡೇ ಆದ್ರೂ ಕೂಡ, ಒಂದು ಪಾರ್ಟಿ ಸೆಲೆಬ್ರೇಷನ್ ಮಾಡಿದ್ರು ಕೂಡ ಪಿಜ್ಜಾ ಹಟ್ಟಿಗೆ ಹೋಗೋದು, ಮತ್ತೆ ಅಲ್ಲಿಗೆ ಹೋಗೋದು, ಆರ್ಡರ್ ಮಾಡೋದು, ಕೇಕ್ಸ್ ತಿನ್ನೋದು ತಪ್ಪಂತ ಹೇಳ್ತಾ ಇಲ್ಲ. ಬಿಕಾಸ್ ನಮ್ಮ ಲೈಫ್ ಈ ತರ ಚೇಂಜ್ ಆಗಿದೆ ಅಂತ ಹೇಳೋದು ಅದನ್ನ. ಬಟ್ ಎಷ್ಟು ನಾವು ಕಡಿಮೆ ಸ್ಕಿಪ್ ಮಾಡ್ಕೊಂಡಿರ್ತೀವೋ ಅಷ್ಟು ನಾವು ಹೆಲ್ತಿಯಾಗಿ ಇರಬಹುದು ಅಂತ ಹೇಳ್ತೀನಿ. ಸೊ ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ಅರ್ಲಿಯರ್ ಕುಕಿಂಗ್ ಮೆಥಡ್ ನಮ್ಗೆಲ್ಲರಿಗೂ ಗೊತ್ತಿದೆ. ಅವಾಗೆಲ್ಲ ಏನ್ ಮಾಡ್ತಾ ಇದ್ರು, ಒಲೆನಲ್ಲಿ ಮಾಡ್ತಾ ಇದ್ರು. ಅಂದ್ರೆ ಅಷ್ಟು ಹೆಲ್ತಿಯಾಗಿ ನಮ್ಗೆ ಫುಡ್ ಸಿಗ್ತಾ ಇತ್ತು. ಮತ್ತೆ ಇನ್ನೊಂದು ಮಣ್ಣಿನ ಪಾತ್ರೆಗಳು, ಮಣ್ಣಿನ ಮಡಿಕೆ, ಒಂದೊಂದಕ್ಕೂ ಮಣ್ಣಿನ ಪಾತ್ರೆ ಇರ್ತಾ ಇತ್ತು. ಅದ್ರಲ್ಲಿ ಯಾವುದೇ ಕೋಟಿಂಗ್ ಇರ್ತಾ ಇರ್ಲಿಲ್ಲ, ಯಾವುದೇ ಕೆಮಿಕಲ್ ಪಾತ್ರೆಗಳು ಇರ್ತಾ ಇಲ್ಲ, ಯಾವ್ದು ಪ್ಲಾಸ್ಟಿಕ್ ಇರ್ತಾ ಇರ್ಲಿಲ್ಲ. ಸೊ ಹಾಗಾಗಿ ಆತರ ಒಳ್ಳೆ ಚೆನ್ನಾಗಿ ಅವ್ರಿಗೆ ಅದ್ರಲ್ಲಿ ಮಣ್ಣಿನಲ್ಲಿ ಮಾಡಿದ ಪಾತ್ರೆಗಳಲ್ಲಿ ಫುಡ್ ತಿಂದ್ರೆ ಕೂಡ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾರೆ. ಬಟ್ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ. ಇವಾಗ ಯಾರು ಮಾಡ್ತಾರೆ ಅದೆಲ್ಲ ಮಾಡ್ಲಿಕ್ಕೆ
ಇಲ್ಲ. ಬಟ್ ಮಾಡ್ಲಿಕ್ಕಿಲ್ಲ ಅಂದ್ರೆ ಲೈಫ್ ಸ್ಟೈಲ್ ಚೇಂಜ್ ಆಗೋಯ್ತಲ್ಲ, ಸೊ ಅದನ್ನ ಕೂಡ ಚೇಂಜ್ ಆಗೋಗೋಯ್ತು. ಸೊ ಆತರ ಇತ್ತು. ಬಟ್ ಇವಾಗ ನಾವೇನ್ ಮಾಡ್ತೀವಿ, ಆ ಬರೀ ಈ ತರದ್ದು ಮೀನ್ಸ್ ನಾನ್ ಸ್ಟಿಕ್ಕಿ ಪಾತ್ರೆಗಳು, ಕರೆಂಟ್ ಸ್ಟವ್, ಇಂಡಕ್ಷನ್ ಸ್ಟವ್, ಆ ರೀತಿ ಎಲ್ಲ ಗ್ಯಾಸ್ ಇದನ್ನೆಲ್ಲ ಯೂಸ್ ಮಾಡ್ತಾ ಇದ್ವಿ. ಮತ್ತೆ ನಾವು ತಿನ್ನೋ ಫುಡ್ ಕೂಡ ತುಂಬಾನೇ ಡಿಫ್ರೆಂಟ್ ಆಗೋಗಿದೆ. ಯಾವ್ದು ಕೂಡ ಹೆಲ್ತಿ ಫುಡ್ ನಾವು ಇದ್ರೂ ಕೂಡ ಬಟ್ ನಾವು ಅಕ್ಸೆಪ್ಟ್ ಮಾಡ್ಕೊಳ್ದೆ ಈ ತರ ಫುಡ್ ಗಳನ್ನ ನಾವು ತಿಂದು ನಮ್ಮ ಇದನ್ನ ನಾವು ಕೆಡಿಸ್ಕೊಳ್ತಾ ಇದೀವಿ ಅಂತ ಹೇಳ್ತೀವಿ. ನೆಕ್ಸ್ಟ್, ಯಾ ಎಸ್, ಒನ್ಸ್ ಅಗೈನ್ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಗೆ ನಾವೆಲ್ಲರೂ ಸ್ವಾಗತ ಕೋರುವ. ಅಲ್ಲ ನೋಡಿ, ಇದ್ರಲ್ಲಿ ನಮ್ಗೆ ನ್ಯಾಚುರಲ್ ಆಗಿ ಹೇಳ್ತೀವಲ್ಲ, ಜಡಿಬುಟಿ ಗಿಡಮೂಲಿಕೆಗಳು, ಅದ್ರಿಂದ ಮಾಡಿರುವಂತಹ ಒಂದು ಬ್ಯೂಟಿಫುಲ್ ಆದ 37+ ನಮ್ಮ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ಸ್ ಇದು ಬಂದು ನಮಗೆ ಯಾವುದೇ ಮೆಡಿಸನ್ ಅಲ್ಲ. ನಮಗೆ ಯಾವುದೆಲ್ಲ ನಮ್ಗೆ ಬಾಡಿಗೆ ಕಡಿಮೆ ಆಗಿದೆ, ಯಾವ ಆರ್ಗನ್ಸ್ ಗೆ ಏನ್ ಪ್ರಾಬ್ಲಮ್ ಗೆ ಕಡಿಮೆ ಆಗೋದಿಲ್ಲ, ನ್ಯಾಚುರಲ್ ಆಗಿ ನಮ್ಗೆ ಬಂದು ತಯಾರಿಸಿ ರೆಡಿ ಟು ಕನ್ಸ್ಯೂಮ್ ಅಂತ ಕೊಟ್ಟಿದ್ದಾರೆ. ನಮ್ಮ ಈ ಪ್ರಾಡಕ್ಟ್ ಗೆ ಒನ್ಸ್ ಅಗೇನ್ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಇಷ್ಟು ಕಾಯಿಲೆಗಳಿಂದ ನಮ್ಗೆ ಅದು ಮೀನ್ಸ್ ನಮ್ಗೆ ಕಾಯಿಲೆ ಇಲ್ದಂಗೆ ಮಾಡಿದೆ ಅಲ್ವಾ, ಎಷ್ಟೋ ಜನ ಸೇವ್ ಆಗಿದೀವಿ ಕೂಡ. ಸೊ ಅಂತ ಬ್ಯೂಟಿಫುಲ್ ಪ್ರಾಡಕ್ಟ್. ನೆಕ್ಸ್ಟ್, ಎಸ್, ಈ ಪ್ರಾಡಕ್ಟ್ ಬಗ್ಗೆ ಹೇಳಲಿಕ್ಕೆ ನನಗೆ ತುಂಬಾ ಯಾವಾಗ್ಲೂ ಖುಷಿ ಅನ್ಸುತ್ತೆ. ಯಾಕಂತಂದ್ರೆ ನಮ್ ಎಲ್ಲರಿಗೂ ಗೊತ್ತಿರುವ ಹಾಗೆ ಕೊರೋನಾ ಆದ್ಮೇಲೆ ಇಮ್ಯುನಿಟಿ ಅಂದ್ರೆ ಏನು, ಆಯುರ್ವೇದ ಅಂದ್ರೆ ಏನು, ಕಷಾಯ ಅಂದ್ರೆ ಏನು ಅಂತ ಎಲ್ಲರಿಗೂ ಒಂದು ಅವೇರ್ನೆಸ್ ತಂದು ಕೊಟ್ಟಂತಹ ಒಂದು ಇಮ್ಯುನಿಟಿ ಸಿರಾಪ್ ಅಂತ ಹೇಳ್ಬೋದು, ಇಮ್ಯುನಿಟಿ ಅಂತ. ಸೊ ಇಮ್ಯುನಿಟಿ ಯಾರಿಗೆಲ್ಲ ಇಲ್ಲ ಅವರೆಲ್ಲ ಹೋದ್ರಲ್ವಾ. ಸೊ ಇಮ್ಯುನಿಟಿ ಯಾರಿಗೆಲ್ಲ ಇದ್ವಿ, ಇವಾಗೆಲ್ಲ ಒಟ್ಟಿಗೆ ಕುತ್ಕೊಂಡಿದೀವಿ. ಬಿಕಾಸ್ ನಮ್ಮ ಬಾಡಿನಲ್ಲಿ ಅಂತ ಒಂದು ರೆಸಿಸ್ಟೆನ್ಸ್ ಪವರ್ ನಮ್ಗೆ ಇತ್ತು. ಸೊ ಅದ್ ಯಾರಿಗೆಲ್ಲ ಇಲ್ಲ ಅವರಿಗೆ ಬಂದು ನಾವು ಇಮ್ಯುನಿಟಿ ಸಿರಪ್ ಅವಾಗೆಲ್ಲ ಕೊಟ್ಟಿದ್ವಿ ಅಲ್ಲ. ಸೊ ಇವಾಗ ಕೂಡ ಅಷ್ಟೇ, ನಾವು ಏನೋ ಟಯರ್ಡ್ ಆಗಿದೆ ನಮ್ಗೆ, ಸೊ ನಮ್ಗೆ ಸ್ವಲ್ಪ ಊಟ ಮಾಡ್ಲಿಕ್ಕೆ ಕೂಡ ಸರಿಗ ಆಗ್ತಾ ಇಲ್ಲ, ನನ್ಗೆ ಬ್ಲಡ್ ಕೂಡ ಜಾಸ್ತಿ ಇಲ್ಲ, ಈಗ ಏನೇ ತರ ಸಮಸ್ಯೆ ಇದ್ರು ಕೂಡ ನಾವು ಇಮ್ಯುನಿಟಿ ಸಿರಾಪ್ ನ ಬಳಸ್ಬೋದು. ಇದ್ರಲ್ಲಿ ಏನೆಲ್ಲ ಕಂಟೆಂಟ್ಸ್ ಇದೆ ಅಂತ ಹೇಳಿದ್ರೆ, ಫಸ್ಟ್ ಅಲೋವೆರಾ, ತ್ರಿಫಲ, ಜಿಂಜರ್, ಗಿಲಾಯ್, ಅಶ್ವಗಂಧ, ಪುನರ್ನವ, ಮುಲಾಟಿ, ಮೇಥಿ, ಆಪಲ್ ಎಕ್ಸರ್, ಈ ರೀತಿ ನಮ್ಗೆ ಇಂಗ್ರೀಡಿಯೆಂಟ್ಸ್ ಅನ್ನೆಲ್ಲ ಹಾಕಿ ಕೊಟ್ಟಿದ್ದಾರೆ. ಎಸ್ ಮೇಡಮ್, ನನಗ್ ಗೊತ್ತು ಬಿಡಿ, ಇದನ್ನೆಲ್ಲ ನಾವು ತಗೊಂಡ್ ಮಾಡ್ಕೊಳ್ತೀವಿ ಅಂತೇಳಿ ನಾವು ಪಲ್ಸರ್ ಅಂಗಡಿಗೆ ಹೋಗಿ ಅಥವಾ ಯಾವ್ದೋ ಶಾಪ್ ಅಲ್ಲಿ ಹೋಗಿ ತಗೊಂಡ್ ಮಾಡ್ಲಿಕ್ಕೆ ಆಗತ್ತಾ? ನೋ ಚಾನ್ಸ್. ಬಿಕಾಸ್ ಇದ್ರಲ್ಲಿ ನಮ್ಗೆ ನಮ್ಮ ಕಂಪನಿ ಕಡೆ ನಮ್ಮ ಸೈಂಟಿಸ್ಟ್ ಗೆ ನಾನು ಯಾವಾಗ್ಲೂ ದೇವ್ತರ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾನೆ ಇರ್ತೀನಿ. ನಮ್ಮ ಕಂಪನಿಯ ಸೈಂಟಿಸ್ಟ್ ದೇಶಪಾಂಡೆ ಸರ್ ಕೂಡ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಬಿಕಾಸ್ ಅವರ ಗೈಡೆನ್ಸ್ ಅಲ್ಲಿ ನಮ್ಮ ಒಂದೊಂದು ಪ್ರಾಡಕ್ಟ್ ಕೂಡ ರೆಡಿ ಆಗ್ತಿದೆ ಅಂತ ಹೇಳ್ಬಹುದು. ಸೊ ಇದರಲ್ಲಿ ಹೇಳಿದಂತಹ ಕಂಟೆಂಟ್ಸ್ ಎಲ್ಲಾನು ಅವರಿಗೆ ಗೊತ್ತು ಎಷ್ಟಕ್ಕೆ ಎಷ್ಟು ಹಾಕ್ಬೇಕಂತ ಹೇಳಿ. ಸೊ ಅಂತದೆಲ್ಲ ಅವರು ರೆಡಿ ಟು ಕನ್ಸ್ಯೂಮ್ ನಮ್ಗೆ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳ್ಬಹುದು. ಇದರಲ್ಲಿ ನೋಡಿ ನಮ್ಗೆ ಎಂತದೆಲ್ಲ ಬೆನಿಫಿಟ್ ಇದೆ ಅಂತಂದ್ರೆ, ನಮ್ಗೆ ಹಾರ್ಟ್ ಗೆ ಕೂಡ ರಿಲೇಟೆಡ್ ಯಾವುದೇ ಸಮಸ್ಯೆ ಇದ್ರು ಕೂಡ ನಮ್ಗೆ ಕ್ಲಿಯರ್ ಮಾಡಿ ಕೊಡುತ್ತೆ. ಮತ್ತೆ ಮೇನ್ಲಿ ನಮ್ಗೆ ಬಾಡಿಲಿರೋ ಟಾಕ್ಸಿನ್ಸ್ ನ ರಿಮೂವ್ ಮಾಡುತ್ತೆ. ಮೊದ್ಲೆಲ್ಲ ಟಾಕ್ಸಿನ್ಸ್ ರಿಮೂವ್ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ತಾ ಇದ್ವಿ, ಕ್ಯಾಸ್ಟ್ರಾಲ್ ನ ಬಿಸಿ ಮಾಡಿ ಲೀವ್ ಟೈಮ್ ಅಲ್ಲಿ ಮಕ್ಕಳಿಗೆ ಕೊಡ್ತಾ ಇದ್ರು. ನಾವೆಲ್ಲ ಯೂಸ್ ಮಾಡಿದೀವಿ, ಅದರಿಂದ ಹೇಳ್ತಾ ಇದ್ದೀನಿ. ಸೊ ಅವಾಗ ಏನಾಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ಹೊಟ್ಟೆ ಎಲ್ಲ ಕ್ಲೀನ್ ಆಗ್ಬಿಡುತ್ತೆ. ಅವಾಗ ಹೊಟ್ಟೆ ಕ್ಲೀನ್ ಆಯ್ತು ಅಂತ ಇವಾಗ ಏನ್ ಮಾಡ್ತೀವಿ, ಅದನ್ನು ಕ್ಲೀನ್ ಮಾಡ್ಲಿಕ್ಕೆ ಮೆಡಿಕಲ್ ಶಾಪ್ ಹೋಗಿ ಟ್ಯಾಬ್ಲೆಟ್ಸ್ ತಗೋತೀವಿ ಅಲ್ಲ, ಅದು ಕೂಡ ಕೆಮಿಕಲ್ಸ್. ಸೊ ಅದ್ಯಾವುದು ಬೇಡ. ನಮ್ಮ ಈ ಇಮ್ಯುನಿಟಿ ಸಿರಪ್ ಕುಡಿಯೋದ್ರಿಂದ ನಮಗೆ ಬಂದು ಒಳ್ಳೆ ಎನರ್ಜೆಟಿಕ್ ಆಗಿ ನಮ್ಗೆ ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡೋದಲ್ಲದೆ ನಮ್ಗೆ HB ಲೆವೆಲ್ಸ್ ಬ್ಲಡ್ ಇಂಪ್ರೂವ್ ಮಾಡಿ ಕೊಡುತ್ತೆ. ಲಿವರ್ ಗೆ ಪ್ರೊಟೆಕ್ಟಿವ್ ಆಗಿರುತ್ತೆ, ಹಾರ್ಟ್ ಗೆ ಪ್ರೊಟೆಕ್ಟಿವ್ ಆಗಿರುತ್ತೆ. ಸೊ ನಮ್ಗೆ ಏನೇ ಡೈಜೆಷನ್ ಪ್ರಾಬ್ಲಮ್ ಇದ್ರೂ ಕೂಡ ಅದು ಕೂಡ ನಮ್ಗೆ ಕ್ಲಿಯರ್ ಮಾಡಿ ಕೊಡುತ್ತೆ. ಸೊ ಇಂತಹ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನಮ್ಮ ಇಮ್ಯುನಿಟಿ ಸಿರಪ್ ಬಂದು ನಮ್ಮ ಇಷ್ಟು ದೊಡ್ಡ ಬಾಡಿನ ಪ್ರೊಟೆಕ್ಟ್ ಮಾಡುವಂತಹ ಬ್ಯೂಟಿಫುಲ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ನೋಡಿ, ಇಮ್ಯುನಿಟಿ ಸಿರಪ್ ನಮಗೆ ಯಾರೇ ಕಾಯಿಲೆ ಬಂದ ಮೇಲೆ ನಾವು ತಗೊಳ್ಬೇಕಂತೇನಿಲ್ಲ, ಎಲ್ಲರೂ ತಗೋದು. ಈವನ್ 1 ವಯಸ್ಸು ಮಗುವಿಂದ ಕೂಡ, ಮಗುಗಳಿಗೆ ಡ್ರಾಪ್ಸ್ ಹೇಳ್ತೀವಿ ನಾವು, ದೊಡ್ಡವ್ರಿಗೆ ML ತರ ಕುಡಿಯಿರಿ ಅಂತ ಹೇಳ್ತೀವಿ. MLs ಮೀನ್ಸ್ 10 ml, 15 ml, 20 ml ಈ ರೀತಿ ನಾವು ರೆಫರ್ ಮಾಡೋದಲ್ವಾ. ಆ ರೀತಿ ಮಗುವಿಂದ ದೊಡ್ಡ ಏಜ್ ತನಕ ಕೂಡ ಕುಡಿಯುವಂತಹ ಬ್ಯೂಟಿಫುಲ್ ಪ್ರಾಡಕ್ಟ್ ನಮ್ಮ ಇಮ್ಯುನಿಟಿ ಸಿರಪ್. ಸೊ ನೆಕ್ಸ್ಟ್, ಅದನ್ನ ನಾನು ಯಾವಾಗ್ಲೂ ನಮ್ಮ ಫೌಜಿ ಆದ್ಮಿಗೆ ಕಂಪೇರ್ ಮಾಡ್ತೀನಿ. ನಾವೆಲ್ಲ ಚೆನ್ನಾಗಿರ್ಬೇಕಂದ್ರೆ ನಮ್ಮ ಇಂಡಿಯಾ ಬಾರ್ಡರ್ ಅಲ್ಲಿ ನಮ್ಮ ಮಿಲಿಟರಿ ಫೋರ್ಸ್ ಇರ್ತಾರಲ್ವಾ, ಹಂಗೆ ನಮ್ಮ ಬಾಡಿಗೆ ಇಮ್ಯುನಿಟಿ ಸಿರಪ್ ಅಂತ ಯಾವಾಗ್ಲೂ ಇರ್ತಾ ಇರ್ತೀನಿ. ನಿಜವಾಗ್ಲೂ ಅಷ್ಟು ಒಳ್ಳೆ ಪ್ರಾಡಕ್ಟ್ ಇಮ್ಯುನಿಟಿ ಸಿರಪ್. ಯಾರು ಬೇಕಾದ್ರೂ ತಕೊಂಡ್ ಕುಡೀರಿ. ಇದುವರೆಗೂ ಸ್ಟಾರ್ಟ್ ಮಾಡಿಲ್ವಾ, ಮಾಡಿ. ಬಿಕಾಸ್ ನಾವ್ ಇನ್ನ ತುಂಬಾ ಜನಕ್ಕೆ ನಾವು ಕೂಡ ಒಂದು ಅವೇರ್ನೆಸ್ ಆಗಿ ನಾವು ಕೂಡ ಚೆನ್ನಾಗಿ ಫ್ಯಾಮಿಲಿಗೆ ನಾವು ಒಂದು ಇದಾಗಿ ಇರ್ಬೇಕಂತಂದ್ರೆ ನಮ್ಗೆ ಈ ತರ ಒಳ್ಳೆ ಪ್ರಾಡಕ್ಟ್ಸ್ ನ ನಾವು ಯೂಸ್ ಮಾಡ್ಕೋಬೇಕಂತ ಹೇಳ್ತಾ ಇದೀನಿ. ಸೊ ನೆಕ್ಸ್ಟ್ ನೋಡಿ, ಕಾಫ್. ಎಸ್,
ಕಾಫ್ ಕಪ್ಪು ಬೇರೆ ಬೇರೆ ಕಂಪನಿದೆಲ್ಲ ಬರುತ್ತೆ, ಬೆನೆಡೈಲ್ ಸಿರಪ್ ಅದು ಇದು ಏನೇನು ಬರುತ್ತಲ್ವಾ. ಎಸ್ ಬರುತ್ತೆ, ಬಟ್ ನಾವೇನ್ ಮಾಡ್ತೀವಿ ಕಾಫ್ ಟೈಮ್ಗೆ ಕುಡಿತೀವಿ ಮತ್ತೆ ಸ್ಟೋರ್ ಮಾಡಿ ಇಡ್ತೀವಿ. ಬಟ್ ನಮ್ದು ಹಂಗಲ್ಲ, ಒಂದ್ ತಗೊಂಡ್ ಯೂಸ್ ಮಾಡಿದ್ರೆ ಅದ್ ಎಂತ ಕಾಫಿ ಇರ್ಲಿ, ಮೀನ್ಸ್ ಡ್ರೈ ಕಾಫಿ ಇರ್ಲಿ, ರನ್ನಿಂಗ್ ನೋಸ್ ಇರ್ಲಿ, ಎಂತದೇ ಇರ್ಲಿ, ಮತ್ತೆ ಚೆಸ್ಟ್ ಪೈನ್ ಬರುತ್ತೆ. ಇದು ಇದಕ್ಕೆ ಕೂಡ ನಾವು ಕಾಫಿ ಇರೋರ್ಗೆ ನೆಬ್ಲೈಸರ್ ಎಲ್ಲಾ ಇಡ್ತೀವಿ ನೋಡಿ. ತುಂಬಾ ಎಷ್ಟು ದಿನ ಆದ್ರೂ ಕೂಡ ಕಾಫಿ ನಂಗೆ ಹೋಗೇ ಇಲ್ಲ ಅಂತ ಹೇಳ್ತಾರೆ ಅಂತವ್ರಿಗೆ ಈ ಕಾಫ್ ಕಪ್ ಕೊಟ್ಟು ನೋಡಿ ನೀವು ಎಷ್ಟು ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂತಂದ್ರೆ ಬ್ಯೂಟಿಫುಲ್ ರಿಸಲ್ಟ್ ನಾವೆಲ್ಲ ಕೊಟ್ಟಿರೋದಕ್ಕೆ ಹೇಳ್ತಾ ಇದ್ದೀವಿ. ನೆಕ್ಸ್ಟ್ ಎಸ್ ಅಡಿಟೋ ಕಾಫ್. ಅಡಿಟೋ ಕಾಫ್ ಅಂತಂದ್ರೆ ಎಲ್ಲರಿಗೂ ಗೊತ್ತಿದೆ, ಅದು ಹೆಸರಲ್ಲಿ ಗೊತ್ತಾಗುತ್ತೆ. ಅಡಿಟೋ ಕಾಫ್ ನಾವ್ ಯಾವ್ದಕ್ಕೆಲ್ಲ ಅಡಿಟ್ ಆಗಿರ್ತೀವಿ, ಮೀನ್ಸ್ ಕೆಲವು ಗಂಡು ಮಕ್ಕಳು ಅಡಿಟ್ ಆಗಿರ್ತಾರಲ್ಲ ಕುಡಿಲಿಕ್ಕೆ, ಮತ್ತೆ ಸಿಗರೇಟ್ ಕುಡಿಲಿಕ್ಕೆ, ಪಾನ್ಪರ ಗುಡ್ಕ ಅದೆಲ್ಲ ಮಾಡ್ತಾರಲ್ಲ. ಸೊ ಅವಾಗ ಏನಾಗುತ್ತೆ ನಮ್ಗೆ ಲಿವರ್ ಎಲ್ಲ ಸ್ಪಾಯ್ಲ್ ಆಗೋಗುತ್ತೆ, ಬಿಡ್ಲಿಕ್ಕೆ ಕೂಡ ಆಗಲ್ಲ. ಸೊ ಅವಾಗ ಏನ್ ಮಾಡ್ಬೇಕಂತಂದ್ರೆ ಕೆಲವರು ಸೆಲ್ಫ್ ಆಗಿ ಓಪನ್ ಆಗಿ ಫ್ರಾಂಕ್ ಆಗಿ ಕೇಳಿ ತಗೊಂಡು ಯೂಸ್ ಮಾಡೋರು ಇದ್ದಾರೆ ನಮ್ಮ ಕೆಲವು ಫ್ರೆಂಡ್ಸ್ ಗಳು. ಮತ್ತೆ ಕೆಲವರು ಏನ್ ಮಾಡ್ತಾರೆ, ಅವರ ಅಮ್ಮನೋ ಅಪ್ಪ ಮೀನ್ಸ್ ಅಕ್ಕ ತಂಗಿನೋ ಯಾರೋ ಅವರಿಗೆ ಗೊತ್ತಿಲ್ಲದ ಊಟದಲ್ಲಿ ಹಾಕಿ ಕೊಡ್ತಾರೆ, ಬಿಕಾಸ್ ಅವ್ರು ಬಿಡ್ಲಿ ಅಂತ ಹೇಳ್ಬಿಟ್ಟು. ಸೊ ಇದು ಅವರು ಗ್ರಾಜುಯಲ್ ಆಗಿ ಒಂದು 3 to 6 ಮಂತ್ ಅವ್ರು ತಗೊಳ್ತಾ ಇದ್ರೆ ಅವರಿಗೆ ಗೊತ್ತಿಲ್ಲದೆ ಅವರಿಗೆ ವಾಮಿಟ್ ಸೆನ್ಸೇಷನ್ ಆತರ ಎಲ್ಲ ಆಗಿ ಅವ್ರು ಬಿಟ್ಟಿದ್ದಾರೆ ಅಂತ ಹೇಳ್ತಾರೆ ಇದನ್ನ. ಎಸ್ ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್, ಚಿಕ್ಕದೇ ಅದು. ಸೊ ಹಾಗೆ ನೆಕ್ಸ್ಟ್ ಕಾರ್ಡಿಯೋಕಾಪ್. ಕಾರ್ಡಿಯೋಕಾಪ್ ಮೀನ್ಸ್ ಹಾರ್ಟ್ ಗೆ ರಿಲೇಟೆಡ್. ಈ ಹಾರ್ಟಿಗೆ ನಮ್ಗೆ ಯಾವುದೇ ತರ ಸಮಸ್ಯೆ ಬರ್ಲಿ, ಹೈ ಬಿ ಪಿ ಲೋ, ಮೈನ್ ಹೈ ಬಿ ಪಿ. ಈ ಹೈ ಬಿ ಪಿ ಇದೆ ನೋಡಿ, ಹೈ ಬಿ ಪಿ ಬಂದ್ರೆ ಹಾರ್ಟಿಗೆ ಜಾಸ್ತಿ ಪ್ರೆಷರ್ ಕೊಟ್ಟಿ ಆಂಜಿಯೋ ಓಪನ್ ಹಾರ್ಟ್ ಸರ್ಜರಿ ತನಕ ತಗೊಂಡಿಗೆ ಬಿಟ್ಬಿಡುತ್ತೆ. ಸೊ ನಾವು ಮೈಂಡ್ಗೆ ಜಾಸ್ತಿ ಪ್ರೆಷರ್ ಕೊಡ್ಬಾರ್ದು. ಸೊ ಹಂಗೆ ಹೈ ಬಿ ಪಿ ಲೋ ಬಿ ಪಿ ಮತ್ತೆ ಆಂಜಿಯೋ ಮಾಡಿ ನಿಮ್ಗೆ ಬಂದು ಹಾರ್ಟ್ ಅಲ್ಲಿ ಹೋಲ್ ಇದೆ, ನಿಮ್ಗೆ ಹಾರ್ಟ್ ವಾಲ್ಗಳಲ್ಲಿ ಲೆಫ್ಟ್ ಹಾರ್ಟ್ ಅಂತ ಎಲ್ಲರಿಗೂ ಗೊತ್ತಲ್ಲ, ಒಂದು ಮುಷ್ಟಿಗಾತ್ರ ಹಾರ್ಟ್. ಆ ಮುಷ್ಟಿಗಾತ್ರ ಹಾರ್ಟ್ ಎಷ್ಟು ಕೆಲಸ ಮಾಡುತ್ತೆ ಅಂತಂದ್ರೆ, ಎಷ್ಟು ಲೀಟರ್ಸ್ ಒಂದು ದಿನಕ್ಕೆ, ಒಂದು ನಿಮಿಷಕ್ಕೆ ಪಂಪ್ ಮಾಡಿ ಬಿಡ್ತಾನೆ ಅಂತಂದ್ರೆ ನಿಲ್ಲದೇ ಇಲ್ಲ ಅದು ಕೆಲಸ. ಪಂಪ್ ಮಾಡ್ತಾ ಇರುತ್ತೆ, ಒಂದು ಕಡೆ ಕೆಟ್ಟ ರಕ್ತ ಹೋಗ್ತಾ ಇರುತ್ತೆ, ಒಂದು ಕಡೆ ಒಳ್ಳೆ ರಕ್ತ ಬರುತ್ತೆ, ಇಷ್ಟು ಕೆಲಸ ಮಾಡುತ್ತೆ. ನಾವೇನ್ ಮಾಡ್ತೀವಿ, ಹಾರ್ಟ್ ಎಲ್ಲರಿಗೂ ನಾರ್ಮಲಿ ಆಗಿ 80/120 ಇಂದ 120/80 ಅಂತ ಹೇಳ್ತೀವಲ್ವಾ. ಒಬ್ಬೊಬ್ರಿಗೆ ಜಾಸ್ತಿ ಬಿಟ್ ಜಾಸ್ತಿ ಆಗ್ತಾ ಇರುತ್ತೆ, ಅದು ನಾವು ಪ್ರೆಷರ್ ಜಾಸ್ತಿ ಮಾಡ್ಕೊಳ್ಳೋದು ಅಲ್ವಾ. ಸೊ ಹಾಗಾಗಿ ಜಾಸ್ತಿ ನಾವ್ ಎಷ್ಟು ಮಾಡಿದಷ್ಟು ನಮ್ಗೆ ಬ್ಲಾಕೇಜ್ ಅದೆಲ್ಲ ಬರುತ್ತೆ. ಮತ್ತೆ ನಾವು ಇನ್ನೊಂದು ತಿನ್ನೋ ಫುಡ್ ಅಲ್ಲಿ ಜಾಸ್ತಿ ಆಯಿಲಿ ಅಂತದೆಲ್ಲ ತಿಂತಾ ಇದ್ರೆ ಕೂಡ ನಮ್ಗೆ ಕೊಲೆಸ್ಟ್ರಾಲ್ ಫಾರ್ಮ್ ಆಗುತ್ತೆ ಅಲ್ವಾ. ಕೊಲೆಸ್ಟ್ರಾಲ್ ಎಲ್ಲ ಬಂದ್ರೆ ನಮ್ಗೆ ಏನಾಗುತ್ತೆ, ಅದು ಬ್ಲಡ್ ವಾಲ್ಸ್ ಗಳಲ್ಲಿ ಬ್ಲಾಕೇಜಸ್ ಬರುತ್ತೆ. ಅವಾಗ ಏನಾಗುತ್ತೆ, ಬ್ಲಾಕೇಜ್ ಇದೆ ನಿಮ್ಗೆ ಆಂಜಿಯೋ ಮಾಡಿ ಅಂತ ಹೇಳ್ತಾರೆ, ಅಥವಾ ಪ್ರೆಷರ್ ಇಂದ ಆಗುತ್ತೆ. ಸೊ ಅದು ಯಾವುದೇ ಸಮಸ್ಯೆ ಬೇಡ ಅಂತ ಹೇಳಿದ್ರೆ ನಮ್ಗೆ ಇದು ಕಾರ್ಡಿಯೋ ಸಿರಪ್ ಕುಡಿಯೋದ್ರಿಂದ, ಇದು ಮೊದಲು ಕೂಡ ಹೇಳಿದ್ದೆ ನಾನು, ಇದು ಏನಪ್ಪಾ ಮಾಡುತ್ತೆ ಅಂತಂದ್ರೆ ಬಿ ಪಿ ಶುಗರ್ ಇರುತ್ತೆ, ಎಕೋಸ್ಪಿನ್ ಟ್ಯಾಬ್ಲೆಟ್ಸ್ ಕೊಡ್ತಾರೆ ಡಾಕ್ಟರ್ಸ್, ಯೂಸ್ ಮಾಡ್ತಾ ಇರೋರು ಗೊತ್ತಿರ್ಬಹುದು ಇವಾಗ ನಾನು ಹೇಳಿದ್ದು ಕೂಡ. ಅಂದ್ರೆ ಅದು ಟ್ಯಾಬ್ಲೆಟ್ ಯಾಕೆ ಕೊಡ್ತಾರೆ ಅಂತಂದ್ರೆ ಪರ್ಮನೆಂಟ್ ಆಗಿ ತಗೊಳ್ಳೇಬೇಕದು. ಅದು ನಮ್ಗೆ ಹಾರ್ಟ್ ಅಲ್ಲಿ ಬ್ಲಡ್ ಈಸಿ ಆಗಿ ಮಾಡಿ ಫ್ಲೋ ಆಗ್ಲಿಕ್ಕೆ ಅದು ಕೊಡ್ತಾರೆ ಅಲ್ವಾ. ಸೊ ಅದಕ್ಕೆ ಬಂದು ನಾವು ಈ ಕಾರ್ಡಿಯೋ ಸಿರಪ್ ಜೊತೆಗೆ ಇನ್ನೊಂದು ಸಿರಪ್ ಬರುವಾಗ ಹೇಳ್ತೀನಿ ಕೂಡ, ಅದನ್ನು ಕೂಡ ಕೊಡ್ಬೇಕು. ಅದು ಬಂದು ಬ್ಲಡ್ ಮಾಡಿ ನಮ್ಗೆ ಆರಾಮ್ಸೆ ಹಾರ್ಟ್ ಇಂದ ಬ್ಲಡ್ ಪಂಪ್ ಮಾಡಿ ಮತ್ತೆ ಅದೇ ತಳ್ಳಿಕ್ಕೆ ಎಲ್ಲಾ ಕಡೆ ಸಪ್ಲೈ ಆಗ್ಲಿಕ್ಕೆ ಈಸಿ ಆಗುತ್ತೆ ಅಂತ ಹೇಳ್ಬಹುದು. ಸೊ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ಕೂಡ ಇದು ಕೂಡ ಅಷ್ಟೇ, ಪ್ರಿವೆನ್ಷನ್ ಆಗಿ ಎಲ್ಲರೂ ತಗೊಳ್ಬಹುದು. ನನ್ಗೆ ಬಿ ಪಿ ಇಲ್ಲ, ನನ್ಗೆ ಹಂಗಿಲ್ಲ ಅಂತಲ್ಲ, ಎಂತದೂ ಇಲ್ಲ. ಲೋ ಬಿ ಪಿ ಇದ್ರು ಕೂಡ ನೀವು ತಗೊಂಡ್ರೆ ಬ್ಯಾಲೆನ್ಸ್ ಮಾಡುತ್ತೆ ಅದು. ಎಸ್ ನೆಕ್ಸ್ಟ್ ಆರ್ಥೋಸಿಡ್ ಕಾಪ್. ಆರ್ಥೋಸಿಡ್ ಕಾಪ್ ಅಂತಂದ್ರೆ ಬೋನ್ ರಿಲೇಟೆಡ್. ನಮ್ಗೆ ಬೋನ್ ಯಾವುದೇ ತರ ಸಮಸ್ಯೆ ಇರ್ಲಿ, ರೊಮಟೈಡ್ ಆರ್ಥ್ರೈಟಿಸ್ ಮತ್ತೆ ಡಿಸ್ಕ್ ಕೊಲಾಪ್ಸ್, ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್ಸ್, ಶೋಲ್ಡರ್ ಪೇನ್ಸ್, ಮತ್ತೆ ನೀ ರೀಪ್ಲೇಸ್ ಮಾಡ್ಬೇಕು, ನೀ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಇಂಥದೆಲ್ಲ ಎನಿ ಕೈಂಡ್ ಆಫ್ ಆರ್ಥೋ ಡಿಸೀಸ್ ಇರೋರಿಗೆ ನಾವು ಇದನ್ನ ರೆಫರ್ ಮಾಡಬಹುದು. ಸೊ ಈ ಆರ್ಥೋ ಪ್ರಾಬ್ಲಮ್ ಅಂತಂದ್ರೆ ನೋಡಿ, ನೀವು ಕೂತ್ಕೊಂಡು ಏಳಿಕೆ ಆಗಲ್ಲ, ಮತ್ತೆ ಬೆಂಡ್ ಮಾಡ್ಲಿಕ್ಕೆ ಆಗಲ್ಲ, ಈ ತರ ತುಂಬಾ ಸಫರ್ ಮಾಡ್ತಾ ಇರ್ತಾರೆ. ತುಂಬಾ ಹೊತ್ತು ಗಾಡಿನಲ್ಲಿ ಹೋಗ್ತಾ ಇರೋರು ಕೂಡ ಸ್ಪೈನಲ್ ಪ್ರಾಬ್ಲಮ್ಸ್ ಬರುತ್ತೆ ಅಲ್ವಾ. ಮತ್ತೆ ನಿಂತ್ಕೊಂಡೇ ಕೆಲಸ ಮಾಡೋರಿಗೆ ಕಾಲ್ ಪ್ರಾಬ್ಲಮ್ ಬರುತ್ತೆ. ಯಾಕಂದ್ರೆ ನಮ್ಗೆ ಕ್ಯಾಲ್ಸಿಯಂ ಇಲ್ಲ, ಮೈನಲ್ಲಿ ಕ್ಯಾಲ್ಸಿಯಂ ಕಡಿಮೆ ಆಗ್ತಾ ಇದೆ. ಯಾರು ನಾವು ದೊಡ್ಡವರು ಎಲೆ ಅಡಿಕೆ ತಿಂತಾ ಇಲ್ಲ, ಕರೆಕ್ಟಾ. ಮತ್ತೆ ಒಳ್ಳೆ ಹಾಲು ಕುಡಿತಾ ಇಲ್ಲ, ಮತ್ತೆ ಒಳ್ಳೆ ಮೊಟ್ಟೆ ಎಲ್ಲರೂ ತಿನ್ನೋರು ಹೇಳ್ತಾ ಇದ್ದೀನಿ, ಮೊಟ್ಟೆ ತಿಂತಾ ಇಲ್ಲ. ಸೊ ಈ ತರದ್ ಎಷ್ಟು ನಮ್ಗೆ ಕ್ಯಾಲ್ಸಿಯಂ ತಿನ್ನೋ ಫುಡ್ ಅಲ್ಲಿ ಸಿಗುತ್ತೆ, ನ್ಯಾಚುರಲ್ ಆಗಿ ನಾವು ತಿಂತಾ ಇಲ್ಲ ಅಲ್ವಾ. ಸೊ ಹಿಂಗಾಗಿ ಆದ್ಮೇಲೆ ಏನಾಗುತ್ತೆ, ನಮ್ಗೆ ಕ್ಯಾಲ್ಸಿಯಂ ಡಿಫಿಷಿಯನ್ಸಿ ಆಗುತ್ತೆ.
ಇನ್ನೊಂದೇನಪ್ಪಾ ಅಂತಂದ್ರೆ ಚಿಕ್ಕ ಟಿಪ್ಸ್, ನಮ್ಗೆ ಯಾರಿಗೆಲ್ಲ ಈ ತರ ಆರ್ಥೋ ಪ್ರಾಬ್ಲಮ್ಸ್ ಇರುತ್ತೆ, ನಾವು ಬೆಳಿಗ್ಗೆ ಎದ್ದಾಗ ಬರೀ ಹಾಲಲ್ಲಿ ಒಂಚೂರು ಅರ್ಶನ ಹಾಕಿ ಕುಡಿಬೇಕು. ಅರ್ಶನ ಬಂದು ಅಷ್ಟು ನಮ್ಗೆ ಆರ್ಥೋಗೆ ಕೂಡ ಒಳ್ಳೇದ್ ಮಾಡಿ ಕೊಡುತ್ತೆ. ದೆನ್ ನಾವು ಬೆಂಡೆಕಾಯಿ ಇದೆ ಅಲ್ವಾ, ಎಲ್ಲರಿಗೂ ಗೊತ್ತು ಬೆಂಡೆಕಾಯಿ ಸಾಂಬಾರು ಇದೆಲ್ಲ ಮಾಡ್ತೀವಿ, ಪಲ್ಯ ಎಲ್ಲ ಮಾಡ್ತೀವಲ್ಲ, ಆ ಬೆಂಡೆಕಾಯಿ ಕೂಡ ಅಷ್ಟೇ ನಮ್ಗೆ ಜೆಲ್ ನೋಡಿ, ನೀವೇ ನೋಡಬಹುದು. ಬೆಂಡೆಕಾಯಿ ಕ್ಲೀನ್ ಆಗಿ ವಾಶ್ ಮಾಡಿ ಜಸ್ಟ್ ಒಂದು ಮೀನ್ಸ್ ಏನಪ್ಪಾ ಹೇಳೋದು, ಈ ತರ ಬೆಂಡೆಕಾಯಿ ಇದ್ರೆ ಜಸ್ಟ್ ಒಂದೊಂದು ಲೈನ್ಸ್ ಆತರ ಸುಮ್ನೆ ಚಾಕುದಲ್ಲಿ ಅಥವಾ ಸ್ಪೂನ್ದಲ್ಲಿ ಇದ್ ಮಾಡ್ಬಿಟ್ಟು ಒಂದು ಕ್ಲೀನ್ ಒಂದು ಈ ತರ ನೋಡಿ, ಈ ತರ ಒಂದು ನೋಡಿ ಯಾವ್ದೋ ಒಂದು ಕಂಟೈನರ್ ಕ್ಲೀನ್ ಆಗಿ ಅದ್ರಲ್ಲಿ ವಾಟರ್ ಫಿಲ್ ಮಾಡಿ ಈ ಬೆಂಡೆಕಾಯಿನ ವಾಶ್ ಮಾಡಿ ಅದ್ರಲ್ಲಿ ಹಾಕ್ಬಿಡಿ. ಹಾಕ್ಬಿಟ್ಟು ಒಂದು 5-6 ಹಾಕ್ಬಿಟ್ಟು ಮುಚ್ಬಿಡಿ. ಮುಚ್ಬಿಟ್ಟು ಬೆಳಿಗ್ಗೆ ತೆಗೆದು ಕುಡೀರಿ. ಅದು ಬಂದು ನ್ಯಾಚುರಲ್ ಆಗಿ ನಮ್ಗೆ ಜೆಲ್ ಯೂಸ್ ಆಗುತ್ತೆ, ಚೆನ್ನಾಗಿರುತ್ತೆ. ಜೆಲ್ ನಮ್ಗೆ ಬಾಡಿಗೆ ಅಕ್ಸೆಪ್ಟ್ ಆಗುತ್ತೆ. ಸೊ ಅದನ್ನ ಹಂಗೆ ಕೂಡ ತಿನ್ಬಹುದು ಅಲ್ವಾ. ನಾವೆಲ್ಲ ಚಿಕ್ಕ ವಯಸ್ಸಲ್ಲಿ ಬೆಂಡೆಕಾಯಿ ಎಲ್ಲ ಕಟ್ ಮಾಡುವಾಗ ಏನ್ ಮಾಡ್ತಾ ಇದ್ವಿ, ತಿಂತಾ ಇದ್ವಿ. ಅದನ್ನೆಲ್ಲ ಇಲ್ಲೆಲ್ಲ ಅಂಟಿಸ್ಕೊಂಡು ಆಟ ಆಡ್ತಾ ಇದ್ವಿ. ಇವಾಗ ಯಾರ್ ಮಕ್ಳು ಮಾಡ್ತಾರೆ? ಯಾರು ಮಾಡಲ್ಲ. ಸೊ ನಮಗೆ ನೋಡಿ, ನಿಮ್ಗೆ ಕಾಲಲ್ಲಿ ಜಲ್ಲೆಲ್ಲ ಹೋಗ್ಬಿಟ್ಟಿದೆ, ನೀವು ಬಂದು ನಿಮ್ಗೆ ಮಣ್ಣು ಎಂತದ್ದು ಬೋನ್ಸ್ ಅದೋಗಿದೆ, ನೀವು ಆಪರೇಷನ್ ಮಾಡ್ಲೇಬೇಕಂತ ಡಾಕ್ಟರ್ಸ್ ಹೇಳ್ತಾರೆ, ರೆಫರ್ ಮಾಡ್ತಾರೆ. ಹೌದು, ಎಸ್. ನಮ್ಗೆ ಬಂದು ಇದ್ರಲ್ಲಿ ಮೈನ್ ಇಂಗ್ರೀಡಿಯೆಂಟ್ಸ್ ಎಲ್ಲ ತುಂಬಾ ಇಂಗ್ರೀಡಿಯೆಂಟ್ಸ್ ಎಲ್ಲ ಇದೆ ನಮ್ಗೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಹಡ್ಜೋಡ ಒಂದು ಇಂಗ್ರೀಡಿಯೆಂಟ್ಸ್, ಅದು ಮುಂಗರ ಬಳ್ಳಿ ಹೇಳ್ತೀವಿ ನಾವು, ಅಲ್ವಾ. ಅದನ್ನ ಚಟ್ನಿ ಮಾಡಿ ತಿನ್ರಿ ಅಂತ ಹೇಳ್ತಾರೆ. ನಾವೆಲ್ಲ ಅದೆಲ್ಲ ಮಾಡೋದಿಲ್ಲ ಅಲ್ವಾ. ಅದೆಲ್ಲ ನ್ಯಾಚುರಲ್ ಆದ ಫುಡ್. ನಮ್ಗೆಲ್ಲ ನ್ಯಾಚುರಲ್ ಫುಡ್ ಎಷ್ಟು ನಮ್ಗೆ ಯೂಸ್ ಮಾಡ್ಬೇಕು ಅಷ್ಟು ಯೂಸ್ ಮಾಡಿದ್ರೆ ನಾವೆಲ್ಲ ಮೊದಲವ್ರ ತರ ನಾವು ಸೇಫ್ ಆಗಿ ಇರಬಹುದು ಅಂತ ಹೇಳ್ತೀವಿ. ನೋಡಿ, ಅಂತ ಇಂಗ್ರೀಡಿಯೆಂಟ್ಸ್ ನೆಲ್ಲ ಹಾಕಿ ಇದ್ರಲ್ಲಿ ನಮ್ಗೆ ಕೊಟ್ಟಿದ್ದಾರೆ. ಸೊ ಇದು ಬೋನ್ ಯಾರಿಗೆ ಕ್ರಾಕ್ ಇರುತ್ತೆ, ಮತ್ತೆ ಯಾರಿಗೆ ನೀವು ಆಪರೇಷನ್ ಮಾಡ್ಬೇಕಂತ ಹೇಳ್ತಾರೆ ನೋಡಿ, ಯಾವಾಗ್ಲೂ ಒಂದು ತಿಂಗಳಿಗೆ ಇದು ಆಗಲ್ಲ, ಸರಿನಾ. ನಾವು ಒಂದು ಕೋರ್ಸ್ ಎಷ್ಟು ವರ್ಷಗಟ್ಲೆ ನಾವು ಸಫರ್ ಮಾಡ್ತಾ ಇರ್ತೀವಿ. ಒಂದು ತಿಂಗಳಿಗೆ ನನಗೆ ಸರಿ ಹೋಗ್ಬೇಕಂದ್ರೆ ಅದು ಸಾಧ್ಯವಿಲ್ಲದ ಮಾತು. ಸೊ ಹಂಗಾಗಿ ಆಯುರ್ವೇದಕ್ಕೆ ಸ್ವಲ್ಪ ಪೇಷನ್ಸ್ ಇರ್ಬೇಕು. ಬಿಕಾಸ್ ನಾವು ಎಷ್ಟು ತಾಳ್ಮೆಯಿಂದ ಇರ್ತೀವೋ ಅಷ್ಟು ನಮ್ಗೆ ಒಳ್ಳೆ ರಿಸಲ್ಟ್ ನಮ್ಗೆ ಕೊಡುತ್ತೆ ಅಂತ ಹೇಳ್ತೀವಿ. ಸೊ ಆತರ ಒಂದು ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ವಿತೌಟ್ ಆಪರೇಷನ್ ಲಕ್ಷಾಂಗಟ್ಲೆ ನಾವು ಅಂದ್ರೆ ಇದು ಒಂದೇ ಅಲ್ಲ, ಇದ್ರ ಜೊತೆ ನಾವು ಕಾಂಬೋ ಹೇಳ್ತೀವಿ. ಈ ಲಕ್ಷಾಂಗಟ್ಲೆ ನಾವು ಖರ್ಚು ಮಾಡೋದು ಹಾಸ್ಪಿಟಲೈಸ್ಡ್ ಆಗಿದ್ರೆ ಒಂದು ಪೇಷಂಟ್ ಮೀನ್ಸ್ ಮನೆಯಲ್ಲಿ ಒಬ್ರು ಆಗಿದ್ರೆ ಅವ್ರನ್ನ ನೋಡ್ಕೊಳ್ಳೋದು ಬರೋದು ಮತ್ತೆ ಅವ್ರ ಜೊತೆಗಿರೋದು ಎಷ್ಟೆಲ್ಲ ಎಕ್ಸ್ಪೆನ್ಸಿವ್ ಅಲ್ಲ, ಯಾಕೆ ಬೇಕು. ಸೊ ಇತರ ಏನಾದ್ರು ಚಿಕ್ಕ ಸಮಸ್ಯೆ ನಮಗೆ ಸ್ಟಾರ್ಟ್ ಆಯ್ತಾ, ಧೈರ್ಯವಾಗಿ ಆರ್ಥೋಸಿಡ್ ಕಾಪ್ ನ ತೆಗೆದು ಕುಡಿಬೇಕಂತ ಹೇಳ್ತಾ ಇದೀನಿ. ನಾವು ಬೇರೆಯವ್ರಿಗೆ ಕೂಡ ರೆಫರ್ ಮಾಡಬಹುದು ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ನಮ್ಮ ಈ ಆರ್ಥೋಸಿಡ್ ಕಾಪ್ ಅಂತ ಹೇಳ್ತೀವಿ. ಅಂಡ್ ಇದಕ್ಕೆ ಬಂದು ನಾವು ಎಲ್ಲಿಯಾದ್ರೂ ಪೇನ್ ಮೀನ್ಸ್ ಬರೀ ಆರ್ಥೋಗೆ ಅಂತಲ್ಲ, ಇವನ್ ತಲೆನೋವು ಕೂಡ ಇದನ್ನ ಹಚ್ಬೋದು, ಸೆಲ್ಫ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸೊ ಏನಂತಂದ್ರೆ ನೋಡಿ, ಆರ್ಥೋಸಿಡ್ ಕಾಪ್ ಅಂತ ಇದೆ. ಇನ್ ನಮ್ಗೆ ಎಲ್ಲಿಗೆಲ್ಲ ಪೇನ್ ಉಂಟಲ್ಲ, ನಮ್ಗೆ ಕೈ ನೋವು, ಕಾಲ್ ನೋವು, ಮತ್ತೆ ಶೋಲ್ಡರ್ ಪೇನ್ಸ್ ಎಲ್ಲ ಇರ್ತಲ್ವಾ, ಜಸ್ಟ್ ಜೆಂಟ್ಲ್ ಆಗಿ, ತುಂಬಾ ಉಜ್ಜಬಾರ್ದು, ಜಸ್ಟ್ ಜೆಂಟ್ಲ್ ಆಗಿ ನಾವು ಮಸಾಜ್ ತರ ಮಾಡ್ಬಿಟ್ಟು, ಸಾಧ್ಯವಾದ್ರೆ ಬೆಳಿಗ್ಗೆ ಹೊತ್ತು ನಮ್ಗೆ ವಿಟಮಿನ್ ಡಿ ಫ್ರೀ ಆಗಿ ಸಿಗುತ್ತೆ. ಸೂರ್ಯನ ಕಿರಣ, ಈ ಆಯಿಲ್ ಅಪ್ಲೈ ಮಾಡ್ಬಿಟ್ಟು ಅದು ಸನ್ ಲೈಟಿಗೆ ಕೂತ್ರೆ ಇನ್ನ ಕೂಡ ನಮ್ಗೆ ಬೇಗ ಒಳ್ಳೆ ಎಫೆಕ್ಟ್ ಸಿಗುತ್ತೆ ಅಂತ ಹೇಳ್ಬಹುದು. ಸೊ ಅಂತ ಒಂದು ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ಇದು ಕೂಡ ಅಷ್ಟೇ. ಈ ಆರ್ಥೋಸಿಡ್ ಕಾಪಿಗೆ ನಮ್ಮ ಮದರ್ ಫ್ಯಾನ್ ಆಗಿದ್ದಾರೆ. ಬಿಕಾಸ್ ಅದಕ್ಕೆ ಒಳ್ಳೆ ರಿಸಲ್ಟ್ ಕೊಡುತ್ತೆ, ಇದು ಚೆನ್ನಾಗಿರುತ್ತೆ, ಇದು ಎನಿ ಟೈಮ್ ಇದೇ ಇರುತ್ತೆ ನಮ್ಗೆ. ಇದು ತಲೆನೋವು ಕೂಡ ನೀವು ಜಸ್ಟ್ ಒಂದು ಇಲ್ಲಿ ಹಚ್ಕೊಂಡು ನೋಡಿ, ಅದು ಕೂಡ ನಮ್ಗೆ ರಿಲೀಫ್ ಮಾಡಿ ಕೊಡುತ್ತೆ. ಬರೀ ಆರ್ಥೋಸಿಡ್ ಮಾತ್ರ ಅಲ್ಲ, ನಮ್ಗೆ ಪೇನ್ ಎಲ್ಲಿ ಎಲ್ಲ ಇರುತ್ತೆ ಅಲ್ಲಿಗೆಲ್ಲ ನಾವು ಅಪ್ಲೈ ಮಾಡ್ಬೋದು ಅಂತ ಹೇಳ್ತೀನಿ. ಓಕೆ, ನೆಕ್ಸ್ಟ್ ಎಸ್ ಡೈಬೋ ಕಾಪ್. ಎಸ್ ಡೈಬೋ ಅಂತಂದ್ರೆ ಶುಗರ್, ಎಲ್ಲರಿಗೂ ಗೊತ್ತಿರೋ ವಿಷಯ ಅಲ್ಲ. ಸೊ ನೋಡಿ, ಶುಗರ್ ಬಂದು ನಮ್ಮ ಬಾಡಿನಲ್ಲಿ ಇದರಿಂದ ನಮ್ಮ ಬ್ಯಾಲೆನ್ಸ್ ಏನಾಗುತ್ತೆ, ಅದರಿಂದಾನೇ ಈ ತರದೆಲ್ಲ ಬರೋದು. ಇದೆಲ್ಲ ಏನ್ ಅಂತಹ ನಾವು ದೊಡ್ಡ ಕಾಯಿಲೆ ಅಂತ ಹೇಳಿ ಕೂಡ ಇಲ್ಲ. ನಮ್ಮ ಲೈಫ್ ಸ್ಟೈಲ್ ನಲ್ಲಿ ಕೆಲವರಿಗೆ ಜೀನಿಂದ ಬರುತ್ತೆ ಅಂತ ಹೇಳ್ತಾರೆ, ಕೆಲವರಿಗೆ ಹಾಗೆ ನಮ್ಮ ಲೈಫ್ ಸ್ಟೈಲ್ ಇಂದ ಕೂಡ ಇದೆಲ್ಲ ಬರುತ್ತೆ ಅಂತ ಹೇಳಿದ್ರೆ. ನೋಡಿ, ಬಿ ಪಿ ಶುಗರ್ ಅನ್ನೋದು ಬಂದು ನಮ್ಮ ಪ್ರೆಷರ್ ಮೈಂಡಿಗೆ ಜಾಸ್ತಿ ನಾವು ಎಷ್ಟು ಪ್ರೆಷರ್ ಕೊಡ್ತೀವೋ ಅಷ್ಟು ನಮ್ಗೆ ಇದೆಲ್ಲ ಬೇಗ ಬರುತ್ತೆ ಅಂತ ಹೇಳ್ತೀವಿ. ಸೊ ನಾವು ಆರಾಮಾಗಿ, ಅದಕ್ಕೆ ಹೇಳುದು ಬೆಳಿಗ್ಗೆ ಹೊತ್ತು ಮೆಡಿಟೇಷನ್ ಕ್ಲಾಸಿಗೆ ಎಲ್ಲೂ ಹೋಗ್ಬೇಕಂತ ಏನೋ ಅವಶ್ಯಕತೆ ಇಲ್ಲ. ಸಾಧ್ಯ ಆಗೋರು ಹೋಗ್ಬಹುದು. ನಾವೇ ಮನೆಯಲ್ಲಿ ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತ ಹೇಳ್ಬೇಕಂತ ಹೇಳ್ತಾರಲ್ಲ, ನಮ್ಮ MD ಸರ್ಜಿ ಕೂಡ ಯಾವಾಗ್ಲೂ ಹೇಳ್ತಿರ್ತಾರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಹೇಳ್ರಿ, ಒಳ್ಳೇದೇ ಇರುತ್ತೆ ಅಂತ ಹೇಳಿ. ದೊಡ್ಡ ಮಹಾನ್ಗಳೆಲ್ಲ ಹೇಳುವಂತಹ ಒಂದು ಮಾತೇ ಅಲ್ಲ ಅದು. ಸೊ ಹಂಗಂತಂದ್ರೆ ಆ ಟೈಮಲ್ಲಿ ನಾವ್ ಏನೇ ಪ್ರೇ ಮಾಡಿದ್ರು ಕೂಡ ನಮ್ಗೆ ಬಂದು ಅದು ಬ್ಲೆಸ್ಸಿಂಗ್ಸ್ ಆಗಿ ಸಿಗುತ್ತೆ. ನಾವ್ ಏನೇ ವರ್ಕ್ ಮಾಡಿದ್ರು ಕೂಡ ಅದು ನಮ್ಗೆ ಬ್ಲೆಸ್ಸಿಂಗ್ಸ್ ಆಗಿ ಸಿಗುತ್ತೆ. ಸೊ ಅಂತ ಟೈಮಲ್ಲಿ ನಾವು ಸ್ವಲ್ಪ ಮೈಂಡ್
ಒಂದು ರೆಫ್ರೆಶ್ ಆಗ್ಲಿಕ್ಕೆ ಕೂಲ್ ಆಗಿ ನಾವು ಇಟ್ಕೊಂಡಿದ್ರೆ ಈ ತರದೆಲ್ಲ ನಮ್ಗೆ ಕಾಯಿಲೆಗಳೆಲ್ಲ ಬರಲ್ಲ ಅಂತ ಹೇಳ್ಬಹುದು. ಸೊ ನೋಡಿ, ಈ ಡೈಬೋ ಸಿರಪ್ ಬಂದು ಡೈಬೋ ಅಂದ್ರೆ ಶುಗರ್. ನಮ್ಗೆ ಈ ಶುಗರ್ ಅಂತ ನಮ್ಮ ಬಾಡಿಗೆ ಬಂದ್ರೆ ನಮ್ಗೆ ಬಂದು ಮೀನ್ಸ್ ಪ್ಯಾನ್ಕ್ರಿಯಾಸ್ ಅಲ್ಲಿ ಬಿಟಾ ಸೆಲ್ಸ್ ವರ್ಕ್ ಮಾಡ್ತಾ ಇರಲ್ಲ ಅಲ್ವಾ. ಸೊ ಅದಕ್ಕೆ ನ್ಯಾಚುರಲ್ ಆಗಿ ನಮ್ಗೆ ವರ್ಕ್ ಮಾಡ್ಲಿಕ್ಕೆ ನಾವ್ ಏನ್ ಮಾಡ್ತೀವಿ, ನಮ್ಮ ಬಾಡಿ ಕಂಡೀಷನ್ ನೋಡಿ ಡಾಕ್ಟರ್ಸ್ ಗಳು ಕೊಡ್ತಾರೆ ಅಲ್ವಾ. ನಾವ್ ಇವತ್ತು ಹಾಕಿದ್ರೆ ಮತ್ತೆ ನಾಳೆ ಆ 24 hours ತನಕ ನಮ್ಗೆ ಬ್ಯಾಲೆನ್ಸ್ಡ್ ಆಗಿ ಇರುತ್ತೆ ಅದು. ಅಗೇನ್ ನಾಳೆ ರಿಪೀಟ್ ಮಾಡ್ಲೇಬೇಕು. ಅದಕ್ಕೆ ಹೇಳುದು ಟಿಲ್ ಎಂಡ್ ತನಕ ನೀವು ಕಂಟಿನ್ಯೂ ಮಾಡಿ ಅಂತ ಹೇಳ್ತಾರೆ. ಏನು ಎಂಜಿಗಳು ವೇರಿಯೇಷನ್ಸ್ ಆಗ್ಬಹುದು ಅಷ್ಟೇ. ಮತ್ತೆ ಅದು ಕೂಡ ಕಂಟ್ರೋಲ್, ಫುಡ್ ಕೂಡ ಕಂಟ್ರೋಲ್ ಇರ್ಬೇಕು ಅಂತ ಹೇಳ್ತಾರೆ ಅಲ್ವಾ. ಕರೆಕ್ಟ್. ಸೊ ನಮ್ಮ ಈ ಡೈಬೋ ಸಿರಪ್ ಬಂದು ಏನಪ್ಪಾ ಅಂತಂದ್ರೆ ನಾವ್ ಏನು ಕಂಟಿನ್ಯೂಟಿ ನೀವು ಮಾಡಿ ಅಂತ ಹೇಳಲ್ಲ. ಜಸ್ಟ್ 1 or 2 ಕೋರ್ಸ್ ತಗೊಳ್ಳಿ ಅಂತ ನಾವು ಮಸ್ಟ್ ಹೇಳ್ತೀವಿ. ಅದು ಬಿಕಾಸ್ ನಮ್ಮ ರೂಟ್ ಇಂದ ಅದು ಕ್ಲಿಯರ್ ಮಾಡಿ ಕೊಡುತ್ತೆ. ನಮ್ಗೆ ಏನು ಬೀಟಾಸಸ್ ವರ್ಕ್ ಮಾಡ್ತಾ ಇಲ್ಲ ಪ್ಯಾನ್ಕ್ರಿಯಾಸ್ ಅಲ್ಲಿ ಅಲ್ವಾ, ಆ ಜೀವಕೋಶನ ಉತ್ಪತ್ತಿ ಮಾಡೋದು ಈ ಡೈಬೋ ಸಿರಪ್ ದಲ್ಲಿ ಇದೆ. ಇವನ್ ಇನ್ಸುಲಿನ್ ಹಾಕ್ತಾ ಇದ್ದವರು ಕೂಡ ಎಷ್ಟು ಜನ ಸ್ಟಾಪ್ ಆಗಿದ್ದಾರೆ. ಇವಾಗ ನಮ್ಮಲ್ಲಿ ಕೂಡ ಎಷ್ಟೋ ಫ್ರೆಂಡ್ಸ್ ಲೀಡರ್ಸ್ ಇದ್ದಾರೆ ಅಲ್ವಾ. ಅವರು ಕೂಡ ಎಷ್ಟೋ ಜನಕ್ಕೆ ಕೊಟ್ಟು ಇದು ಟೆಸ್ಟಿಮೋನಿಸ್ ಗಳ, ನೀವು ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ನೀವು ನಿಮ್ಮ ಲೀಡರ್ಸ್ ಗಳನ್ನ ಹತ್ರ ಇದನ್ನೆಲ್ಲ ಶೇರ್ ಮಾಡ್ಕೋಬಹುದು. ಅಷ್ಟೊಂದು ಬ್ಯೂಟಿಫುಲ್ ಆದ ಇದು ಪ್ರಾಡಕ್ಟ್. ನಾವು ನೋಡಿ, ಇದು ತಿನ್ಬಿಡಿ ಅದ್ ತಿನ್ಬಿಡಿ ಪಥ್ಯ ಇರಿ ಎಂತದೂ ಇಲ್ಲ. ನಾರ್ಮಲ್ ಆಗಿ ನಾವು ಹೇಗಿರ್ತೀವಿ ನಾರ್ಮಲ್ ಆಗಿ, ಪ್ಲಸ್ ಆದಷ್ಟು ನಾವು ಎಷ್ಟು ವಾಕ್ ಮಾಡ್ತೀವಿ ಎಲ್ಲದಕ್ಕೂ ಒಳ್ಳೇದು. ಮತ್ತೆ ಸ್ವಲ್ಪ ನ್ಯಾಚುರಲ್ ಕಡೆ ಕೂಡ ನಾವು ನೋಡ್ಬೇಕು. ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗಿರ್ಬೇಕು. ಇದೆಲ್ಲ ನಮ್ಗೆ ಬರಲ್ಲ ಅಂತ ಹೇಳ್ತೀವಿ. ಮತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ, ನಾವ್ ಬೆಳಿಗ್ಗೆ ಹೊತ್ತು ಆಕ್ಸಿಜನ್ ಇಂಟೇಕ್ ತಗೊಳ್ತೀವಿ, ನೈಟ್ ಟೈಮ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಆಗುತ್ತೆ. ನಾವು ಲಕ್ಷ ಗಟ್ಲೆ ಪಾಪ ಎಷ್ಟೋ ಮಕ್ಳು ಮೀನ್ಸ್ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಸಾಫ್ಟ್ವೇರ್ ಅಲ್ಲಿ ಅರ್ನಿಂಗ್ ಜಾಸ್ತಿ ಇರುತ್ತೆ, ಚೆನ್ನಾಗಿರುತ್ತೆ. ಬಟ್ ಅವರು ಆ ಲೆವೆಲ್ ತನಕ ಓದಿರ್ತಾರೆ ಅಲ್ಲ. ಸೊ ಅವ್ರಿಗೆ ಈ ತರ ಕಂಪನಿಗಳಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ನೈಟ್ ಟೈಮ್ ಅಲ್ಲಿ ನಾವು ಬಂದು ಆಕ್ಸಿಜನ್ ಇಂಟೇಕ್ ಆಗುತ್ತೆ. ಆಕ್ಸಿಜನ್ ಜಾಸ್ತಿ ನಮ್ಗೆ ಕಾರ್ಬನ್ ಡೈಆಕ್ಸೈಡ್ ಇಂಟೇಕ್ ನಾವು ಜಾಸ್ತಿ ಮಾಡಿದಷ್ಟು ನಮ್ಗೆ ಶುಗರ್ ಬಂದು ಜಾಸ್ತಿ ಹತ್ರ ಬರುತ್ತೆ ಅಂತ ಹೇಳ್ಬಹುದು. ಸೊ ಅದು ಕೂಡ ನಾವು ಸ್ವಲ್ಪ ಸ್ಕಿಪ್ ಮಾಡಬಹುದು, ಡಿಪೆಂಡ್ಸ್ ಆನ್ ನಮ್ಮ ವರ್ಕ್ ಅಲ್ವಾ. ಸೊ ಹಂಗಾಗಿ ಇದು ನ್ಯಾಚುರಲ್ ಆಗಿ ಯಾರಿಗೆ ಸಿರಪ್ ಶುಗರ್ ಅಂತ ಬಂದ್ರೆ ನಾವು 1 or 2 ಕೋರ್ಸ್ ತಗೊಂಡು ನೋಡಿದ್ರೆ ನಿಮ್ಗೆ 100% ರಿಸಲ್ಟ್ ಗೊತ್ತಾಗುತ್ತೆ. ಹಾಗಂತೇಳಿ ನಿಮ್ನ ಇದನ್ನ ಪರ್ಮನೆಂಟ್ ಕುಡೀರಿ ಅಂತ ಹೇಳಲ್ಲ. ನಾವು ಇದು ಕುಡೀರಿ ಅಂತ ಕೊಟ್ಟ ಮೇಲೆ ನೀವು ಇಂಗ್ಲಿಷ್ ಮೆಡಿಸನ್ ಸ್ಟಾಪ್ ಮಾಡಿ ಅಂತ ಹೇಳಲ್ಲ. ಅದನ್ನ ತಗೊಳ್ಳಿ, ಇದನ್ನ ತಗೊಳ್ಳಿ. ಇದು ತಗೊಂಡು ಬೆಳಿಗ್ಗೆ ಹೊತ್ತು ಬರೀ ಹೊಟ್ಟೆನಲ್ಲಿ ತಗೊಂಡು ಬಿಫೋರ್ ಬ್ರೇಕ್ಫಾಸ್ಟ್ 1 hour ತಗೊಂಡು ಆದ್ಮೇಲೆ ಏನ್ ಟ್ಯಾಬ್ಲೆಟ್ಸ್ ಕೂಡ ಕೆಲವೊಂದು ಟ್ಯಾಬ್ಲೆಟ್ಸ್ ಬರೀ ಹೊಟ್ಟೆಲೆ ತಗೊಳ್ಬೇಕಾಗುತ್ತೆ. ಸೊ ಇದನ್ನ ತಗೊಂಡು ಒಂದ್ ಅರ್ಧ ಗಂಟೆ ಬಿಟ್ಟು ಆ ಟ್ಯಾಬ್ಲೆಟ್ಸ್ ತಗೊಂಡು ನೆಕ್ಸ್ಟ್ ಇನ್ನೊಂದು ಅರ್ಧಗೆ ಬಿಟ್ಟು ನೀವು ಟೀ ಕಾಫಿ ಕುಡಿಯೋದು, ಬ್ರೇಕ್ಫಾಸ್ಟ್ ಮಾಡೋದು ಕಂಟಿನ್ಯೂ ಮಾಡಬಹುದು, ಏನು ತಪ್ಪಿಲ್ಲ. ಅದಾದ್ಮೇಲೆ ನೀವು ಟೆಸ್ಟ್ ಗಳು ಮಾಡಿದ್ರೆ ಇದು ನಿಮ್ಗೆ ಎಷ್ಟು ಲೆವೆಲ್ಸ್ ಕಡಿಮೆ ಆದ್ಮೇಲೆ ಡಾಕ್ಟರ್ಸ್ ನಿಮ್ಗೆ ಸ್ಟಾಪ್ ಮಾಡ್ಲಿಕ್ಕೆ ಹೇಳ್ತಾರೆ. ಸೊ ನಮ್ಮ ಪ್ರಾಡಕ್ಟ್ ಕೂಡ 1 or 2 ಕೋರ್ಸ್ಗೆ ನಿಮ್ಗೆ ಸ್ಟಾಪ್ ಆಗುತ್ತೆ. ಸೊ ನಾವು ಯಾವುದೇ ಮೆಡಿಸಿನ್ ಇದ್ದೆ ಲೈಫ್ ಚೆನ್ನಾಗಿ ಲೀಡ್ ಮಾಡಬಹುದು ಅಂತ ಹೇಳ್ತೇನೆ. ಎಸ್, ನೆಕ್ಸ್ಟ್ ನೋಡ್ಲಿಕ್ಕೆ ಹೋದ್ರೆ ಬೂಮ್ ಸಿರಪ್. ಬೂಮ್ ಕಾಫ್ ಅಂದ್ರೆ ನಮ್ಗೆ ನರ್ವಸ್ ಸಿಸ್ಟಮ್, ಎನಿ ಕೈಂಡ್ ಆಫ್ ನರ್ವಸ್ ಸಿಸ್ಟಮ್ ನಮ್ಗೆ ತುಂಬಾ ಇದು ನಮ್ಗೆ ಬೆನಿಫಿಟ್ ಆದ ರಿಸಲ್ಟ್ ಅನ್ನ ಕೊಡುತ್ತೆ ಅಂತ ಹೇಳ್ಬಹುದು. ನೋಡಿ, ಫಸ್ಟ್ ತುಂಬದಕ್ಕೆ ರಿಸಲ್ಟ್ ನಾವು ಹೇಳ್ತಾನೆ ಇರ್ತೀವಿ. ವೆರಿಕೋಸ್ ಪ್ರಾಬ್ಲಮ್ಸ್ ಅಲ್ವಾ, ನಿಂತು ಕೆಲಸ ಮಾಡೋರಿಗೆ ಅಂತ ಹೇಳ್ತಾರೆ. ಸೊ ನಮ್ಗೆ ಬ್ಲಡ್ ಸರ್ಕ್ಯುಲೇಷನ್ ಮೀನ್ಸ್ ಈಸಿಯಾಗಿ ಇರಲ್ಲ. ಸೊ ನರಗಳು ಹಂಗೆ ಟೊಯ್ಡ್ ತರ ದಪ್ಪ ಸುತ್ಕೊಂಡಿರುತ್ತೆ. ಅವಾಗ ಬ್ಲಡ್ ಈಸಿಯಾಗಿ ಫುಲ್ ಫ್ಲೋ ಆಗಲ್ಲ. ಅವಾಗ ಅವ್ರಿಗೆ ಪೇನ್ ಬರುತ್ತೆ. ಪೇನ್ ಬಂದು ಸಿವಿಯರ್ ಆದ್ಮೇಲೆ ಬ್ಲಡ್ ಕೂಡ ಆಚೆ ಬರುತ್ತೆ ಆ ನರ್ವಸ್ ಇಂದ ಅಂತ ಹೇಳ್ತಾರೆ. ಅದು ಕೂಡ ಎಷ್ಟೋ ಜನ ಟ್ರೀಟ್ಮೆಂಟ್ ತಗೊಂಡಿದ್ದಾರೆ, ಆಪರೇಷನ್ ಮಾಡಿದ್ದಾರೆ, ಹಾಗೆ ರಿಪೀಟ್ ಆಗುತ್ತೆ. ಸೊ ಆಪರೇಷನ್ ಮಾಡಿ ಕೂಡ ಕೆಲವರಿಗೆ ಪ್ರಾಬ್ಲಮ್ಸ್ ಸಾಲ್ವ್ ಆಗಿರಲ್ಲ. ಆದ್ರೆ ನಮ್ಮ ಈ ಸಿರಪ್ ಕುಡಿಯೋದ್ರಿಂದ ನಮ್ಮ ವೆರಿಕೋಸ್ ಪ್ರಾಬ್ಲಮ್ ಗೆ ಕೂಡ ಇದ್ರ ಜೊತೆಗೆ ನಾವು ಅಲೋವೆರಾ ಕೊಡ್ತೇವೆ. ಸೊ ತಗೊಳ್ಳೋದ್ರಿಂದ ನಮ್ಮ ವೆರಿಕೋಸ್ ಪ್ರಾಬ್ಲಮ್ ಕ್ಲಿಯರ್ ಮಾಡಿ ಕೊಡುತ್ತೆ. ಹಾಗೆ ನಮ್ಗೆ ಸಿವಿಯರ್ ಮೈಗ್ರೇನ್ ಪ್ರಾಬ್ಲಮ್ ಇದ್ರೆ ನಾವು ಇದ್ರ ಜೊತೆಗೆ ಇನ್ನೊಂದು ಪ್ರಾಡಕ್ಟ್ ಸೇರಿಸಿ ಕೊಡ್ತೀವಿ ನಾವು. ಸೊ ಅವರಿಗೆ ಕೂಡ ನಾವು ಇದನ್ನ ರೆಫರ್ ಮಾಡಬಹುದು. ಅಂಡ್ ನಮ್ಗೆ ಲಿವರ್ ಮೀನ್ಸ್ ಸ್ಟ್ರೋಕ್ ಆಗಿ ಇರ್ತಾರಲ್ಲ ಅವರಿಗೆ ಕೂಡ ಬ್ಲಡ್ ಸರ್ಕ್ಯುಲೇಷನ್, ನಮ್ಗೆ ನರ್ವಸ್ ಸಿಸ್ಟಮ್ ಸರಿಯಾಗಿ ಆಗ್ಲಿಕ್ಕೆ ನಾವು ಈ ಬೂಮ್ ಸಿರಪ್ ನ ಕೊಡ್ತೀವಿ. ಸೊ ಅಂತ ಒಂದು ಬ್ಯೂಟಿಫುಲ್ ಆದ ಪ್ರಾಡಕ್ಟ್. ಅಂಡ್ ಮೇನ್ಲಿ ನಮ್ಗೆ ಮಕ್ಕಳು ಯಾರಿಗೆಲ್ಲ ಆಗಿಲ್ಲ ಅಂತ ಹೇಳ್ತೀವಲ್ಲ, ಸೊ ಅಂತವರಿಗೆ ನಮ್ಮ ಫಿಮೇಲ್ ಅವರಿಗೆ ಏನ್ ಮಾಡ್ತೀವಿ, ಎಗ್ ಬೂಸ್ಟ್ ಇರಲ್ಲ ಅಂತ ಹೇಳ್ತೀವಿ. ಅವ್ರಿಗೆ ಎಗ್ ಬೂಸ್ಟ್ ಆಗ್ಲಿಕ್ಕೆ, ಎಗ್ ಸ್ಟ್ರೆಂಥನ್ ಆಗ್ಲಿಕ್ಕೆ, ಅವ್ರಿಗೆ ಚೆನ್ನಾಗಿ ಬ್ಲಾಡರ್ ಅಲ್ಲಿ ಎಲ್ಲ ಫ್ಲೋ ಚೆನ್ನಾಗಿ ಇದಾಗ್ಲಿಕ್ಕೆ ನಾವ್ ಏನ್ ಮಾಡ್ತೀವಿ, ಬೂಮ್ ಸಿರಫ್, ಗೈಲನ್ ಸಿರಫ್ ಈ ತರ ಕೊಡ್ತೀವಿ. ಮತ್ತೆ ಗಂಡ್ ಮಕ್ಳಿಗೆ ಅವ್ರಿಗೆ ಕೌಂಟಿಂಗ್ಸ್ ತುಂಬಾ ಕಡಿಮೆ ಇರುತ್ತೆ ಅಂತ ಹೇಳ್ತಾರೆ. ಕೌಂಟಿಂಗ್ಸ್ ಇಲ್ಲ ಅಂತಂದ್ರೆ ಅದು ಮಕ್ಕಳು ಆಗ್ಲಿಕ್ಕೆ ಚಾನ್ಸಸ್ ಇಲ್ಲ ಅಲ್ವಾ. ಸೊ ಅದನ್ನ ಕೂಡ ಇಂಪ್ರೂವ್ ಮಾಡಿ ಕೊಡ್ಲಿಕ್ಕೆ, ಕೌಂಟಿಂಗ್ಸ್ ಜಾಸ್ತಿ ಬರ್ಲಿಕ್ಕೆ ನಮ್ಮ ಈ ಬೂಮ್ ಸಿರಫ್ ತುಂಬಾ ಬೆನಿಫಿಟ್ ಮಾಡಿ ಕೊಡುತ್ತೆ ಅಂತ ಹೇಳ್ಬಹುದು. ಅಂಡ್
ಒಂದು ಎನರ್ಜೆಟಿಕ್ ಆಗಿ ಇರ್ತಾರೆ ಅಂತ ಹೇಳ್ತಾರೆ ಈ ಸಿರಪ್ ಕುಡಿಯೋದ್ರಿಂದ. ಸೊ ಅದನ್ನೆಲ್ಲ ನಾವು ಹೇಗೆ ಅಂತ ರೆಫರ್ ಮಾಡ್ತೀವಿ ಬಿಫೋರ್ ಆಫ್ಟರ್ ಅಂತ ಹೇಳಿ. ಅಂತ ಒಂದು ಬ್ಯೂಟಿಫುಲ್ ಪ್ರಾಡಕ್ಟ್ ಈ ಬೂಮ್ ಸಿರಪ್ ಅಂತ ಹೇಳ್ಬೋದು. ಎನಿ ಕೈಂಡ್ ಆಫ್ ನರ್ವಸ್ ಸಿಸ್ಟಮ್ಗೆ ನಾವು ಇದನ್ನ ಕೊಡ್ಬೇಕಾಗುತ್ತೆ. ಎಸ್ ಸರ್. ಎಸ್ ಲಿವರ್ ನೋಡಿ, ನಮ್ಮ ಆರ್ಗನ್ಸ್ ಅಲ್ಲಿ ಇದು ಕೂಡ ತುಂಬಾ ತುಂಬಾ ಇಂಪಾರ್ಟೆಂಟ್ ಆದ ಲಿವರ್ ಅಂತ ಹೇಳ್ಬಹುದು. ಸೊ ನಮ್ಮ ಬಾಡಿ ಆರ್ಗನ್ಸ್ ಅಲ್ಲಿ ದೊಡ್ಡ ಶೇಪಿನ ಒಂದು ಆರ್ಗನ್ ಕೂಡ ಅಂತಾನು ಹೇಳ್ಬೋದು ಇದನ್ನ. ಸೊ ಏನಪ್ಪಾ ಅಂತಂದ್ರೆ ಈ ಲಿವರ್ ನೋಡಿ ನಮಗೆ ನಿನ್ನೆನು ಮೊನ್ನೆನು ಹೇಳ್ತಾ ಇದೆ, ನಮಗೆ ಒಂದು ಬಾಡಿಗೆ ಜಂಕ್ಷನ್ ಬಾಕ್ಸ್ ತರ ಇದು. ನಾವು ಬಿಲ್ಡಿಂಗ್ ಕಟ್ಟುವಾಗ ನೋಡಿರ್ತೀವಲ್ಲ, ನಮಗೆ ಸೆಂಟ್ರಲಿ ಮಾತ್ರ ವಾಲ್ ಅಲ್ಲಿ ರೂಫ್ ಅಲ್ಲಿ ಒಂದು ಬಾಕ್ಸ್ ಇಟ್ಟಿರ್ತಾರೆ, ಜಂಕ್ಷನ್ ಬಾಕ್ಸ್. ಅಲ್ಲಿಂದ 4-5 ಕಡೆ ಪಾಯಿಂಟ್ಸ್ ಗೆ ವೈರಿಂಗ್ ಮಾಡಿರ್ತಾರೆ ಅಲ್ವಾ. ಯಾಕಂತಂದ್ರೆ ಒಂದೇ ಕಡೆ ಇರೋದು, ಬಟ್ ಅಲ್ಲಿಂದ 4-5 ಕಡೆಗೆ ನಮ್ಗೆ ವೈರಿಂಗ್ ಹೋಗಿ ಅಲ್ಲಿಂದ ಹಲವಾರು ಸ್ವಿಚ್ ಗಳು ನಾವು ಅದನ್ನ ಹಾಕಿರ್ತಾರೆ ಎಲೆಕ್ಟ್ರಿಷಿಯನ್ಸ್ ಅವರು. ಅದೇ ತರ ನಮ್ಮ ಬಾಡಿಗೆ ನಮ್ಮ ಲಿವರ್ ಬಂದು ಏನಪ್ಪಾ ಮಾಡುತ್ತೆ ಅಂದ್ರೆ ಬ್ಲಡ್ ಪ್ಯೂರಿಫೈ ಮಾಡುತ್ತೆ. ಹಾರ್ಟ್ ಬ್ಲಡ್ ಪಂಪಿಂಗ್ ಮಾಡಿದ್ರು ಕೂಡ ಲಿವರ್ ಏನ್ ಮಾಡುತ್ತೆ, ಬ್ಲಡ್ ಪ್ಯೂರಿಫೈ ಮಾಡಿ ಎಲ್ಲ ಕಡೆಗೂ ಸಪ್ಲೈ ಮಾಡುತ್ತೆ. ಅದಕ್ಕೆ ಅದನ್ನ ಜಂಕ್ಷನ್ ಬಾಕ್ಸ್ ಅಂತ ನಾನು ಹೆಸರು ಕೊಟ್ಟಿರೋದು. ಸೊ ಇಂಥದ್ದು ಬಂದು ಎಲ್ಲ ಕಡೆಗೆ ಸಪ್ಲೈ ಆಗುತ್ತೆ. ಸೊ ಎಲ್ಲಿ ನಮ್ಗೆ ಸಪ್ಲೈ ಆಗಲ್ಲ, ಎಲ್ಲಿ ನಮ್ಗೆ ಲಿವರ್ ಪ್ರಾಬ್ಲಮ್ ಬರ್ತೈತೆ ಅವಾಗ ನಮ್ಗೆ ಸಪ್ಲೈ ಆಗಲ್ಲ. ಮೀನ್ಸ್ ಕೆಲವರಿಗೆ ಕಾಲ್ ಸ್ವೆಲ್ಲಿಂಗ್ ಇರುತ್ತಲ್ವಾ, ಅಂತವ್ರಿಗೆ ನಾವೇನ್ ಮಾಡ್ತೀವಿ, ಲಿವರ್ಗೆ ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ಅಪ್ ಮಾಡಿ ಅವ್ರು ಕೊಡ್ತಾರೆ, LFT RFT ಅದು ಇದು ಟೆಸ್ಟ್ ಗಳು ಬರ್ಕೊಡ್ತಾರೆ ಡಾಕ್ಟರ್ಗಳಲ್ವಾ. ಸೊ ಅವಾಗ ನಮ್ಗೆ ಗೊತ್ತದೆ. ಮತ್ತೆ ಕೆಲವರಿಗೆಲ್ಲ ಮೀನ್ಸ್ ಜಾಸ್ತಿ ಇವಾಗೆಲ್ಲ ಮೇಲ್ಗೆ ಬಂದು ಸ್ಟಾರ್ಟ್ ಆಗಿತ್ತು ಅಲ್ವಾ, ಆಫ್ಟರ್ ಕೊರೋನಾ ಫ್ಯಾಟಿ ಲಿವರ್ ಅಂತ ಬಂದ್ಬಿಟ್ಟಿತ್ತು. ಸೊ ಯಾರಿಗೆ ನೋಡಿ ಫ್ಯಾಟಿ ಲಿವರ್ ಅಂತ ಹೇಳ್ತಾರೆ. ಸೊ ಆ ತರ ಫ್ಯಾಟಿ ಲಿವರ್ ಇರ್ಲಿ, ಸ್ಟ್ರೋಕ್ ಆಗಿದ್ದವ್ರು ಇರ್ಲಿ, ಮತ್ತೆ ಲಿವರ್ ಪ್ರಾಬ್ಲಮ್ ಆದ್ರೆ ನಾವೇನ್ ಹೇಳ್ತೀವಿ, ಇಮ್ಮಿಡಿಯೇಟ್ ಅದು ನಮ್ಗೆ ರಿಯಾಕ್ಷನ್ ತೋರ್ಸೋದೇ ಇಲ್ಲ. ಸೈಲೆಂಟ್ ಕಿಲ್ಲರ್ ತರ ಅದು ಸೈಲೆಂಟ್ ಆಗಿ ಬಾಡಿನಲ್ಲೇ ಅದು ಇದಾಗ್ತಾ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. 80-90% ಡ್ಯಾಮೇಜ್ ಆದ್ಮೇಲೆ ನಮ್ಗೆ ಔಟ್ಸೈಡ್ ಅದು ಔಟ್ಪುಟ್ ನಮ್ಗೆ ಕಾಣುತ್ತೆ. ಲಿವರ್ ಡಯಾಲಿಸಿಸ್ ಅಂತ ಕೂಡ ಹೋಗ್ಬಿಡುತ್ತೆ. ಮತ್ತೆ ಲಿವರ್ ಟ್ರಾನ್ಸ್ಪ್ಲೇಷನ್ ಮಾಡಿ ಅಂತ ಹೇಳ್ತಾರೆ, ಆಪರೇಷನ್ ಮಾಡಿದ ಆ ಲೆವೆಲ್ ತನಕ ಅದು ಕರ್ಕೊಂಡೋಗಿ ಬಿಟ್ಬಿಡುತ್ತೆ. ಇದು ಲಿವರ್ ಬಂದು ಡ್ರಿಂಕ್ಸ್ ಮಾಡೋರ್ಗೆ ಕೂಡ ಜಾಸ್ತಿ ತುಂಬಾ ಬೇಗ ಎಫೆಕ್ಟ್ ಆಗುತ್ತೆ. ಬಿಕಾಸ್ ಡ್ರಿಂಕ್ಸ್ ಮಾಡಿ ಅದೇನಾಗುತ್ತೆ, ಲಿವರ್ ಎಲ್ಲ ಸ್ಪಾಯ್ಲ್ ಆಗಿ ಹೋಗುತ್ತೆ. ಕೆಲವು ನೀವು ಫೋಟೋಸ್ ಗಳು ಬೇಕಾದ್ರೆ ಯೂಟ್ಯೂಬ್ ಅಲ್ಲಿ ಕೂಡ ನೋಡ್ಬಹುದು. ಈ ತಾರ್ ರೋಡ್ ಬರುತ್ತಲ್ಲ, ನಮ್ದು ಲಿವರ್ ಬಂದು ನಾರ್ಮಲಿ ಆಗಿ ಬ್ರೌನಿಶ್ ಕಲರ್ ಬರುತ್ತೆ ಬಾಡಿಲಿ ಇರೋದು. ಸೊ ಅದು ಬಂದು ಡ್ಯಾಮೇಜ್ ಆದವ್ರಿಗೆ ಹೇಗಿರುತ್ತಂತೆ, ತಾರ್ ರೋಡ್ ತರ ಒಂಥರ ಬ್ಲಾಕ್ ಆಗಿ ಇದಾಗಿ ಇರುತ್ತೆ. ಸೊ ಆತರ ಡ್ಯಾಮೇಜ್ ಆಗೋಗುತ್ತೆ. ಡ್ಯಾಮೇಜ್ ಆದ್ಮೇಲೆ ಅಲ್ಲಿ ಎಲ್ಲಿ ಅದು ಪಂಪಿಂಗ್ ಇದು ಕ್ಲೀನ್ ಮಾಡಿ ಬ್ಲಡ್ ನಮ್ಗೆ ಎಲ್ಲಾ ಕಡೆ ಸಪ್ಲೈ ಮಾಡ್ಲಿಕ್ಕೆ ಆಗುತ್ತೆ, ಇಲ್ಲ ಅಲ್ವಾ. ಸೊ ಈ ಲಿವರ್ ಆಪರೇಷನ್ ಕೂಡ ತುಂಬಾ ತುಂಬಾ ಕಾಸ್ಟ್ಲಿ. ಬಟ್ ಬೇರೆ ಮನುಷ್ಯನಿಂದ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಗ್ಯಾರಂಟಿ ಇಲ್ಲ ಅಂತೇಳಿ ಅನಿಮಲ್ಸ್ ಕೂಡ ಮಾಡ್ತಾರೆ ಅಂತ ಹೇಳ್ತಾರೆ. ಸೊ ಈ ತರದ್ದೆಲ್ಲ ನಮ್ಗೆ ಬೇಡ ಅಂತಂದ್ರೆ ನಮ್ಮ ಲಿವೋಕಾಪ್ ಇದು ಕೂಡ ಅಷ್ಟೇ ಪ್ರಿವೆನ್ಷನ್ ಬೆಟರ್ ದೆನ್ ಕ್ಯೂರ್. ಒಂದೊಂದು ಪ್ರಾಡಕ್ಟ್ ಕೂಡ ನಮ್ಮದು. ಸೊ ಇದನ್ನ ನಾವು ಪ್ರಿವೆನ್ಷನ್ ಆಗಿ ತಗೊಂಡು ಯೂಸ್ ಮಾಡಬಹುದು ಅಂತ ಹೇಳ್ತೀನಿ. ನಮ್ಗೆ ಸೈಡ್ ಪ್ರಾಬ್ಲಮ್ ಇದ್ರು ಕೂಡ ಅದನ್ನ ಯೂಸ್ ಮಾಡಬಹುದು. ಮತ್ತೆ ಬ್ಲಡ್ ಅಲ್ಲಿ ಏನಾದ್ರು ಸ್ಕಿನ್ ಅಲರ್ಜಿ, ಸ್ಕಿನ್ ಸೋರಿಯಾಸಿಸ್, ಕಜ್ಜಿ, ತುರ್ಕೆ ಈ ತರ ಎಲ್ಲ ಬಂದ್ರು ಕೂಡ ನಮ್ಗೆ ಲಿವರ್ ಅಲ್ಲಿ ಪ್ರಾಬ್ಲಮ್ ಆಗಿದೆ ಅಂತಂದ್ರೆ ಅದು ನಮ್ಗೆ ಮೇಲೆ ಕಾಣಿಸಿಕೊಳ್ಳುತ್ತೆ. ಸೊ ಅಂತವ್ರಿಗೆಲ್ಲ ಲಿವೋಕಾಪ್ ನ ನಾವು ಸಜೆಸ್ಟ್ ಮಾಡಬಹುದು. ಸೊ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ನಮ್ಮ ಲಿವೋಕಾಪ್. ದೆನ್ ಗೈನೋಸಿರಾಫ್ ಎಸ್ಪೆಷಲಿ ನಮ್ಮ ಹೆಣ್ಮಕ್ಳಿಗೆ ಮಾತ್ರ ಇದೊಂದೇ ಸಿರಪ್. ಮಿಕ್ಕದೆಲ್ಲನೂ ಎಲ್ಲರೂ ಯೂಸ್ ಮಾಡಬಹುದು, ಇದು ಮಾತ್ರ ನಾವು ಲೇಡೀಸ್ ಇದು ಎಸ್ಪೆಷಲಿ ಯೂಸ್ ಮಾಡ್ತೀವಿ. ನೋಡಿ ಚಿಕ್ಕ ವಯಸ್ಸು ಇದು ನಾನು ಹೇಳ್ತೀನಿ ಏನಪ್ಪಾ ಅಂತಂದ್ರೆ, ಈಗ ಬಂದು ಏಜ್ ಅಟೆಂಡ್ ಮಾಡೋ ಗೈನಿಕ್ ಮೀನ್ಸ್ ಲೇಡೀಸ್ ಸಂಬಂಧಪಟ್ಟಿದ್ದಲ್ಲ, ಏಜ್ ಅಟೆಂಡ್ ಮಾಡೋ ಏಜ್ ಬಂದು ನಾರ್ಮಲಿ ಆಗಿ ಕರೆಕ್ಟ್ ಆಗಿ 13-14 ಹಂಗೆ ಇತ್ತು. ಬಟ್ ಇವಾಗ ಏನಾಗಿದೆ, 8 years 9 years ವಿತೌಟ್ ನಾಲೆಜ್ ಅಟೆಂಡ್ ಮಾಡ್ತಾರೆ. ಬಿಕಾಸ್ ಅವ್ರದ್ದು ತಿನ್ನೋ ಫುಡ್ ಇಂದ ಆತರ ಎಲ್ಲ ಚೇಂಜ್ ಆಗೋಗಿದೆ, ಈಗ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ಸೊ ಅಂತ ಮಕ್ಳು ಏಜ್ ಅಟೆಂಡ್ ಆಗ್ಬಿಡುತ್ತೆ. ಅದಾದ್ಮೇಲೆ 1 year ಗ್ಯಾಪ್ ಆಗ್ಬಿಡುತ್ತೆ. ನೆಕ್ಸ್ಟ್ ಮತ್ತೆ ಕಂಟಿನ್ಯೂ ಆಗ್ಬೇಕಂದ್ರೆ ಯಾವ ಪ್ಯಾರೆಂಟ್ಸ್ ಗೆ ತಾನೇ ಫೀಲ್ ಆಗಲ್ಲ, ಅಯ್ಯೋ ಇನ್ನ ಆಗಿಲ್ಲಲ್ಲಪ್ಪ ಅಂತ. ಅವಾಗ ಏನ್ ಮಾಡ್ತಾರೆ, ಡಾಕ್ಟರ್ ಹತ್ರ ಹೋಗ್ತಾರೆ. ಓಕೆ, ಡಾಕ್ಟರ್ ಕೊಡ್ತಾರೆ ಟ್ಯಾಬ್ಲೆಟ್ಸ್, ನೀನು 3 days ಅಥವಾ 5 days ಈ ಟ್ಯಾಬ್ಲೆಟ್ಸ್ ನುಂಗ ಅಂತ ಕೊಡ್ತಾರೆ. ನುಂಗದ ಮೇಲೆ ಅದೇನಾಗುತ್ತೆ, ಅದು ನ್ಯಾಚುರಲೇ ಅಲ್ಲ. ಸೊ ಅಂತ ಹೆಣ್ಮಕ್ಳಿಗೆ, ಪುಟ್ಟ ಮಕ್ಕಳಿಗೆ ಕೂಡ ನಮ್ಮ ಈ ಗೈನೋಸಿರಾಫ್ ಕೊಡೋದ್ರಿಂದ ಬೆಸ್ಟ್ ರಿಸಲ್ಟ್ ಬರುತ್ತೆ. ಇದು ಕೂಡ ನಾನು ಕೊಟ್ಟಿದ್ದೀನಿ, ನಮ್ಮ ಫ್ಯಾಮಿಲಿಗೆ ಒಳ್ಳೆ ರಿಸಲ್ಟ್ ಬಂದಿದೆ. ಮತ್ತೆ ಈಗ ಯಾವ ಟ್ಯಾಬ್ಲೆಟ್ಸ್ ಎಂತದಿಲ್ಲ, ನ್ಯಾಚುರಲ್ ಆಗಿ ಆಗುವಂತ ಕಾರ್ಯ ಅಲ್ಲ. ಸೊ ನೆಕ್ಸ್ಟ್ ಇದು PCOS ಪ್ರಾಬ್ಲಮ್, ವೈಟ್ ಡಿಸ್ಚಾರ್ಜ್, ಓವರ್ ಬ್ಲೀಡಿಂಗ್, ಸಿಸ್ಟ್, ಫೈಬ್ರಾಯ್ಡ್ ಅಂಡ್ ಮೆನೋಪಾಸ್ ಟೈಮ್ ಅಲ್ಲಿ ಯೂಟ್ರಸ್ ರಿಮೂವ್ ಮಾಡ್ಬೇಕಾಗುತ್ತೆ ಅಂತ ಹೇಳ್ತಾರೆ. ಅದ್ರಲ್ಲಿ ಸಿಸ್ಟ್, ಫೈಬ್ರಾಯ್ಡ್, ನೀರ್ಗಳೆಲ್ಲ ಇರ್ತಾರೆ.
ಸೊ ಅಂತ ಒಂದು ಸಿಚುವೇಶನ್ಗೆ ಕೂಡ ನಮ್ಮ ಈ ಗೈನೋ ಸಿರಪ್ ನ ನಾವು ರೆಫರ್ ಮಾಡಬಹುದು. ಎಸ್ಪೆಷಲಿ ಮೇನ್ಲಿ ಯಾರಿಗೆಲ್ಲ ಮಕ್ಕಳು ಇಲ್ಲ ಅಂತ, ಸೊ ಅಂತವರಿಗೆ ಇದ್ರ ಜೊತೆಗೆ ನಾವು ಬೇರೆ ಬೇರೆ ಪ್ರಾಡಕ್ಟ್ಸ್ ಎಲ್ಲ ಏನು ಹೇಳ್ತೀವೋ ಅದನ್ನೆಲ್ಲ ಕೊಡೋದ್ರಿಂದ ಯಾರಿಗೆಲ್ಲ ಮಕ್ಕಳು ಆಗ್ಲಿಕ್ಕೆ ಕೂಡ ಚಾನ್ಸ್ ಇಲ್ಲ ಅಂತಲ್ಲ, ಯೂಟ್ರಸ್ ಚಿಕ್ಕದಾಗಿದೆ ಅಂತ, ಯೂಟ್ರಸ್ ಕೂಡ ಇದ್ರಲ್ಲಿ ಗ್ರೋತ್ ಆಗಿರೋ ಒಂದು ಬ್ಯೂಟಿಫುಲ್ ರಿಸಲ್ಟ್ ಕೂಡ ನಮ್ಗೆ ಬಂದಿದೆ. ಚಿಕ್ಕ ಯೂಟ್ರಸ್ ಇದೆ, ನಿಮ್ಗೆ ಆಗಲ್ಲ ಮಗು ಅಂತ ಹೇಳಿದ್ರು ಕೂಡ ನಮ್ಮ ಈ ಸಿರಾಪ್ ಇದ್ರ ಜೊತೆಗೆ ನಾವು ಕಾಂಬೋ ಕೊಟ್ಟಿದ್ದ ಇದು ಕೂಡ ಯಾವ ಹಾಸ್ಪಿಟಲ್ ಅಲ್ಲಿ ಹೇಳಿದ್ರಲ್ಲ ಅದೇ ಹಾಸ್ಪಿಟಲ್ ಅಲ್ಲಿ ಕೂಡ ಪಾಪು ಆಗಿದೆ ಅವ್ರಿಗೆ. ಅಂತ ಒಂದು ಬ್ಯೂಟಿಫುಲ್ ಆದ ನಮ್ಮ ಗೈನೋ ಸಿರಾಪ್ ಅಂತ ಹೇಳ್ಬಹುದು. ಸೊ ಇದನ್ನ ಕೂಡ ಅಷ್ಟೇ ಲೇಡೀಸ್ ಗಳು ನಾವು ಪ್ರಿವೆನ್ಷನ್ ಆಗಿ ಇದನ್ನ ಯೂಸ್ ಮಾಡಬಹುದು ಅಂತ ಹೇಳ್ತೇನೆ. ಥೈರಾಯ್ಡ್, ಥೈರಾಯ್ಡ್ ನೋಡಿ, ಇದು ಥೈರಾಯ್ಡ್ ಇವಾಗ ಗೈನೋ ಸಿರಪ್ ಮಾತ್ರ ಹೆಣ್ಮಕ್ಳಿಗೆ ಅಂತ ಎಷ್ಟು ಪ್ರೌಡ್ ಆಗಿ ಹೇಳ್ತಿಲ್ಲ, ಇದು ಫೀಲ್ ಆಗಿ ಹೇಳ್ತೀನಿ. ಏನಂತಂದ್ರೆ ಹೆಣ್ಮಕ್ಳಿಗೆ ಮಾತ್ರ 80-90% ಈ ಥೈರಾಯ್ಡ್ ಅಫೆಕ್ಟ್ ಆಗೋದು. ಬಿಕಾಸ್ ಅವ್ರಿಗೆ ಥೈರಾಕ್ಸಿನ್ ಗ್ಲ್ಯಾಂಡ್ ಅಲ್ಲಿ ನಮ್ಗೆ ಹಾರ್ಮೋನ್ಸ್ ಏನ್ ಸೆಕ್ರೇಷನ್ ಆಗ್ತಾ ಇರುತ್ತಲ್ವಾ ಥೈರಾಕ್ಸಿನ್, ಅದು ಬಂದು ನಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ಅದು ಥೈರಾಯ್ಡ್ ನಮ್ಗೆ ಗ್ಲ್ಯಾಂಡ್ ಅಲ್ಲಿ ಸರಿಯಾಗಿ ನಮ್ಗೆ ಪ್ರೊಡ್ಯೂಸ್ ಆಗ್ತದೆ. ಅವಾಗ ಏನಾಗುತ್ತೆ, ನಮ್ಗೆ ಥೈರಾಯ್ಡ್ ಪ್ರಾಬ್ಲಮ್ ಬರುತ್ತೆ. ಗಂಟ್ಲು ದಪ್ಪ ದಪ್ಪ ಕೆಲವರು ನೋಡಿರ್ಬಹುದು ಇಲ್ಲಿ, ಅದು ದಪ್ಪ ಆಗ್ಬಿಡುತ್ತೆ. ಮತ್ತೆ ಅದು ಬಂದು ನಾವು ದಪ್ಪ ಹಾಕ್ತಿವಿ ಅಥವಾ ಸಣ್ಣ ಹಾಕ್ತಿವಿ, ಮತ್ತೆ ಕೋಪ ಜಾಸ್ತಿ ಬರುತ್ತೆ ಅಂತ ಹೇಳ್ತೀವಿ. ಅಂಡ್ ಇದು TSH T4 ಏನು ನಮ್ಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಇಂದಾಗಿ ಇದ್ರದ್ದೆಲ್ಲ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಎನಿ ಕೈಂಡ್ ಆಫ್ ಪ್ರಾಬ್ಲಮ್ಸ್ ಇದ್ರು. ಅಂಡ್ ಇನ್ನೊಂದು, ಈ ಥೈರಾಯ್ಡ್ ಇದ್ರೆ ಹೆಣ್ಣು ಮಕ್ಳಿಗೆ ಮದ್ವೆಗೆ ಇನ್ನ ನಂಗೆ ಮಗು ಆಗಿಲ್ಲ ಅಂತ ಹೇಳ್ತಾರೆ ನೋಡಿ, ಅವ್ರಿಗೆ ಥೈರಾಯ್ಡ್ ಚೆಕ್ಅಪ್ ಮಾಡಿದ್ರೆ ಅವ್ರಿಗೆ ಇನ್ ಕೇಸ್ ಏನಾದ್ರು ಥೈರಾಯ್ಡ್ ಪ್ರಾಬ್ಲಮ್ ಇದ್ರೆ ಕೂಡ ಇದನ್ನ ಸಾಲ್ವ್ ಮಾಡಿದ್ರೆ ಅವರಿಗೆ ಆ ಪ್ರಾಬ್ಲಮ್ ಕ್ಲಿಯರ್ ಆಗಿ ಹೋಗುತ್ತೆ ಅಲ್ವಾ. ಸೊ ಅಂತ ಒಂದು ಹಾರ್ಮೋನ್ ನಮ್ಗೆ ಇಂಬ್ಯಾಲೆನ್ಸ್ ಇಂದಾಗಿ ಆಗೋದು. ಈ ಥೈರಾಯ್ಡ್ ಇರೋರು ಸ್ವಲ್ಪ ಕಾಲಿಫ್ಲವರ್ ಅಂಡ್ ಕ್ಯಾಬೇಜ್ ನ ಸ್ಕಿಪ್ ಮಾಡ್ಬೇಕಂತ ನಾನ್ ಹೇಳ್ತಾ ಇದ್ದೀನಿ. ಬಿಕಾಸ್ ಅದು ಒಳ್ಳೇದಲ್ಲ, ಅದು ಜಾಸ್ತಿ ಅಲ್ಲ. ನಾವು ಗೋಬಿ ಬಂದ್ರೆ ತುಂಬಾ ಆಸೆ, ಯಾರಿಗ ಆಸೆ ಇಲ್ಲ ಹೇಳಿ, ಕಬಾಬ್ ಯಾರು ಹೆಂಗೆ ಲೈಕ್ ಮಾಡ್ತಾರೋ ಹಂಗೆ ಇದ್ರೆ ಗೋಬಿ ಕೂಡ ನಾವು ಲೈಕ್ ಮಾಡ್ತೀವಲ್ಲ. ಸೊ ಗೋಬಿ ಅದನ್ನ ಸ್ವಲ್ಪ ಅವರು ಸ್ಕಿಪ್ ಮಾಡಿದ್ರೆ ಒಳ್ಳೇದಿರುತ್ತೆ, ಕ್ಯಾಬೇಜ್ ಅಂಡ್ ಕಾಲಿಫ್ಲವರ್. ಎಸ್, ನೆಕ್ಸ್ಟ್ ಪೈಲೋಕಾಪ್. ಈ ಪೈಲೋಕಾಪ್ ಬಂದು ಪೈಲ್ಸ್ ಪ್ರಾಬ್ಲಮ್ ಮೀನ್ಸ್ ನಮಗೆ ಪಿಸ್ತುಲಾ, ಫಿಶರ್ ಮತ್ತೆ 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 ಒಂದೊಂದು ಹೆಸರೆಲ್ಲ ಇದೆ ಇದಕ್ಕೆ. ಹಲವಾರು ಟೈಪ್ ಅಲ್ಲಿ ಒಂದು ಕಾಯಿಲೆ ಅಂತಂದ್ರೆ ಅದು ಬೇರೆ ಬೇರೆ ಟೈಪ್ಸ್ ಅಲ್ಲಿ ನಮ್ಗೆ ಕಾಣಿಸ್ಕೊಳ್ಳುತ್ತೆ ಅಲ್ಲ. ಸೊ ಈ ಪೈಲ್ಸ್ ಬಂದು ನಮ್ಗೆ ಬಂದು ಹೇಳಿಕ್ಕೂ ಕಷ್ಟ, ತೋರ್ಸ್ಲಿಕ್ಕೂ ಕಷ್ಟ, ಆಪರೇಷನ್ ಮಾಡ್ಲಿಕ್ಕೂ ಕಷ್ಟ, ಅದು ಬಂದ್ರೆ ನಡಿಲಿಕ್ಕೂ ಕಷ್ಟ, ಎಲ್ಲನೂ ಕಷ್ಟನೇ ಅದು. ಅಂತ ಒಂದು ಪಾಪ ಕಷ್ಟನ ಎಷ್ಟೋ ಜನ ನಮ್ಮವರೆಲ್ಲ ಕಷ್ಟಪಟ್ಟು ಸಫರ್ ಮಾಡ್ತಾರೆ ಅಲ್ಲ. ಸೊ ಆಪರೇಷನ್ ಮಾಡಿದ್ರೇನೆ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಸೊ ಆಪರೇಷನ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಬರುತ್ತೆ ಅಂತ ಹೇಳ್ತಾರೆ, ರೂಟ್ಸ್ ಬರುತ್ತೆ ಅಂತ ಹೇಳ್ತಾರೆ. ರೂಟ್ಸ್ ಬಂದು ನಮ್ಗೆ ಕ್ಲಿಯರ್ ಆಗಿ ರೂಟ್ಸ್ ಸಮೇತ ಬೇರ್ ಸಮೇತ ಹೋಗಲ್ಲ ಅಂತ ಹೇಳ್ತೀವಿ ಆಪರೇಷನ್ ದಲ್ಲಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ಇದಕ್ಕೆ ಬಂದು ರೋಸ್ ಪ್ಲಾಂಟೇ ನಾನು ಎಕ್ಸಾಂಪಲ್ ಕೊಡೋದು. ಬಿಕಾಸ್ ಎಲ್ಲರಿಗೂ ಗೊತ್ತಿದೆ ತಾನೆ, ನಾವೆಲ್ಲ ಯೂಸ್ ಮಾಡಿದೀವಿ, ಗಿಡಗಳನ್ನ ಯೂಸ್ ಮಾಡಿದೀವಿ. ಸೊ ಗಿಡಗಳನ್ನ ನಾವು ಬೆಳೆಸಿದೀವಿ, ಯೂಸ್ ಅಲ್ಲ ಬೆಳೆಸಿದೀವಿ. ಸೊ ಅದನ್ನ ಟ್ರಿಮ್ ಮಾಡ್ತೀವಿ. ಟ್ರಿಮ್ ಮಾಡಿದ್ರೆ ಒಂದು ಸ್ಟೆಮ್ ಟ್ರಿಮ್ ಮಾಡಿದ್ರೆ ಒಂದೇ ಸ್ಟೆಮ್ ಬರಲ್ಲ, ಅದು ಸುತ್ತ ಬೆಳೀತಲ್ಲ, ಚಿಗುರು ಬೆಳೀತಲ್ಲ. ಹಂಗೇನೆ ನಾವು ಪೈಲ್ಸ್ಗೆ ನಾನು ಎಕ್ಸಾಂಪಲ್ ಕೊಡೋದು. ಯಾಕಂತಂದ್ರೆ ಅದು ಹಂಗೇನೆ, ಅದು ನಾವು ಡಾಕ್ಟರ್ಸ್ ಆಪರೇಷನ್ ಮಾಡ್ತಾರೆ ಇಲ್ಲ ಅಂತಲ್ಲ, ಫುಲ್ ಮಾಡ್ತಾರ, ಮಾಡ್ಲಿಕ್ಕೆ ಆಗುತ್ತಾ ಇಲ್ಲ, ಒಂದು ಮಾಡಿದ್ರೆ ಸುತ್ತಿ ಮತ್ತೆ ಮೊಳಕೆ ಬರುತ್ತೆ ಅಂತ ಹೇಳ್ತಾರೆ, ಮತ್ತೆ ಗಡ್ಡೆ ಆಚೆ ಬರುತ್ತೆ, ಗಡ್ಡೆಗಳ ತರ ಆಚೆ ಬರುತ್ತೆ ಅಂತ ತುಂಬಾ ಕಷ್ಟ ಪಡ್ತಾರೆ ಅಲ್ಲ. ಸೊ ಅಂತವ್ರಿಗೆ ಮೋಷನ್ ಹಾರ್ಡ್ ಹೋಗುತ್ತೆ, ಬ್ಲಡ್ ಹೋಗ್ತಾ ಇರುತ್ತೆ. ಸೊ ಅಂತವ್ರ ಮೋಷನ್ ಯಾರಿಗೆಲ್ಲ ಹಾರ್ಡ್ ಆಗುತ್ತೆ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇರುತ್ತಲ್ವಾ, ಅಂತವರಿಗೆ ನಾವು ಈ ಪೈಲೋಸ್ ಸಿರಪ್ ನ ಅಂಡ್ ಅದ್ರ ಜೊತೆಗೆ ಅಲೋವೆರಾ ಸಿರಪ್ ಅಥವಾ ತ್ರಿಫಲ, ಅಲೋವೆರಾ ಜೊತೆ ತ್ರಿಫಲ ಕೂಡ ಕೊಡ್ಬಹುದು. ಸೊ ನಮ್ಗೆ ಮೋಷನ್ ಬಂದು ಈಸಿ ಆಗತ್ತೆ, ಅದು ಯಾವ್ದೇ ತರ ಪ್ರಾಬ್ಲಮ್ ಇರಲ್ಲ. ಸ್ವಲ್ಪ ಹೀಟ್ ಪದಾರ್ಥನ ಅವ್ರನ್ನ ಕಡಿಮೆ ತಿನ್ರಿ ಅಂತ ನಾವು ಅವ್ರಿಗೆ ಹೇಳ್ಕೊಡ್ಬೇಕು ಒಂಚೂರು. ಅಲರ್ಜಿ ಸಿರಪ್ ನೋಡಿ, ಈ ಸೀಸನ್ಗೆ ತುಂಬಾ ಅಲರ್ಜಿ ಸಿರಪ್ ಎಷ್ಟು ಮಿರಾಕಲ್ ರಿಸಲ್ಟ್ ಕೊಡ್ತಾ ಇದೆ ಅಂತಂದ್ರೆ, ಅಲರ್ಜಿ ಅಂದ್ರೆ ಬರೀ ಸ್ಕಿನ್ ಅಲರ್ಜಿ ಮಾತ್ರ ಅಲ್ಲ, ಅಲರ್ಜಿಲಿ ಹಲವಾರು ಟೈಪ್ಸ್ ಅಲರ್ಜಿ ಬರುತ್ತೆ. ನಮ್ಗೆ ಡಸ್ಟ್ ಅಲರ್ಜಿ ಇರುತ್ತೆ, ಬೆಳಿಗ್ಗೆ ಎದ್ದ ತಕ್ಷಣ ಸೀನ್ತಾನೆ 10-20 ಸಾರಿ ಅಕ್ಷಿ ಅಂತ ಮಾಡ್ತಾನೆ ಇರ್ತೀವಿ, ಅದು ಕೂಡ ಅಲರ್ಜಿನೇ. ಮತ್ತೆ ಏನಾದ್ರೂ ಒಂದು ಮುಟ್ಟಿದ್ರೆ ನಮ್ಗೆಲ್ಲ ಒಂಥರ ತುರ್ಕೆ ಮೀನ್ಸ್ ಕಜ್ಜಿ ಕತ್ತಿತ್ರ ಅಲ್ಲಲ್ಲಿ ರೆಡ್ ಆಗ್ಬಿಡುತ್ತೆ, ಅಥವಾ ಒಂದು ಸೊಳ್ಳೆನೋ ಒಂದು ಹುಳ ಕಚ್ಚಿದ್ರು ಕೂಡ ಹಂಗೆ ಆಗ್ಬಿಡುತ್ತಲ್ಲ, ಅದೆಲ್ಲಾನು ಅಲರ್ಜಿ ಟೈಪ್. ಅಂಡ್ ಸೊರಿಯಾಸಿಸ್ ಇರ್ತಾರೆ, ಸೊರಿಯಾಸಿಸ್ ಬರುತ್ತಲ್ಲ ಕಜ್ಜಿ ಹತ್ರ ಎಲ್ಲ, ಒಂದು
ಇದ್ ಬಂದ್ರೆ ಮತ್ತೆ ಮತ್ತೆ ಎಲ್ಲಾ ಕಡೆ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಅಂತವರಿಗೆ ಅಂಡ್ ಈಗ ಬಂದು ಈ ಸೀಸನ್ಗೆ, ಈ ಎಸ್ಪೆಷಲಿ ಈ ಸೀಸನ್ಗೆ ಈ ಪ್ರಾಡಕ್ಟ್ ಏನಕ್ಕೆಲ್ಲ ಯೂಸಸ್ ಅಂದ್ರೆ ತುಂಬಾ ಜನಕ್ಕೆ ಕೋಲ್ಡ್ ಕಾಫ್ ಜಾಸ್ತಿ ಆಗ್ತಾ ಇದೆ ಅಲ್ವಾ. ಆ ಕಾಫ್ ಕೋಲ್ಡ್ ಎರಡು ಬರುವಾಗ ನಾವು ಈ ಅಲರ್ಜಿ ಸಿರಪ್ ಅಂಡ್ ಕಾಫ್ ಸಿರಪ್ ಕೊಟ್ಟರೆ ಮಿರಾಕಲ್ ರಿಸಲ್ಟ್ ಬರುತ್ತೆ. ನಮ್ಗೆ ಬಂದಿದೆ ಕೂಡ ನೋಡಿ. ಇದು ಬಂದು ಅಲರ್ಜಿ ಸಿರಪ್ ಬಂದು ನಾವು ಈಗ ಟ್ಯೂಬರ್ಕ್ಯುಲೋಸಿಸ್ TB ಪೇಷಂಟ್ ಇರ್ತಾರಲ್ಲ, ಈ TB ಪೇಷಂಟ್ ಅವ್ರಿಗೆ ಕೂಡ ನಮ್ಗೆ ಕೋಲ್ಡ್ ಜಾಸ್ತಿ ಆದ್ಮೇಲೆ ಲಂಗ್ಸ್ ಅಲ್ಲಿ ಅದ್ ಏನಾಗುತ್ತೆ, ಕೋಲ್ಡ್ ಅಟ್ಯಾಕ್ ಆಗಿ ಫೀವರ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ, ಹೈ ಫೀವರ್ ಹೋಗಿ ಮತ್ತೆ ನಿಮೋನಿಯಾ ಹೋಗ್ಬಿಡುತ್ತೆ. ಸೊ ಆ ಲಂಗ್ಸ್ ನ ಕ್ಲಿಯರ್ ಮಾಡಿ ಕೊಡುತ್ತೆ ಈ ಅಲರ್ಜಿ ಸಿರಪ್. ಲಂಗ್ಸ್ ನ ನಮ್ಗೆ ಏನು ನಾವು ಶ್ವಾಸಕೋಶ ಇರ್ತೀವಲ್ಲ ಅದು, ಅದ್ರ ಜೊತೆಗೆ ನಾವು ಬಂದು ಈ ಕಾಫ್ ಸಿರಪ್ ಕೊಡೋದ್ರಿಂದ ಮಿರಾಕಲ್ ರಿಸಲ್ಟ್ ಈ ಅಲರ್ಜಿ ಕೋಲ್ಡ್ ಕಾಫ್ ಇರೋರ್ಗೆ ಬರುತ್ತೆ. ಸೊ ಟ್ಯೂಬರ್ಕ್ಯುಲೋಸಿಸ್ ಪೇಷಂಟ್ ಗೆ ಕೂಡ ನಾವು ಕೊಡ್ತೀವಿ ಅಂತ ಹೇಳ್ತೀವಿ ಅಲ್ವಾ. ಆತರ ಒಳ್ಳೆ ರಿಸಲ್ಟ್ ಇದೆ. ಇದ್ರಲ್ಲಿ ಕೂಡ ನೆಬ್ಲೈಸರ್ ಇಡ್ತಾರೆ ನೋಡಿ, ಎಲ್ಲರಿಗೂ ಗೊತ್ತಲ್ಲ. ಹಾಸ್ಪಿಟ್ಲಿಗೆ ಹೋದ್ರೆ ತುಂಬಾ ಕೋಲ್ಡ್ ಆದ್ರೆ ಏನ್ ಮಾಡ್ತಾರೆ, ಲಂಗ್ಸ್ ಇದು ಕ್ಲಿಯರ್ ಆಗ್ಲಿ ಅಂತೇಳಿ ಒಂದು ಇದು ಹಾಕಿ ಇಷ್ಟ ml ಅಂತಲ್ಲ ಹಾಕ್ಬಿಟ್ಟು ಮೂಗಿಗೆ ನೆಬ್ಲೈಸ್ ಇರ್ತಾರೆ. ಕೆಲವ್ರು ಏನ್ ಮಾಡ್ತಾರೆ, ಡೈಲಿ ನಾನು ಹಾಸ್ಪಿಟ್ಲಿಗೆ ಹೋಗುತ್ತಾ, ವಾರಕ್ಕೆ 3 ದಿನ ಒಮ್ಮೆ ನಾನು ಹೋಗ್ಲಿಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಮನೆಯಲ್ಲೇ ಚಿಕ್ಕ ಚಿಕ್ಕ ಕಿಟ್, ಅದು ಮೀನ್ಸ್ ಅದು ನೆಬ್ಲೈಸರ್ ಮಿಷಿನ್ ತಗೊಂಡ್ ಬೈ ಮಾಡ್ಕೊಂಡಿರ್ತಾರೆ, ಅವ್ರಿಗೆ ಸ್ವಲ್ಪ ಯೂಸ್ ಮಾಡ್ತಾರೆ. ಸೊ ಆತರ ಪ್ರಾಬ್ಲಮ್ ಇದ್ರು ಕೂಡ ಪರವಾಗಿಲ್ಲ, ಡೋಂಟ್ ವರಿ. ಈ ನಮ್ಮ ಅಲರ್ಜಿ ಸಿರಪ್ ಅಂಡ್ ಕಾಫ್ ಸಿರಪ್ ತಗೊಳ್ಳೋದ್ರಿಂದ ಅದರಿಂದ ನಾವು ರಿಲೀವ್ ಆಗಿ ಆಚೆ ಬರ್ಬೋದು ಅಂತ ಹೇಳ್ತೀನಿ. ಓಕೆ, ಥ್ಯಾಂಕ್ ಯು. ನೆಕ್ಸ್ಟ್ ಎಸ್, ಸ್ಟೋನೋಕಾಕ್. ಸ್ಟೋನೋಕಾಕ್ ಅಂತಂದ್ರೆ ಕಿಡ್ನಿ ರಿಲೇಟೆಡ್. ಇದು ಸ್ಟೋನೋಕಾಕ್ ಅಂಡ್ ಗಾಲ್ ಬ್ಲಾಡರ್ ಕೂಡ ನಾವು ಗಾಲ್ ಬ್ಲಾಡರ್ ಸ್ಟೋನ್ ಕೂಡ ಹೇಳ್ಬೋದು ಇದ್ರ ಜೊತೆಗೆ. ಅದಕ್ಕೆ ಕೂಡ ನಾವು ಇದನ್ನ ರೆಫರ್ ಮಾಡಬಹುದು ನೋಡಿ. ಗಾಲ್ ಬ್ಲಾಡರ್ ನಮ್ಗೆ ಲಿವರ್ ಜೊತೆಗೆ ಇರುತ್ತೆ ಅಂತ ಹೇಳ್ತೀವಲ್ಲ. ಬೈಲ್ ಜ್ಯೂಸ್ ನಮ್ಗೆ ಪಿತ್ತರಸನ ಪ್ರೊಡ್ಯೂಸ್ ಮಾಡೋದು ನಮ್ಮ ಗಾಲ್ ಬ್ಲಾಡರ್. ಸೊ ಅದು ಪ್ರೊಡ್ಯೂಸ್ ಮಾಡಲ್ಲ, ನಮ್ಗೆ ಅಸಿಡಿಟಿ ಮತ್ತೆ ಇದು ಗ್ಯಾಸ್ ಟ್ರಬಲ್ ಇದೆಲ್ಲ ಬರುತ್ತಲ್ಲ, ಅದಕ್ಕೆ ಕೂಡ ಅದು ರೀಸನ್ ಇರುತ್ತೆ. ಸೊ ಅದ್ರಲ್ಲಿ ಸ್ಟೋನ್ ಫಾರ್ಮ್ ಆಗಿರುತ್ತೆ. ಆ ಸ್ಟೋನ್ ಫಾರ್ಮ್ ಆದ್ರೆ ಬೈಲ್ ಜ್ಯೂಸ್ ಆಚೆ ಬರ್ಲಿಕ್ಕೆ ಮೀನ್ಸ್ ದಾರಿ ಇರಲ್ಲ, ಅದೆಲ್ಲ ಒಳಗಡೆ ಮೀನ್ಸ್ ಚಿಕ್ಕ ಚಿಕ್ಕ ML ಗಳು ಅದು ಬ್ಲಾಕೇಜ್ ಆಗಿರುತ್ತೆ. ಅವಾಗ ನಾವು ಈ ಸ್ಟೋನೋಕಾಕ್ ನ ಅವರಿಗೆ ಇದನ್ನ ರೆಫರ್ ಮಾಡಬಹುದು. ಅದು ಕೂಡ ಅವ್ರಿಗೆ ಕ್ಲಿಯರ್ ಮಾಡಿ ಕೊಡುತ್ತೆ, ಗಾಲ್ ಬ್ಲಾಡರ್ ಸ್ಟೋನ್ ಹೇಳ್ತೀವಲ್ಲ ಅದು. ಹಾಗೆ ನಮ್ಗೆ ಕಿಡ್ನಿಗೆ ಯಾವುದೇ ತರ ಮೀನ್ಸ್ ಯಾವುದೇ ತರ ಅವರು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತಾರೆ ಅನ್ಕೊಳ್ಳಿ, ಕಿಡ್ನಿ ಪ್ರಾಬ್ಲಮ್ ಬಂದ್ರೆ ಕೂಡ ಅಷ್ಟೇ ಸ್ವೆಲ್ಲಿಂಗ್ ಇರುತ್ತೆ. ಮೀನ್ಸ್ ಕಾಲು ಕೈ ತುಂಬಾ ಸಿವಿಯರ್ ಆದವ್ರಿಗೆ ಏನು ಕ್ರಿಯಾಟಿನ್ ಲೆವೆಲ್ಸ್ ಗಳು ಜಾಸ್ತಿ ಆಗುತ್ತಲ್ವಾ, ಅಂದ್ರೆ ಅವರಿಗೆ ಬಂದು ಔಟ್ಪುಟ್ ಜಾಸ್ತಿ ಹೋಗಲ್ಲ, ಯೂರಿನ್ ಜಾಸ್ತಿ ಬರಲ್ಲ ಅವ್ರಿಗೆ. ಅದೆಲ್ಲ ಬ್ಲಾಡರ್ ನಮ್ಗೆ ಕಿಡ್ನಿಲಿ ನೆಫ್ರಾನ್ ಅಂತ ಇರ್ತಲ್ಲ, ಚಿಕ್ಕ ಚಿಕ್ಕ ಈ ತರ ಹೇರ್ ತರ ಸಣ್ಣ ಸಣ್ಣ ಇದಿರುತ್ತೆ, ಅದೆಲ್ಲ ಬಂದು ಬ್ಲಾಕೇಜ್ ಆಗ್ತದೆ. ಬ್ಲಾಕೇಜ್ ಅಂದ್ರೆ ಈ ತರ ಸ್ಟೋನ್ಸ್ ಗಳು ಫಾರ್ಮ್ ಆದ್ರೆ ಅವಾಗ ಯೂರಿನ್ ಆಚೆ ಹೋಗ್ಲಿಕ್ಕೆ ಬ್ಲಾಡರ್ ಅಲ್ಲಿ ಎಲ್ಲ ಅದು ಫಾರ್ಮ್ ಆಗಿರುತ್ತೆ, ಎಲ್ಲಿ ಹೋಗ್ಲಿಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದೆಲ್ಲ ಹೋಗ್ಲಿಕ್ಕೆ ಆಗಲ್ಲ, ಅವಾಗ ಸ್ಟೋನ್ಸ್ ಎಲ್ಲ ಬ್ಲಾಕೇಜ್ ಆಗಿರುತ್ತೆ. ಅವಾಗ ಏನ್ ಮಾಡ್ತಾರೆ, ನಿಮ್ಗೆ ಗನ್ ಶಾಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಒನ್ಸ್ ಮಾಡಿದ್ರು ಕೂಡ ಅಗೇನ್ ಅದು ರಿಪೀಟ್ ನೀವೇ ನೋಡಿರ್ಬಹುದು ಕೇಳಿರ್ಬಹುದು ಕೂಡ. ಒನ್ಸ್ ಗನ್ ಶಾಟ್ ಮಾಡಿದ್ರು ಅಗೇನ್ ಅವ್ರ ಆಪರೇಷನ್ ಮಾಡಿಯೇ ಮಾಡಿರ್ತಾರೆ. ಬಿಕಾಸ್ ಆ ತರನೇ ಅದು ಪ್ರಾಬ್ಲಮ್ ಸಿಚುವೇಶನ್ ಆಗಿರೋದು ಅಲ್ವಾ. ಮತ್ತೆ ಅಲ್ಲಿ ನಮ್ಮ ಬ್ಲಾಡರ್ ಅಲ್ಲಿ ಅಥವಾ ಕಿಡ್ನಿಲಿ ಉಳ್ಕೊಂಡಿದ್ದ ಮತ್ತೆ ಸ್ಟೋನ್ ಗಳು ರೀಗ್ರೋತ್ ಆಗುತ್ತೆ, ಮತ್ತೆ ಅದೇ ಪ್ರಾಬ್ಲಮ್ ಬರುತ್ತೆ. ಅಂಡ್ ಯಾರಿಗೆಲ್ಲ ಈ ಪ್ರಾಬ್ಲಮ್ಸ್ ಎಲ್ಲ ಇದಕ್ಕಿಂತ ಸಿವಿಯರ್ ಅಂತಂದ್ರೆ ಕ್ರಿಯಾಟಿನ್ ಲೆವೆಲ್ಸ್ ಗಳು ಜಾಸ್ತಿ, ಪೊಟ್ಯಾಷಿಯಂ ಇವರಿಗೆ ಬಂದು ಜಾಸ್ತಿ ನಾವು ಎಳ್ನೀರ್ ಕುಡಿಬಾರ್ದು ಅಂತ ಹೇಳ್ತೀವಿ. ಅಂತ ಮೀನ್ಸ್ ಅಂತ ಲೆವೆಲ್ಗೆ ಹೋದವ್ರಿಗೆ ಕ್ರಿಯಾಟಿನ್ಸ್ ಲೆವೆಲ್ಸ್ ಗಳು ಜಾಸ್ತಿ ಆಗಿರ್ತಲ್ಲ ಅಂತವ್ರಿಗೆ ಆಫ್ಟರ್ 5-10 ಇರ್ತಾರಲ್ಲ, ಅವ್ರಿಗೆ ಏನಾಗುತ್ತೆ ಅಪ್ಪ ಅಂತಂದ್ರೆ ನೋಡಿ, ಇದು ಕೂಡ ಅಷ್ಟೇ ನೀವು ಟೆಸ್ಟಿಮನಿಗಳಲ್ಲಿ ನೋಡಿರ್ಬಹುದು. 1.5 years ಇಂದ 3 times ಡಯಾಲಿಸಿಸ್, ಒಂದು ಡಯಾಲಿಸಿಸ್ 3 to 4 hours ಪ್ರಾಸೆಸ್. ಒಂದು ಡಯಾಲಿಸಿಸ್ ಮಾಡಿ ಅವ್ರು ಆಚೆ ಬರ್ಬೇಕಂದ್ರೆ ಜೀವ ಹೋಗಿ ಜೀವ ಬರುತ್ತೆ ಅಂತ ಹೇಳ್ತಾರೆ, ಅಷ್ಟು ಕಷ್ಟ ಮಾಡ್ತಾ ಇರ್ತಾರೆ ಅಲ್ವಾ. ಸೊ ಅಂತವ್ರಿಗೆ ಕೂಡ ಅವ್ರು ನೀರು ಕುಡಿಬಾರ್ದು ಹೇಳ್ತಾರೆ ಡಾಕ್ಟರ್. ಓನ್ಲಿ 1/2 liter ಕನ್ಸ್ಯೂಮ್ ಮಾಡಿ, ಅದು ನೀರು ಮಾತ್ರ ಅಲ್ಲ, ನೀರು, ಟ್ಯಾಬ್ಲೆಟ್ಸ್, ಸಾಂಬಾರು, ಊಟಕ್ಕೆ ಸಾಂಬಾರು, ಇಡ್ಲಿ ಸಾಂಬಾರ್ ಎಲ್ಲ ತಿಂದ್ವಿ ಅದು ಕೂಡ ಲಿಕ್ವಿಡ್ ಕಂಟೆಂಟ್ಸ್ ಗೆ ಲೆಕ್ಕ ಮಾಡ್ತಾರೆ. ಸೊ ಓನ್ಲಿ 1/2 liter ಅಷ್ಟೇ ನೀವು ಕನ್ಸ್ಯೂಮ್ ಮಾಡ್ಬೇಕು ಹೇಳ್ತಾರೆ. ಆದ್ರೆ ನಮ್ಮ ಈ ಸಿರಪ್ ಅಂತಲ್ಲ, ನಮ್ಮ ಕಂಪನಿ ಸಿರಪ್ಗೆ ನೀರ್ ಚೆನ್ನಾಗಿ ಕನ್ಸ್ಯೂಮ್ ಮಾಡಿ ಹೇಳ್ತಾರೆ. ಸೊ ಅವರು ನಮ್ಮ ಮೇಲೆ ಟ್ರಸ್ಟ್ ಇಟ್ಟು, ನಮ್ಮ ಕಂಪನಿ ಪ್ರಾಡಕ್ಟ್ ಮೇಲೆ ಟ್ರಸ್ಟ್ ಇಟ್ಟು ಹೇಳಿ ರೆಫರ್ ಮಾಡಿದ್ರೆ ಟ್ರಸ್ಟ್ ಇಟ್ಟು ಅವರು ತಗೊಂಡು ಏನು 1.5 years ಇಂದ 3 times ಡಯಾಲಿಸಿಸ್ ಮಾಡಿದ ಒಂದು ಪೇಷಂಟ್
ಒಂದು ಡಯಾಲಿಸಿಸ್ ಕಟ್ ಆಯ್ತಂತ ಎಷ್ಟು ಖುಷಿಯಿಂದ ಹೇಳ್ತಾರೆ ಗೊತ್ತಾ. ಬಿಕಾಸ್ ಈ ಪ್ರಾಡಕ್ಟ್ ಅವ್ರಿಗೆ ಅಷ್ಟು ಒಳ್ಳೆ ಕೊಟ್ಟಿದೆ, ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಹಂಗೆ ನಮ್ಗೆ ಏನೇ ಆಗ್ಲಿ ಬಟ್ ನಂಬಿಕೆ ಇಟ್ಟು ತಾಳ್ಮೆ ಇಟ್ಟು ನಾವು ಒಂದೊಂದನ್ನು ನಾವು ಯುಟಿಲೈಸ್ ಮಾಡಿದ್ರೆ ರಿಯಲಿ ಗುಡ್ ರಿಸಲ್ಟ್ ಅಂತ ಹೇಳ್ಬಹುದು. ಸೊ ನೆಕ್ಸ್ಟ್ ಕಾಫಿಗೆ ಕೂಡ ನಾವು ಥ್ಯಾಂಕ್ಸ್ ಇಲ್ಲೇಬೇಕು. ನಾವೇನು ಊಟದಲ್ಲಿ ಕಲ್ಲು ತಿನ್ನಲ್ಲ ತಾನೆ, ಬಟ್ ನಮ್ಗೆ ಕ್ರಿಸ್ಟಲ್ ಬಂದು ಕಲ್ಲಾಗಿ ಮಾರ್ಪಡುತ್ತೆ. ಅದೇ ಎಸ್ ತ್ರಿಫಲ ನೋಡಿ, ತ್ರಿಫಲ ಎಲ್ಲರಿಗೂ ಗೊತ್ತಲ್ವಾ. ತ್ರಿಫಲ ಅಂತಂದ್ರೆ ನಾವು ನೋಡಿ, ಇದು ತ್ರಿಫಲ ಕೆಲವು ಇದು ಪೌಡರ್ಗಳು ಕೂಡ ಸಿಗುತ್ತೆ. ಬಟ್ ಪೌಡರ್ ತೆಕ್ಕೊಂಡು ನಾವು ನೀರಲ್ಲಿ ಕಲಸಿ ಕುಡಿಬಹುದು. ನಮ್ಗೆ ರೆಡಿಯಾಗಿ ಹಂಗೆ ತೆಗೆದು ಬಾಟ್ಲ್ ಓಪನ್ ಮಾಡಿ ಕುಡಿಬಹುದು. ಇದು ನಾರ್ಮಲಿ ಆಗಿ ಯಾರಿಗೆಲ್ಲ ಸರಿಯಾದ ಟೈಮಕ್ಕೆ ಊಟ ಮಾಡಲ್ಲ, ಮತ್ತೆ ಅವ್ರಿಗೆ ಜಾಸ್ತಿ ಎದೆ ಉರಿಯುತ್ತೆ, ಮೀನ್ಸ್ ಎದೆ ಉರಿಯುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಬಂದು ಏನಾಗುತ್ತಂತಂದ್ರೆ ಇದು ಗ್ಯಾಸ್ ಟ್ರಬಲ್ ಆಗುತ್ತೆ. ಅದೇ ಹೇಳ್ತಿಲ್ಲ, ಬೈಲ್ ಜ್ಯೂಸ್ ಅದೆಲ್ಲ ಪ್ರೊಡ್ಯೂಸ್ ಮಾಡಿ ಲಿವರ್ ಪ್ಯಾಂಕ್ರಿಯಾಸ್ ಇದರಿಂದ ಗಾಲ್ ಬ್ಲಾಡರ್ ಇದೆ ಅಂತೇಳಿ ಲಿವರ್ಗೆ ಸಂಬಂಧಪಟ್ಟಿದ್ದೆಲ್ಲ. ಸೊ ಇದೆಲ್ಲ ನಮ್ಗೆ ಸರಿಯಾಗಿ ನಾವು ಊಟ ಮಾಡಲ್ಲ, ಸರಿಯಾದ ಟೈಮಕ್ಕೆ ಇದು ಆಗಲ್ಲ. ಸೊ ಗ್ಯಾಸ್ ಅಸಿಡಿಟಿ ಆಗಿ ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರ್ತೀವಿ. ನಮ್ಮ ಬಾಡಿಗೆ ಒಂದು ಕಾಯಿಲೆ ಎಂಟ್ರಿ ಆಗ್ಬೇಕಂದ್ರೆ ಗ್ಯಾಸ್ ಟ್ರಬಲ್ ಇಂದ ಬರುತ್ತೆ ಅಂತ ಎಲ್ಲರಿಗೂ ಗೊತ್ತಿರುವಂತಹ ವಿಷಯನೇ. ಸೊ ನಾವು ಗ್ಯಾಸ್ ಅಂತ ನೆಗ್ಲೆಕ್ಟ್ ಮಾಡಿ ಬಿಡ್ತೀವಿ ಅಲ್ವಾ. ಸೊ ಹಾಗಾಗಿ ಅದು ಗ್ಯಾಸ್ ಇಂದ ಎದೆ ಉರಿತ, ಆ ಪ್ರಾಬ್ಲಮ್ ಇಂದ ಎದೆ ಉರಿತ ಗೊತ್ತಿಲ್ಲ, ಅಯ್ಯೋ ಗ್ಯಾಸ್ ಅಂತ ನೆಗ್ಲೆಕ್ಟ್ ಯಾವ್ದನ್ನು ನೆಗ್ಲೆಕ್ಟ್ ಮಾಡ್ಬೋದು. ಜಸ್ಟ್ ಒಂದು ಅನಲೈಸ್ ಮಾಡ್ಕೊಂಡ್ರೆ ಏನ್ ತಪ್ಪೇನಿಲ್ಲಲ್ಲ. ಸೊ ಆತರ ನೋಡಿ, ವಾತ ಪಿತ್ತ ಕಫ ಇದು ಮೂರನ್ನ ಬ್ಯಾಲೆನ್ಸ್ ಮಾಡುದು ನಮ್ಮ ಈ ತ್ರಿಫಲ ಜ್ಯೂಸ್ ಅಂತ ಹೇಳ್ತೀವಿ. ಕಡ್ಕಾಯಿ, ನೆಲ್ಲಿಕಾಯಿ ಅಂತ ಅಂಡ್ರಿಕಾಯಿ ಅಂತ ಹೇಳ್ತೀವಿ. ಈ ಮೂರು ಹಣ್ಣು, ಮೂರು ಫ್ರೂಟ್ಸ್ ನ ಹಾಕಿ ನಮ್ಗೆ ರೆಡಿ ಟು ಕನ್ಸ್ಯೂಮ್ ಕೊಟ್ಟಿದ್ರೆ ಎಷ್ಟು ಒಳ್ಳೆ ಮಿರಾಕಲ್ ಪ್ರಾಡಕ್ಟ್ ಗೊತ್ತಾ ಇದು. ಗ್ಯಾಸ್ ಟ್ರಬಲ್ ಇರೋರ್ಗೆ, ಮತ್ತೆ ಕಾನ್ಸ್ಟಿಪೇಷನ್, ಮೇನ್ಲಿ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು, ವಯಸ್ಸಾದವರಿಗೆ ನಾವು ಏನ್ ಮಾಡ್ಬೇಕಂದ್ರೆ ಈ ತ್ರಿಫಲ ಜ್ಯೂಸ್ ಬರೀ ಗ್ಯಾಸ್ ಟ್ರಬಲ್ ಅವರಿಗೆ ಮಾತ್ರ ಅಲ್ಲ, ಈ ವಯಸ್ಸಾದವರಿಗೆ ಕೂಡ ನಾವು ಯಾರಿಗೆಲ್ಲ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇರುತ್ತೆ, 2 days 3 days ಒನ್ಸ್ ಅವರು ಹೋಗೋ ತರ ಪರಿಸ್ಥಿತಿ ಇರೋರಿಗೆ ನಾವು ಈ ತ್ರಿಫಲ ಜ್ಯೂಸ್, ಅಲೋವೆರಾ ಜ್ಯೂಸ್ ಸೇರಿಸಿ ಕೊಟ್ರೆ ಅವ್ರಿಗೆ ಒಳ್ಳೆ ಗುಡ್ ರಿಸಲ್ಟ್ ಇರುತ್ತೆ. ಅವರು ಯಾವ್ದೇ ತರ ಸಮಸ್ಯೆ ಇಲ್ಲದೆ ಡೈಜೆಷನ್ ಪ್ರಾಬ್ಲಮ್ ಆಗ್ಲಿ, ಮತ್ತೆ ಗ್ಯಾಸ್ ಅಸಿಡಿಟಿ ಪ್ರಾಬ್ಲಮ್ ಆಗ್ಲಿ ಈಸಿಯಾಗಿ ಅವರು ಅದರಿಂದ ಆಚೆ ಬರಬಹುದು ಹೇಳ್ತೇನೆ. ನೆಕ್ಸ್ಟ್ ಬ್ರೈನ್ ಕಾಪ್ ನೋಡಿ, ಬ್ರೈನ್ ಕಾಪ್ ನಮಗೆ ಬ್ರೈನ್ ಅಲ್ಲಿ ಎನಿ ಕೈಂಡ್ ಆಫ್ ಮೀನ್ಸ್ ಬ್ರೈನ್ ಕಪ್ ಅಂತಂದ್ರೆ ನಾವು ENT ತಗೊಳ್ಬಹುದು. ಕಣ್ಣು, ಕಿವಿ, ಮೂಗು, ಬಾಯಿ ಇದೆಲ್ಲ ENT ಗೆ ಸಂಬಂಧಪಟ್ಟಿದ್ದು ಬ್ರೈನ್. ಅದಕ್ಕೆಲ್ಲ ನರ್ವಸ್ ಸಿಸ್ಟಮ್ ತಲೆನಲ್ಲಿ ನಮ್ಗೆ ವರ್ಕ್ ಆಗ್ತಾ ಇರ್ತಲ್ಲ ನೋಡಿ. ಬ್ಲಡ್ ಮೀನ್ಸ್ ಬ್ರೈನ್ ಅಲ್ಲಿ ಬ್ಲಡ್ ಕ್ಲಾಟ್ಸ್ ಇರುತ್ತೆ ಹೇಳ್ತಾರೆ, ಟ್ಯೂಮರ್ಸ್ ಇರುತ್ತೆ ಹೇಳ್ತಾರೆ. ಮತ್ತೆ ನಮ್ಗೆ ಜ್ಞಾಪಕ ಶಕ್ತಿ ಕಡಿಮೆ ಇರುತ್ತೆ ಅಲ್ವಾ, ಏನೋ ಒಂದು ಇಟ್ಟಿರ್ತೀವಿ ಮರ್ತು ಬಿಡ್ತೀವಿ. ಸೊ ಅದೆಲ್ಲ ಬಂದು ನಮ್ಮ ಬ್ರೈನ್ ನರ್ವಸ್ ಸಿಸ್ಟಮ್ಸ್ ವರ್ಕ್ ಮಾಡೋದು ಅಲ್ವಾ. ಸೊ ಹಾಗಾಗಿ ನಮ್ಮ ಇದು ಬಂದು ಬ್ರೈನ್ಸ್ ಇರೋ ಬಂದು ನಮ್ಮಲ್ಲಿ ಕೆಲವು ಟೀಚರ್ಸ್ ಗಳಿರ್ತಾರೆ, ಅಯ್ಯೋ ಲಕ್ಷಾಂಗಟ್ಲೆ ಮೇಡಮ್ ಅವರು ಮಕ್ಕಳಿಗೆ ಲಕ್ಷಾಂಗಟ್ಲೆ ಕೊಟ್ಟು ಸ್ಕೂಲ್ಗೆ ಕಳಿಸ್ತಾರೆ, ಬಟ್ ಜ್ಞಾಪಕನೇ ಇರಲ್ಲ ಮೇಡಮ್, ನಾನು ಎಷ್ಟು ಟ್ಯೂಷನ್. ಹಂಗೆ ಒಬ್ರು ಹೇಳಿದವ್ರಿಗೆ ಕೂಡ ನಾನು ಅವ್ರಿಗೆ ಹೇಳಿದ್ದು, ನೋಡಿ ಮಕ್ಕಳಿಗೆ ಯಾರೆಲ್ಲ ಮಕ್ಕಳಂತಲ್ಲ ನಾವು ಕೂಡ ಕುಡಿಬೋದು, ತಪ್ಪೇನಿಲ್ಲ ಇದು. ಯಾಕಂದ್ರೆ ನಮಗೂ ಕೂಡ ಜ್ಞಾಪಕ ಮರ್ತು ಬಿಡುತ್ತಲ್ವಾ ಇವಾಗೆಲ್ಲ ಏನಾದ್ರು ಒಂದು. ಸೊ ಮಕ್ಕಳೇ ಅಂತಲ್ಲ, ಬಟ್ ಮಕ್ಕಳಿಗೆ ಏನಂತಂದ್ರೆ ಚೆನ್ನಾಗಿ ಓದ್ಬೇಕು ಅನ್ನೋರು ಈ ಬ್ರೈನ್ ಸಿರಪ್ ಜೊತೆ ನೋನಿ ಜ್ಯೂಸ್ ಅಂಡ್ ಈ ಬೇಬಿ ಕಾಪ್ ಅಂತ ಬರುತ್ತೆ, ಅದನ್ನ 3 ಸೇರಿಸಿ ಕೊಟ್ರೆ ಮಕ್ಕಳಿಗೆ ಒಳ್ಳೆ ರಿಸಲ್ಟ್ಗಳು ಕೂಡ ಬರುತ್ತೆ ಅಂತ ಹೇಳ್ಬಹುದು. ಸೊ ಈ ತರ ನಮ್ಗೆ ಈ ಬ್ರೈನ್ ಕಾಪ್ ನಮ್ಗೆ ಯೂಸ್ ಆಗುತ್ತೆ. ಆಮೇಲೆ ಮೈಗ್ರೇನ್ ಪ್ರಾಬ್ಲಮ್ ಇರೋರಿಗೆ ಈ ಬ್ರೈನ್ ಕಾಪ್ ನ ಕೂಡ ನಾವು ಕೊಡ್ಬೋದು. ಎಸ್ ಸರ್, ಅದ್ರ ಜೊತೆಗೆ ಕಾಪು ಇದೆ ಕಾರ್ಬೋ ಕಾಪ್. ಈ ಕಾರ್ಬೋ ಕಾಪ್ ಅನ್ನೋದು ಬಂದು ಜಾಸ್ತಿ ಇದನ್ನ ಯಾರು ಯೂಸ್ ಮಾಡಲ್ಲ, ಯಾರು ಕೂಡ ನಾವು ರೆಫರ್ ಮಾಡಲ್ಲ ಅಲ್ವಾ. ಬಿಕಾಸ್ ಅಂತ ಪ್ರಾಬ್ಲಮ್ ಜಾಸ್ತಿ ಯಾರು ಫೇಸ್ ಮಾಡ್ತಾ ಇಲ್ಲ. ಅಂದ್ರೆ ಇದು ಬಂದು ಕ್ಯಾನ್ಸರ್ಗೆ ಸಂಬಂಧಪಟ್ಟಿದ್ದು, ಕ್ಯಾನ್ಸರ್ ಸೆಲ್ಸ್ ನ ಕಿಲ್ ಮಾಡುವಂತ ಬ್ಯೂಟಿಫುಲ್ ಪ್ರಾಡಕ್ಟ್ ಇದು ಅಂತಾನು ಹೇಳ್ಬೋದು. ಎಲ್ಲರಿಗೂ ಗೊತ್ತಲ್ಲ, ಏನಾದ್ರು ಮೀನ್ಸ್ ಸಿಸ್ಟ್ ಫೈಬ್ರಸ್ ಏನಾದ್ರು ಆಪರೇಷನ್ ಮಾಡಿದ್ರೆ ಏನ್ ರೆಫರ್ ಮಾಡ್ತಾರೆ ಈ ಡಾಕ್ಟರ್ಸ್. ನೀವು ಇಂಥ ಸ್ಟೇಜ್ ಇರೋರ್ಗೆ ಮೀನ್ಸ್ ಕ್ಯಾನ್ಸರ್ ಸ್ಟೇಜ್ ಇರೋರ್ಗೆ, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಅಥವಾ ಎಂಟ್ರಿ ಆಗಿದೆ ಕ್ಯಾನ್ಸರ್ ಸೆಲ್ಸ್ ಅಂತ ಅವ್ರ ಟೆಸ್ಟ್ ಗಳಲ್ಲಿ ಗೊತ್ತಾಗುತ್ತಲ್ಲ ನಮ್ಗೆ, ಮೆಡಿಕಲ್ ಲ್ಯಾಬ್ ಟೆಸ್ಟ್ ಗಳಲ್ಲಿ. ಸೊ ಆಗ ಏನ್ ಮಾಡ್ತಾರೆ ಅಂತಂದ್ರೆ ಈ ಕೀಮೋಥೆರಪಿ ಮಾಡಿ, ಈ ಕೀಮೋಥೆರಪಿ ಅಂತಂದ್ರೆ ಅದು ಕೂಡ ಅಷ್ಟೇ, ಈ ಡಯಾಲಿಸಿಸ್ ಏನ್ ಹೇಳಿದೆ ಜೀವ ಹೋಗಿ ಜೀವ ಬರುತ್ತೆ ಅಂತ ಅಷ್ಟು ಕಷ್ಟ ಪಡ್ತಾರೆ ಅಲ್ಲ, ಅದೇ ತರನೇ ಈ ಕೀಮೋಥೆರಪಿ ಅನ್ನೋದು ಕೂಡ. ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಈಗ ನಮ್ಗೆ ಸ್ಕ್ಯಾನ್ ಮಾಡ್ಬೇಕು, ಎಕ್ಸ್ರೇ ತೆಗಿಬೇಕು, ಚೆಸ್ಟ್ ಎಕ್ಸ್ರೇ ತೆಗಿಬೇಕು, ನಮ್ಗೆ ಮಾತ್ರ ಮಿಷಿನ್ ಹತ್ರ ತಗೊಂಡೋಗಿ ಅಲ್ಲಿ ನಿಲ್ಲಿಸ್ತಾರೆ, ಮುಂದೆ ನಿಲ್ಲಿಸ್ಬಿಡ್ತಾರೆ. ಆ ಚೆಸ್ಟಿಗೆ ಕರೆಕ್ಟ್ ಆಗಿ ಆ ಮಿಷನ್ ಇಲ್ಲಿ ಇಡ್ತಾರೆ, ಇನ್ಸರ್ಟ್ ಮಾಡಿ ಅದಕ್ಕೆ ಹೋಗಿ ನಾವು ನಿಲ್ತೀವಿ ಅಲ್ವಾ. ಯಾಕಂತಂದ್ರೆ ರೇಡಿಯೇಷನ್ ನಮ್ಗೆ ಅದು ಎಕ್ಸ್ರೇ ಫೋಟೋ ತೆಗೆದು ಕೊಡುತ್ತೆ.
ಆದ್ರೆ ನಮ್ಗೆ ಟೆಸ್ಟ್ ಮಾಡುವಂತ ಟೆಕ್ನಿಷಿಯನ್ ಏನ್ ಮಾಡ್ತಾರೆ, ಒಂದು ಕೋಟ್ ಹಾಕೊಳ್ತಾರೆ ಎದುರುಗಡೆ ಈ ತರ ಕೋಟ್ ಹಾಕೊಂಡು, ಮತ್ತೆ ಅವ್ರು ನಮ್ಗೆ ಟೆಸ್ಟ್ ಮಾಡ್ತಾರೆ. ಯಾಕೆ ಹೇಳಿ? ರೇಡಿಯೇಷನ್. ಆ ರೇಡಿಯೇಷನ್ ಜಸ್ಟ್ ಎಕ್ಸ್ರೇ ರೇಡಿಯೇಷನ್ ಅವ್ರಿಗೆ ಎಫೆಕ್ಟ್ ಆಗ್ಬಾರ್ದು ಅಂತಂದ್ರೆ, ಪಾಪ ಈ ಮೀನ್ಸ್ ಈ ಕ್ಯಾನ್ಸರ್ ಪೇಷಂಟ್ಗೆ ಕಿಮೋಥೆರಪಿ ಮಾಡೋದು ಎಷ್ಟೊಂದು ರೇಡಿಯೇಷನ್ಸ್ ಅವ್ರ ಬಾಡಿನ ಸ್ಪಾಯಿಲ್ ಮಾಡ್ತಾ ಇದೆ ಅಂತಂದ್ರೆ, ಅವರು ಹೇರ್ ಎಲ್ಲ ಫಾಲ್ ಆಗೋಗುತ್ತೆ, ಮತ್ತೆ ಫೇಸ್ ಎಲ್ಲ ಬ್ಲಾಕ್ ಆಗೋಗುತ್ತೆ. ಕೆಲವ್ರ ಜೀವ ಕೂಡ ಹೋಗಿದೆ, ಕಿಮೋ ಮಾಡಿದವ್ರ ಜೀವ ಕೂಡ ಹೋಗಿದೆ. ಆದ್ರೆ ಇದು ಎಂತ ಬ್ಯೂಟಿಫುಲ್ ಪ್ರಾಡಕ್ಟ್ ಹೇಳಿದ್ರೆ, ನಾನು ಒಬ್ರಿಗೆ ಅದ ಆಮೇಲೆ ಮೆನ್ಷನ್ ಮಾಡ್ತೀನಿ ಯಾರಂತ ಪರ್ಸನಲಿ, ಮೀನ್ಸ್ ಬ್ರೆಸ್ಟ್ ರಿಮೂವ್ ಮಾಡಿ ಇದ್ರಲ್ಲಿ ಸೆಲ್ಸ್ ಇರಬಹುದು, ಕ್ಯಾನ್ಸರ್ ಸೆಲ್ಸ್ ಇರಬಹುದು, ನೀವು ಕಿಮೋ ಮಾಡಿ ಅಂತ ಬರ್ಕೊಟ್ಟಿದ್ದು ಆಯ್ತಾ, ಇಷ್ಟು ಸಿಟ್ಟಿಂಗ್ಸ್ ಅಂತ ಬರ್ಕೊಟ್ಟಿದ್ದು. ಬಟ್ ಯಾವ ಸಿಟಿಗೂ ಹೋಗಿಲ್ಲ, ಜಸ್ಟ್ ಈ ಬ್ಯೂಟಿಫುಲ್ ಪ್ರಾಡಕ್ಟ್ ನನ್ನ ಕೊಟ್ಟಿದ್ದು, ಒಂದೇ ಒಂದು ಕೀಮೋ ಕೂಡ ಹೋಗಿಲ್ಲ. ಸೊ ಅಷ್ಟು ಬ್ಯೂಟಿಫುಲ್ ಆಗಿ ಅವರು ರೆಕವರ್ ಆಗಿದ್ದಾರೆ ಅಂತಂದ್ರೆ ರಿಯಲಿ ನನ್ಗೆ ಎಷ್ಟು ಖುಷಿ ಆಗುತ್ತಂತಂದ್ರೆ, ಬಿಕಾಸ್ ಕೀಮೋ ಮಾಡಿದ್ದವರು ಕಣ್ಮುಂದೆ ಸತ್ತೋಗಿದ್ದಾರೆ ಅಲ್ಲ. ಸೊ ಅಂತ ಸಮಯಕ್ಕೆ ಈ ಕೀಮೋ ಮಾಡಿ ನೀವು ಅಂತಂದ್ರೆ ಯಾರಿಗ್ ತಾನೇ ಇಷ್ಟ ಆಗುತ್ತೆ ಹೇಳಿ. ಸೊ ಈ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ಆ ಕ್ಯಾನ್ಸರ್ ಸೆಲ್ಸ್ ನ ಕಿಲ್ ಮಾಡೋ ಅಂತದ್ದು ಇದು. ಸೊ ಇದು ಕೂಡ ಅಷ್ಟು ಮಿರಾಕಲ್ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಬ್ಯೂಟಿಫುಲ್ ಕಾರ್ಬೋ ಸಿರಪ್ ಗೆ ತುಂಬಾ ತುಂಬಾ ಥ್ಯಾಂಕ್ಸ್ ಹೇಳಲೇಬೇಕು. ಎಸ್, ನೋನಿ ಜ್ಯೂಸ್. ನೋನಿ ಅಂತಂದ್ರೆ ನಮಗೆಲ್ಲ ಒಂದು ಏನ ಎಲ್ಲರಿಗೂ ಖುಷಿಯಾದ, ಒಂದು 4 ಮಕ್ಳಿದ್ರೆ ಒಂದ್ ಮಕ್ಳು ತುಂಬಾ ಪ್ರೀತಿಯಿಂದ ಹೇಳ್ತೀವಲ್ಲ, ಹಂಗೆ ಈ ತರ ನೋನಿನ ನಾವೆಲ್ಲರೂ ಪ್ರೀತಿ ಮಾಡ್ಬೇಕು. ಯಾಕ ಹೇಳಿ, ನಮ್ಮ ಸೆಲ್ಸ್ ನ, ನಮ್ಮ ಯಾವ್ದು ಸೆಲ್ಸ್ ಅಲ್ಲಿ ಪ್ರಾಬ್ಲಮ್ ಇದೆ ಅಲ್ಲಿ ಬಂದು ಮೀನ್ಸ್ ಜೀವಕೋಶಗಳು ವರ್ಕ್ ಮಾಡ್ತಾ ಇಲ್ಲ, ಅಲ್ಲಿ ನಮ್ಗೆ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗುತ್ತೆ. ಸೊ ಆ ಸೆಲ್ಸ್ ನ ಆಕ್ಟಿವೇಟ್ ಮಾಡ್ಲಿಕ್ಕೆ ನಮ್ಮ ಈ ನೋನಿ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಎಲ್ಲಿ ಎಲ್ಲ ಸೆಲ್ಸ್ ಏನೆಲ್ಲ ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲ ಕ್ಲಿಯರ್ ಮಾಡಿ ಕೊಡುತ್ತೆ ಅಂತ ಹೇಳಿ ಸಿಂಪಲ್ ಆಗಿ ಒಂದೇ ವರ್ಡ್ ಅಲ್ಲಿ ಹೇಳ್ಬಿಟ್ಟೆ ನಾನು. ಅಂತ ಒಂದು ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ಇದು ಅಂತ ಹೇಳ್ಬಹುದು. ಎಸ್ ಸರ್. ಎಸ್, ಆಲೋವೆರಾ. ಆಲೋವೆರಾ ಯಾರಿಗೆ ಗೊತ್ತಿಲ್ಲ ಹೇಳಿ ಅಲ್ವಾ? ಎಲ್ಲರಿಗೂ ಗೊತ್ತಿದೆ. ಎಲ್ಲರೂ ಮನೆಗಳಲ್ಲಿ ಪಾಟ್ಗಳಲ್ಲಿ ಎಲ್ಲ ಬೆಳೆಸಿದೀವಿ, ಬಟ್ ಯೂಸ್ ಮಾಡ್ತೀವಲ್ಲ, ಬಟ್ ಬೆಳೆಸ್ತೀವಿ. ಅವ್ರು ಬೆಳೆಸಿದ್ರೆ ನಾನು ಬೆಳೆಸ್ತೀನಿ, ಹಂಗೆ ನಾವ್ ಬೆಳೆಸ್ಕೊಂಡ್ಬಿಡ್ತೀವಿ. ಕೆಲವ್ರು ಯೂಸ್ ಮಾಡ್ತೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ. ಮೊದ್ಲೆಲ್ಲ ಏನ್ ಮಾಡ್ತಾ ಇದ್ರು, ಅದನ್ನ ಮೇಲೆ ಹಿಂಗೆ ಕಟ್ಬಿಡೋರು, ಮೀನ್ಸ್ ಬಾಗಿಲ ಹತ್ರ ಹಿಂಗ್ ಇಟ್ಬಿಡೋರು. ನೋಡಿ ನಾನ್ ಕೂಡ ಅದನ್ನ ನೋಡಿ ಇಟ್ಟಿದ್ದೀನಿ. ಮೋರ್ ದೆನ್ 6 ಮಂತ್ ಆಗಿದೆ ಒಂದು ಗಿಡ, ಬಟ್ ಅದು ರೂಟ್ ಎಲ್ಲ ಒಂಥರ ಇದಾಗಿದೆ, ಬಟ್ ಅದು ಇನ್ನ ಬೆಳಿತಾನೆ ಇದೆ. ಒಂದಿನ ಫೋಟೋ ಹಿಡಿದು ನಾನು ಗ್ರೂಪ್ ಅಲ್ಲಿ ಹಾಕ್ತಿದ್ದೀನಿ, ಇನ್ನ ಬೆಳಿತಾನೆ ಇದೆ ನೋಡಿ. ವಿತೌಟ್ ವಾಟರ್ ಅದು ನಮ್ಗೆ ಬೆಳಿತಾ ಇದೆ ಅಂತಂದ್ರೆ, ಅಂತಹ ಒಂದು ಮಿರಾಕಲ್ ಆಲೋವೆರಾ ಜ್ಯೂಸ್ ನಮ್ಮ ಹೊಟ್ಟೆಗೆ, ಯಾರಿಗೆಲ್ಲ ಅಲ್ಸರ್ ಇರುತ್ತೆ ಅಲ್ಲ, ಯಾರಿಗೆಲ್ಲ ಊಟ ಸರಿಗೆ ಮಾಡ್ಲಿಕ್ಕೆ ಆಗಲ್ಲ ಅಲ್ಲ, ಸೊ ಅಂತವ್ರಿಗೆ ನಾವು ಅಲೋವೆರಾ ಜ್ಯೂಸ್ ಕೊಡ್ಬೋದು. ನಮ್ಗೆ ಸ್ಕಿನ್ ಗ್ಲೋ ಆಗುತ್ತೆ ಮಾತ್ರ ಅಲ್ಲ, ಹೇರ್ ಫಾಲ್ ಕಡಿಮೆ ಮಾಡುತ್ತೆ. ಮತ್ತೆ ಗ್ಯಾಸ್ಟ್ರೈಸ್ ಆದ್ರೆ ಹೊಟ್ಟೆ, ಮೀನ್ಸ್ ನಾವು ದಾಲ್ ರೈಸ್ ಮತ್ತೆ ಚೆನ್ನ ಇದೆಲ್ಲ ತಿಂದ್ರೆ, ಕಾಳುಗಳೆಲ್ಲ ತಿಂದ್ರೆ ನಾರ್ಮಲಿ ಆಗಿ ಹೊಟ್ಟೆ ಉಬ್ಬದಂಗ ಆಗುತ್ತಲ್ವಾ. ಸೊ ಅದು ನಾರ್ಮಲಿ ಅದು. ಮತ್ತೆ ಗ್ಯಾಸ್ ಟ್ರಬಲ್ ಇರೋದು ಯಾವಾಗ್ಲೂ ಉಬ್ಬದಂಗೆ ಇರುತ್ತೆ. ಸೊ ಅಂತವರಿಗೆ ನಾವು ಈ ಅಲೋವೆರಾ ಜ್ಯೂಸ್ ಪ್ರಿಫರ್ ಮಾಡೋದ್ರಿಂದ ಅಷ್ಟೊಂದು ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ಇದು ಪರ್ಸನಲಿ ನಾನ್ ಕೂಡ ಯೂಸ್ ಮಾಡಿದ್ದೀನಿ. ಗ್ಯಾಸ್ ಸುಮ್ನೆ ಇವಾಗ ಹೇಳ್ದೆಲ್ಲ ಇಂಗ್ರೀಡಿಯೆಂಟ್ಸ್, ದಾಲ್ ಸಾಂಬಾರು ಈ ತರದೆಲ್ಲ ತಿಂದ್ರೆ ಹೊಟ್ಟೆ ಉಬ್ಬಿದ ಹಾಗೆ ಆಗೋದು. ಸೊ ಈ ಅಲೋವೆರಾ ಯಾವಾಗ ಜ್ಯೂಸ್ ನಾನು ಯೂಸ್ ಮಾಡಿದ್ನೋ ಆತರ ಪ್ರಾಬ್ಲಮೇ ಇಲ್ಲ. ಸೊ ಅಂತ ಒಂದು ಮಿರಾಕಲ್ ಪ್ರಾಡಕ್ಟ್ ಈ ಅಲೋವೆರಾ ಜ್ಯೂಸ್. ಎಲ್ಲರೂ ಇದನ್ನ ಯೂಸ್ ಮಾಡಬಹುದು. ಹಂಗಂತೇಳಿ ನಮ್ಮ ಮನೆಯಲ್ಲಿ ಇದೆ ನಾನು ತಿಂತೀನಿ, ಎಷ್ಟು ಕಟ್ ಮಾಡಿದ ತಕ್ಷಣ ಈಸಿಯಾಗಿ ತಿನ್ಲಿಕ್ಕೆ ಆಗುತ್ತಾ? ಖಂಡಿತ ಇಲ್ವೇ ಇಲ್ಲ. ಒಂದು ಸರಿ ತಿನ್ಬಹುದು. ಹೇಗೆ ಅಂತಂದ್ರೆ ಪ್ರಾಸೆಸ್, ಒಂದು ಅಲೋವೆರಾ ಜೆಲ್, ಒಂದು ಪಲ್ಪಿ ಇರ್ತಲ್ಲ ಕೆಳಗೆ ಮೇಲೆ ಸೈಡ್ ಅಲ್ಲಿ ಎಲ್ಲ ಕಟ್ ಮಾಡಿ ಆ ಜೆಲ್ ತರ ಬರುತ್ತಲ್ಲ, ಅದನ್ನ ತೆಗೆದು 7 times ವಾಶ್ ಮಾಡಿ ನಾವು ತಿನ್ಬೇಕು. ಯಾಕಂದ್ರೆ ಅದ್ರ ಯೆಲ್ಲೋ ಕಲರ್ ಒಂಥರ ಪ್ರೊಡ್ಯೂಸ್ ಆಗುತ್ತೆ, ಒಂಥರ ಜೆಲ್ ತರ, ಅದನ್ನ ನಾವು ತಿನ್ಲೇಬಾರ್ದು ಆಯ್ತಾ. ಬರೀ ಇದನ್ನ ಮಾತ್ರ ಅಲೋವೆರಾನ ತೆಗೆದು ಬೇಕಾದ್ರೆ ನಾವು ನೆಲ್ಲಿಕಾಯಿ ಉಂಟಲ್ಲ ಆಮ್ಲ, ಅದ್ರ ಜೊತೆಗೆ ಅಲೋವೆರಾ ಪಲ್ಪಿನ ಹಾಕ್ಬೇಕಾದ್ರೆ ಜ್ಯೂಸ್ ಮಾಡಿ ಕುಡಿಬಹುದು. ಬಟ್ ನಮ್ಗೆ ಯಾವ್ದು ಕಷ್ಟ ಬೀಳೋದಿಲ್ಲ. ನಮ್ಮ ಅಲೋವೆರಾ ನಮ್ಮ ಕಂಪ್ನಿ ಕಡೆಯಿಂದ ಸಿಕ್ಕಿದೆ ಜ್ಯೂಸ್. ಬೆಳಿಗ್ಗೆ ಎದ್ದ ತಕ್ಷಣ ಕುಡಿಬಹುದು, ಸಾಯಂಕಾಲ ಕುಡಿಬಹುದು. ಎಸ್, ನೆಕ್ಸ್ಟ್ ಬೇಬಿ ಕಾಪ್. ನೋಡಿ ಬೇಬಿ ಕಾಪ್ ಅಂತಂದ್ರೆ, ಈ ಬೇಬಿ ಕಾಪ್ ಒಂದಿನ ವಿತ್ ಇಂಗ್ರೀಡಿಯೆಂಟ್ಸ್ ವಿತ್ ಫೋಟೋ ಬರ್ತೀನಿ. ಅದ್ರಲ್ಲಿ ಇರೋ ಇಂಗ್ರೀಡಿಯೆಂಟ್ಸ್ ಅಂದ್ರೆ ನಾನು ಕುಡಿಬೇಕು ಅನ್ಸುತ್ತೆ. ಬಿಕಾಸ್ ಅಷ್ಟು ಒಳ್ಳೆ ಪ್ರಾಡಕ್ಟ್ ಹಾಕಿದ್ದಾರೆ. ಬೇಬಿ ಮಾತ್ರ ಅಲ್ಲ, ಎಲ್ಲರೂ ಕುಡಿಬಹುದು. ಅದು ವಿತ್ ಇಂಗ್ರೀಡಿಯೆಂಟ್ಸ್ ಫೋಟೋ ಹೇಳ್ತೀನಿ ನಾನು. ಅಷ್ಟು ಚೆನ್ನಾಗಿದೆ. ಏನಂತಂದ್ರೆ ಇದು ನೋಡಿ, ಕೆಲವರು ಪುಟ್ಟ ಮಕ್ಕಳು ಊಟ ಮಾಡಲ್ಲ, ಸರಿಗೆ ಊಟ ಮಾಡಲ್ಲ, ಏನ್ ತಿಂದ್ರು ಕೂಡ ಲೀನ್ ಆಗೇ ಇರ್ತಾರೆ.
ಮತ್ತೆ ತುಂಬಾ ಇದು ಇರ್ತಾರಲ್ಲ ಅಂತವ್ರಿಗೆ ನಾವ್ ಏನ್ ಮಾಡ್ಬೇಕಂದ್ರೆ ಈ ಬೇಬಿ ಸಿರಪ್ ಕುಡಿಯೋದ್ರಿಂದ ಮಸಲ್ ಸ್ಟ್ರೆಂಥನ್ ಆಗುತ್ತೆ, ಬೋನ್ ಸ್ಟ್ರೆಂತ್ ಆಗುತ್ತೆ, ಮಸಲ್ ಗ್ರೋತ್ ಆಗುತ್ತೆ, ಬ್ರೈನ್ ಡೆವಲಪ್ಮೆಂಟ್ ಆಗುತ್ತೆ. ಅಂಡ್ ಈ ಮಕ್ಕಳು ಅಬ್ನಾರ್ಮಲಿ ಆಗಿರ್ತಾರೆ ನೋಡಿ. ಈಗ ನೋಡಿ ಒಂದು 8 ವಯಸ್ಸಿಗೆ ಒಂದು 6 ತಿಂಗಳಾದ್ಮೇಲೆ ಕ್ರಾಲಿಂಗ್ ಮಾಡ್ತಾರಲ್ಲ ಮಕ್ಕಳು, ಅಂಬೆಗಾಲಲ್ಲಿ ಇಟ್ಕೊಂಡು ಹೋಗೋದು, ಮತ್ತೆ ಒಂದು 8 to 9 ಮಂತ್ಸ್ಗೆ ಹಿಡ್ಕೊಂಡು ನಿಲ್ಲೋದು, ಮತ್ತೆ ಆಫ್ಟರ್ 1 year ಒಳಗೆ ವಿತಿನ್ 1 year ಅಥವಾ 1 year ಆದ್ಮೇಲೆ ಕೂಡ ನಡಿಲಿಕ್ಕೆ ಮಾಡ್ತಾರೆ ಮಕ್ಕಳು ಅಲ್ಲ. ಅಂತ ಕೆಲವು ಮಕ್ಕಳು ಏನ್ ಮಾಡ್ತಾರೆ 1 year ಆದ್ರೂ ಕೂಡ ನಡೆಯಲ್ಲ, 1 year ಆದ್ರೂ ಕೂಡ ಮಾತಾಡಲ್ಲ. ಅಂತ ಮಕ್ಕಳಿಗೆ ನಾವು ಇದು ಕೊಟ್ಟಿದ್ದೀನಿ, ಇದು ಪರ್ಸನಲಿ ರಿಸಲ್ಟ್ ಇದೆ, ಇದು ಕೊಟ್ಟಿದ್ದೀನಿ. ಸೊ ಅಷ್ಟು ಒಳ್ಳೆ ರಿಸಲ್ಟ್ ಬಂದಿದೆ ಆ ಬೇಬಿ ಕೂಡ. ಸೊ ಅಂತ ಒಂದು ಬ್ಯೂಟಿಫುಲ್ ಆದ ಪ್ರಾಡಕ್ಟ್. ಎಸ್ ಸರ್, ಪಂಚತುಳಸಿ ಗ್ರೇಟ್. ಕೀರ್ತಿ ಚಿಕ್ಕದಾದ್ರೂ ಮೂರ್ತಿ ದೊಡ್ಡದು. ಸೊ ಈ ಪಂಚತುಳಸಿ ನಾವೆಲ್ಲ ಬೆಳಿಗ್ಗೆ ದೇವಸ್ಥಾನಕ್ಕೆ ಹೋದ ತಕ್ಷಣ ನಮ್ಗೆ ತೀರ್ಥ ಕೊಡ್ತಾರೆ, ಒಂದೇ ಒಂದು ತುಳಸಿ ತೀರ್ಥ, ಅದು ಎಷ್ಟು ಚೆನ್ನಾಗಿರುತ್ತೆ ಕುಡಿಲಿಕ್ಕಲ್ಲ. ಸೊ ಆದ್ರೆ ನಮ್ಮ ಇದ್ರಲ್ಲಿ 5 ತರ ತುಳಸಿ, ಶ್ರೀ ತುಳಸಿ, ವನ ತುಳಸಿ, ಕೃಷ್ಣ ತುಳಸಿ, ಶ್ಯಾಮ ತುಳಸಿ, ಈ ರೀತಿ ನಮ್ಗೆ ತುಳಸಿಗಳನ್ನ ಹಾಕಿ ನಮ್ಗೆ ಎಕ್ಸ್ಟ್ರಾಕ್ಟ್ ಮಾಡಿ ಡ್ರಾಪ್ಸ್ ತರ ಕೊಟ್ಟಿದ್ದಾರೆ. ಈ ಪಂಚತುಳಸಿ ಕೂಡ ಅಷ್ಟೇ ತುಂಬಾ ತುಂಬಾ ಬೆನಿಫಿಟ್ ಆದ ಒಂದು ಡ್ರಾಪ್ಸ್ ಅಂತ ಹೇಳ್ಬಹುದು. ಯಾಕಂತಂದ್ರೆ ಇದು ನಮ್ಗೆ ಎನಿ ಟೈಮ್, ನಮ್ಮ ಕೆಲವು ಫ್ರೆಂಡ್ಸ್ ಗಳಿಗೆ ಗೊತ್ತು, ನಮ್ಮ ಸಿಸ್ಟರ್ ಡಾಕ್ಟರ್ ಕೂಡ ಡಾಕ್ಟರ್ ಅಂತ, ಅವ್ಳು ಎನಿ ಟೈಮ್ ಎವ್ರಿ ಡೇ ಈ ಪಂಚತುಳಸಿಯಿಂದ ಆಚೆ ಹೋಗಲ್ಲ. ಸೊ ಬಿಕಾಸ್ ಅದರಲ್ಲಿ ಗೊತ್ತು ರಿಸಲ್ಟ್ ಏನಂತ. ಸೊ ಹಾಗೆ ನಮ್ಮ ಫ್ರೆಂಡ್ಸ್ ಎಲ್ಲರ ಬ್ಯಾಗ್ ಅಲ್ಲಿ ಕೂಡ ನೋಡಿ ಎಲ್ಲಿಯಾದ್ರೂ ಹೋದ್ರೆ ಪಂಚತುಳಸಿ ವಾಸನೆ ಬರುತ್ತೆ, ಬಿಕಾಸ್ ಅವ್ರು ಓಪನ್ ಮಾಡಿ ಅವ್ರು ಯೂಸ್ ಮಾಡ್ತಾ ಇರ್ತಾರೆ. ಅಂದ್ರೆ ಅಷ್ಟು ಒಳ್ಳೆ ಮಿರಾಕಲ್ ಪ್ರಾಡಕ್ಟ್ ಇದು. ನಮ್ಗೆ ಥ್ರೋಟ್ ಇನ್ಫೆಕ್ಷನ್ ಆಗ್ಲಿ, ಮತ್ತೆ ನೀರಲ್ಲಿ ಅಪ್ಸೆಟ್ ಏನಾದ್ರು ಇದ್ರು ಕೂಡ ಅಷ್ಟೇ, ನಾವು 1 ಲೀಟರ್ ಬಾಟ್ಲಿಗೆ ಮಕ್ಕಳಿಗೆ ಡ್ರಾಪ್ ಹಾಕಿ ಕೊಡ್ಬಹುದು, ಕಳಿಸ್ಬೋದು ಸ್ಕೂಲಿಗೆ, ಇನ್ಫೆಕ್ಷನ್ ಆಗಲ್ಲ. ಅಂಡ್ ನಮ್ಗೆ ಯಾರಿಗೆಲ್ಲ ಮೀನ್ಸ್ ಕೊರೋನಾ ಟೈಮಲ್ಲೆಲ್ಲ ನಾವೆಲ್ಲ ಮಾಸ್ಕ್ ಎಲ್ಲ ಹಾಕ್ತಾ ಇದ್ವಲ್ಲ ಮುಖಕ್ಕೆ, ಅದ್ರಲ್ಲಿ ಡ್ರಾಪ್ಸ್ ಹಾಕ್ತಾ ಇದ್ವಿ, ಯಾಕೆ ಆಕ್ಸಿಜನ್ ಲೆವೆಲ್ ನಮ್ಗೆ ಒಳ್ಳೆ ಇಂಪ್ರೂವ್ ಮಾಡ್ಲಿಕ್ಕೆ ಅಂತ. ಸೊ ಇದು ಕೂಡ ಅಷ್ಟೇ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಪುಟ್ಟ ಪಾಪು ಕೂಡ ಲಾಸ್ಟ್ ಟೈಮ್ ಕೂಡ ಹೇಳಿದೆ, ತುಂಬಾ ಕೋಲ್ಡ್ ಕಾಫು ಇದೆ. ಅದೇ ಇವಾಗ ಹೇಳ್ತಾ ಇಲ್ಲ, ಒಂದು ಮಗು ಸರ್ಟನ್ ಏಜ್ ಗೆ ಮಾತಾಡ್ತಲ್ಲ, ಆ ಪುಟ್ಟ ಪಾಪು ಚಿಕ್ಕದ ಇದ್ದಾಗ ಒಂದು 8 to 9 ಮಂತ್ ಇದ್ದಾಗ, ಈಗ ನಡೀತಾಳೆ ಮಾತಾಡ್ತಾಳೆ, ಇದ್ದಾಗ ಮೇಡಮ್ ತುಂಬಾ ಕೋಲ್ಡ್ ಆಗಿದೆ, ಏನ್ ಮಾಡ್ಲಿ ಮಗುಗೆ ಅಂತ. ಸೊ ಪಂಚತುಳಸಿ ಇದೆ ನಿಮ್ಮ ಕೇಳಿದೆ, ಇದೆ ಮೇಡಮ್ ಅದು. ಆ ಪಂಚತುಳಸಿನ ತೆಗೆದು ನಿಮ್ಮ ಕೈಗೆ ರಬ್ ಮಾಡ್ಕೊಂಡು ಪಾಪು ಬ್ಯಾಕ್ ಸ್ಪೈನಲ್ ಗೆ ಸ್ವಲ್ಪ ಉಜ್ಜಿ, ಪಾದಕ್ಕೆ ಉಜ್ಜಿ, ಮತ್ತೆ ಕೈ ಪಾದಕ್ಕೆ ಉಜ್ಜಿ, ಕೈ ಪಾದಕ್ಕೆ ಕಾಲ್ ಪಾದಕ್ಕೆಲ್ಲ ಉಜ್ಜಿಬಿಟ್ಟು ಆ ಕೈನ ಮಗುದು ಮೂಗು ಮೇಲೆ ಹಿಂಗೆ ಹಿಡಿ, ಅದು ಇಂಟೇಕ್ ಮಾಡುತ್ತೆ ಆಕ್ಸಿಜನ್. ಅದು ಮೀನ್ಸ್ ಅದು ಉಸಿರಾಡುವಾಗ ಅದು ಇಂಟೇಕ್ ಹೋಗುತ್ತಲ್ಲ, ಕೋಲ್ಡ್ ಕಡಿಮೆ ಆಗುತ್ತೆ. 2 ದಿನಕ್ಕೆ ಮಗುಗೆ ಕೋಲ್ಡ್ ಕಡಿಮೆ ಆಗಿದೆ. ಸೊ ಅವಳು ಪಾಪು ಏನು ಇಂಟೇಕ್ ತಗೊಂಡಿಲ್ಲ, ಜಸ್ಟ್ ಸ್ಮೆಲ್ ಜಸ್ಟ್ ನಾವು ಅಪ್ಲೈ ಮಾಡಿದ್ದಕ್ಕೆ ಅಷ್ಟು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಅಂತ ಹೇಳ್ಬೋದು ಈ ನಮ್ಮ ಈ ಪಂಚತುಳಸಿ ಡ್ರಾಪ್ಸ್. ದೆನ್ ಒಬೇಕಾಪ್ ಮೀನ್ಸ್ ನಮಗೆ ಬ್ಯಾಡ್ ಕೊಲೆಸ್ಟ್ರಾಲ್, ಯಾರಿಗೆಲ್ಲ ಸಣ್ಣ ಆಗ್ಬೇಕಂತ, ಸ್ಲಿಮ್ ಅಂಡ್ ಫಿಟ್ ಆಗಿರ್ಬೇಕಂತ ಆಸೆ ಇದೆ, ಎಲ್ಲರೂ ಇದನ್ನ ಯೂಸ್ ಮಾಡ್ಬೋದು. ಇವರೇ ಮಾಡ್ಬೇಕು ಅವರೇ ಮಾಡ್ಬೇಕಂತ, ನಾ ಇನ್ನ ಸ್ವಲ್ಪ ಕೂಡ ಚೆನ್ನಾಗಿರ್ಬೇಕು ಅಂತಂದ್ರೆ ನೀವು ತಗೊಂಡ್ ಕುಡಿಬೋದು. ನಮ್ಗೆ ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಹೋಗುತ್ತೆ. ನಾವೇನ್ ಬೇಕಂತ ಬ್ಯಾಡ್ ಕೊಲೆಸ್ಟ್ರಾಲ್ ಮಾಡ್ಕೊಂಡ್ವಾ? ಇಲ್ಲ, ನಾವು ತಿನ್ನೋ ಫುಡ್ ಇಂದ ಆ ತರ ಎಲ್ಲ ಆಗಿರೋದು. ಸೊ ಹಾಗಾಗಿ ಇದನ್ನ ನಾವು ತಗೊಳ್ಳೋದ್ರಿಂದ ನಮ್ಗೆ ಡಿಪೆಂಡ್ ಆನ್ ಬಾಡಿ, ಅವ್ರ ಬಾಡಿ ಹೇಗೆ ಅಕ್ಸೆಪ್ಟ್ ಮಾಡುತ್ತೆ ಆ ರೀತಿ. ಕೆಲವ್ರಿಗೆ 2 kg ಕಡಿಮೆ ಆಗುತ್ತೆ, ಕೆಲವ್ರಿಗೆ 3 kg ಕಡಿಮೆ ಆಗುತ್ತೆ, ಕೆಲವರಿಗೆ 1 ಪಾಯಿಂಟ್ ಸಮಥಿಂಗ್, ಬಟ್ ಕಡಿಮೆ ಆಗೇ ಆಗುತ್ತೆ. ಡಿಪೆಂಡ್ ಆನ್ ಬಾಡಿ, ಅವರಿಗೆ ತಕ್ಕಂತೆ ಅವರು ನಾರ್ಮಲಿ ಆಗಿ ಕಡಿಮೆ ಆಗ್ತವೆ. ಇದ್ರ ಜೊತೆಗೆ ನಾವು ಆಲೋರ ಕೂಡ ನಾವು ಹೇಳ್ತೀವಿ ಅವ್ರಿಗೆ. ಎಸ್ ಸರ್. ಎಸ್ ನೋಡಿ, ನಮ್ಮ ಕಂಪ್ನಿನಲ್ಲಿ ಹಲವಾರು ಬ್ಯೂಟಿ ಇದೆಲ್ಲ ಉಂಟು. ಮೀನ್ಸ್ ಸೋಪ್ಸ್, 2 types ಆಫ್ ಸೋಪ್ಸ್ ಬರುತ್ತೆ, ಮತ್ತೆ ಡೆಂಟೋ ಕ್ರೀಮ್ ಅಂತ ಹೇಳ್ತೀವಿ, ಡೆಂಟೋ ಟೂತ್ ಕ್ರೀಮ್ ಅಂತ ಹೇಳ್ತೀವಿ ನಾವು, ಟೂತ್ ಪೇಸ್ಟ್ ಅಂತ ಹೇಳಲ್ಲ ನೋಡಿ. ಆ ಹೆಸರಲ್ಲೇ ನೋಡಿ ಎಷ್ಟು ಚೆನ್ನಾಗಿದೆ ಮೆನ್ಷನ್ ಮಾಡಿದ್ದಾರೆ, ಕ್ರೀಮ್ ಅಂತ ಮೆನ್ಷನ್ ಮಾಡಿದ್ದಾರೆ, ಪೇಸ್ಟ್ ಅಂತ ಇಲ್ಲ. ನಾವು ಪೇಸ್ಟ್ ಎಲ್ಲ ಉಜ್ಜಿ ಬೇರೆ ಮೀನ್ಸ್ ಬೇರೆ ಪೇಸ್ಟ್ ಗಳೆಲ್ಲ ಉಜ್ಜಿದ್ರೆ ಏನ್ ಮಾಡ್ತೀವಿ, ಉಗಿತೀವಿ ಅಲ್ಲ. ನಮ್ಮ ಇದು ಬಂದು ನಾವು ಕ್ರೀಮ್ ನ ಏನ್ ಮಾಡ್ತೀವಿ, ನುಗ್ಗುತ್ತೀವಿ. ಬಿಕಾಸ್ ಇದು ಕೂಡ ಅಷ್ಟೇ, ಥ್ರೋಟ್ ಇನ್ಫೆಕ್ಷನ್ ಆದ್ರೂ ಆದ್ರೆ ಜಾಸ್ತಿ ಮಾತಾಡ್ತಾ ಇರ್ತಾರೆ ನೋಡಿ ಅಂತವರಿಗೆ, ಮತ್ತೆ ಥ್ರೋಟ್ ಇನ್ಫೆಕ್ಷನ್ ಆಗ್ತದೆ, ನೀರ್ ಇನ್ಫೆಕ್ಷನ್ ಆಗ್ತಾರೆ ಅಂತ ಜಸ್ಟ್ ಒಂದು ಪಿಂಚ್ ಆಫ್ ಪೇಸ್ಟ್ ನಾವು ತಗೊಂಡು ನುಂಗೋದ್ರಿಂದ ನಮ್ಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಚಿಲ್ಲ ಅನ್ಸುತ್ತೆ ನಮ್ಗೆ. ಮತ್ತೆ ಎಲ್ಲಿ ಎಲ್ಲ ನಮ್ಗೆ ಹಲ್ಲು ಪೇನು ಉಂಟಲ್ಲ, ನೋವು ಬಂದ್ರೆ ಇಮಿಡಿಯೇಟ್ ಒಂದು ಪೆಪ್ಪರ್ ಸೈಜ್ ಒಂದು ಪೇಸ್ಟ್ ಕ್ರೀಮ್ ತಗೊಂಡು ನಾವು ಅಲ್ಲಿ ಅಪ್ಲೈ ಮಾಡಿದ್ರೆ ಉಜ್ಜಿದೇನ್ ಬೇಕಾಗಿಲ್ಲ, ಜಸ್ಟ್ ಅಪ್ಲೈ ಮಾಡಿ ಬಿಟ್ಬಿಡಿ ಅಷ್ಟೇ. ಅದು ಬಂದು ನಮ್ಗೆ ರಿಲೀಫ್ 10 minutes ವಿತನ 10 minutes ಗೆ ಪರ್ಸನಲಿ ಯೂಸ್ ಮಾಡಿರೋ ಒಳ್ಳೆ ಗುಡ್ ರಿಸಲ್ಟ್ ಇರೋದ್ರಿಂದ ಹೇಳ್ತಾ ಇದ್ದೇನೆ. ಸೊ ಅದು ನಾನು ಯೂಸ್ ಮಾಡಬಹುದು. ಅಂಡ್ ಎಲ್ಲಿ ಎಲ್ಲ ಗಾಯ ಉಂಟಲ್ಲ,
ನಾವು ಸುಟ್ಕೊಂಡಿರ್ತೀವಿ, ಮತ್ತೆ ಏನಾದ್ರು ಗಾಯಗಳಿರುತ್ತೆ ಅದಕ್ಕೆ ನಾವು ಅಪ್ಲೈ ಮಾಡ್ಬೋದು. ಮುಖದ ಮೇಲೆ ಪಿಂಪಲ್ಸ್ ಅದ್ ಮಾರ್ಕಿದ್ರೆ ಅಪ್ಲೈ ಮಾಡ್ಬೋದು. ಗ್ಯಾಂಗ್ರೀನ್ ಫಿಂಗರಿಗೆ ಕೂಡ ಇದು ನಾವು ಅಪ್ಲೈ ಮಾಡಿ ಆ ಗ್ಯಾಂಗ್ರೀನ್ ಏನಾಗಿದೆ ಸೆಲ್ಸ್ ಉಂಟಲ್ಲ, ಅದು ಶುಗರ್ ಇದು ಬ್ಯಾಕ್ಟೀರಿಯಾಸ್ ಅದೆಲ್ಲ ಕೂಡ ಕಿಲ್ ಆಗಿ ಸೇವ್ ಆಗಿದೆ ಅಂತ ಹೇಳ್ಬಹುದು. ಸೊ ಇದು ಪೈಲ್ಸ್ಗೆ ಕೂಡ ಅಪ್ಲೈ ಮಾಡ್ತಾರೆ ಗಾಯಗಳಿಗೆಲ್ಲ. ಸೊ ಅಂತ ಒಂದು ಮಿರಾಕಲ್. ಬಟ್ ಗಾಯಗಳಿಗೆ ನೋನಿ ಜ್ಯೂಸ್ ಜೊತೆ ಮಿಕ್ಸ್ ಮಾಡ್ಬೇಕು. ನಾರ್ಮಲಿ ಆಗಿದ್ರೆ ನೀರಲ್ಲಿ ಹಾಕಿ ಕೂಡ ಪಿಂಪಲ್ಸ್ ಅದು ಇದಕ್ಕೆ ಹಾಕ್ಬೋದು. ಬಟ್ ಗಾಯ ಇರೋ ಪ್ಲೇಸ್ಗೆ ಮತ್ತೆ ಸೋರಿಯಾಸಿಸ್ ಆತರ ಎಲ್ಲ ಬರ್ತಲ್ಲ ಕಜ್ಜಿ ತುರ್ಕೆ, ಅದಕ್ಕೆಲ್ಲ ಕೂಡ ಅಷ್ಟೇ ನೋನಿ ಜ್ಯೂಸ್ ಜೊತೆಗೆ ಈ ಕ್ರೀಮ್ ನ ಮಿಕ್ಸ್ ಮಾಡಿ ಕೊಡ್ಬಹುದು. ಮತ್ತೆ ಯಾರಿಗೆಲ್ಲ ಸ್ಟಮಕ್ ಅಪ್ಸೆಟ್ ಇರುತ್ತೆ, ಒಂದು ಚಿಕ್ಕ ಗ್ಲಾಸ್ ಬಿಸಿ ನೀರಲ್ಲಿ ಈ ಕ್ರೀಮ್ ನ ಜಸ್ಟ್ ಒಂದು ಪಿಂಚ್ ಹಾಕ್ಬಿಟ್ಟು ಕಲಸಿ ಕುಡಿಲಿಕ್ಕೆ ಹೇಳಿ. ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರೋರು ಕೂಡ ಇದು ಕುಡಿಬಹುದು ಅಲ್ಲ. ಹೊಟ್ಟೆ ಗಡಬಡ ಸೌಂಡ್ ಇರುತ್ತೆ, ಆಚೆ ಹೋಗಲ್ಲ ಈಚೆ ಹೋಗಲ್ಲ ಹಂಗಿರುತ್ತೆ ಸೆಂಟ್ರಲ್ ಸಿಕ್ಕಾಕೊಂಡು ಅಂತವರಿಗೆ ಬಿಸಿ ನೀರು ಒಂದು ಚಿಕ್ಕ ಗ್ಲಾಸ್ ಅಲ್ಲಿ ಕುಡಿಸಿ ಚೆನ್ನಾಗಾಗತ್ತೆ. ಸೊ ಬ್ಯೂಟಿಫುಲ್ ಆದ ಪ್ರಾಡಕ್ಟ್ ನಮ್ಮ ಈ ಡೆಂಟೋ ಕ್ರೀಮ್ ಹೇಳ್ಬೋದು. ಹೀಗೆ ಹಲವಾರು ನಮ್ಮಲ್ಲಿ ಬ್ಯೂಟಿ ಕೇರ್ಸ್ ಗಳು ಪ್ರಾಡಕ್ಟ್ಸ್ ಗಳು ನೋಡಿ. ಹೇರಿಗೆ ಅಂತಾನೆ ನಮ್ಗೆ ಮೀನ್ಸ್ ನಮ್ಮ ಕಂಪನಿಯ ಶಾಂಪೂ ಮತ್ತೆ ಹೇರ್ ಆಯಿಲ್ ಅದೆಲ್ಲ ಇದೆ. ಮತ್ತೆ ನೋಡಿ ಟೀ ಪೌಡರ್ ಕೂಡ ನಮ್ಮ ಕಂಪನಿಯಲ್ಲಿ ಅದು ಕೂಡ ನಮಗೆ ಕೊಟ್ಬಿಟ್ಟಿದ್ದಾರೆ ನೋಡಿ. ಈ ತರ ಸಿಗ್ನೇಚರ್ ಟೀ ಅಂತ ಇದೆ. ಸೊ ಟೀ ಪೌಡರ್ ಇದೆ. ಬೆರಿ ಕಪ್ ಬಗ್ಗೆ ಒಂದಿನ ಫುಲ್ ಹೇಳ್ಬೇಕು. ಬೆರಿ ಕಪ್ ನೋಡಿ, ಇದು 81 ಇಂಗ್ರೀಡಿಯೆಂಟ್ಸ್ ಹಾಕಿ ನಮ್ಗೆ ಇದು ಅಷ್ಟೇ ಅವರವರ ಬಾಡಿಗೆ ತಕ್ಕಂತೆ ಇದ್ರಲ್ಲಿ ಏನೆಲ್ಲ ಯೂಸಸ್ ಇದೆ ಅಂತೇಳಿ ಹಾಕಿರ್ತಾರೆ. ಸೊ ತುಂಬಾ ರಿಸಲ್ಟ್ಸ್ ಗಳು ಕೂಡ ಇದ್ರಲ್ಲಿ ಇರುತ್ತೆ. ಸ್ವಲ್ಪ ಶುಗರ್ ಇರೋರಿಗೆ ನಾವು ಒಂಚೂರು ಇದನ್ನ ನೋಡ್ಕೊಂಡ್ ಕೊಡ್ಬೇಕಂತ ಹೇಳ್ತೀನಿ. ಸೊ ಇದು ನೆಕ್ಸ್ಟ್ ಟೈಮ್ ಡೀಪ್ ಆಗಿ ಹೋಗೋಣ, ಇವಾಗ ಟೈಮ್ ಹೋಗಿದೆ ಅನ್ಸುತ್ತೆ. ಎಸ್ ನೋಡಿ, ಬರೀ ನಮಗೆ ಮಾತ್ರ ಅಲ್ಲ ನಮ್ಮ ಕಂಪನಿ ಪ್ರಾಡಕ್ಟ್ ನಮ್ಮ ಭೂಮಿಗೆ, ನಮ್ಮ ಫಾರ್ಮರ್ ಫ್ರೆಂಡ್ಸ್ ಗೆ, ರೈತರ ನಮ್ಮ ಫ್ರೆಂಡ್ಸ್ ಗೆ ಕೂಡ ನಮ್ಮ ಕಂಪನಿ ಕಡೆಯಿಂದ ಈ ತರ ಎಲ್ಲ ಪ್ರಾಡಕ್ಟ್ಸ್ ಗಳು ಸಿಕ್ಕಿದೆ ಅಲ್ವಾ. ಸೊ ಇದೆಲ್ಲನೂ ಕೂಡ ಇದನ್ನೆಲ್ಲ ಡೀಪ್ ಆಗಿ ಮೊನ್ನೆ ಕೂಡ ನಮ್ಮ ಡಾಕ್ಟರ್ ನವೀನ್ ಸರ್ ಬಂದಿದ್ರು ಹಿಂದಿನ ಕನ್ನಡನಲ್ಲಿ. ಸೊ ಇದ್ರ ಬಗ್ಗೆ ಎಲ್ಲ ನೀವೆಲ್ಲ ಕೂಡ ತಿಳ್ಕೊಂಡು ನೋಟ್ಸ್ ಗಳು ಕೂಡ ಬರ್ಕೊಂಡಿರ್ಬಹುದು. ಆಗ್ರೋ ಬೂಸ್ಟ್, ಆಗ್ರೋ ಕೇರ್ ಮತ್ತೆ ಈ ತರ ಅದ್ರ ಬಗ್ಗೆ ನಾನು ಡೀಪ್ ಆಗಿ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್.